ಅಡಿಲ ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಪರಮೇಶ್ವರಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ರಮಣ ಗೋವಿಂದ ಗೋವಿಂದ
ಮುದದಿಂದ ನಿನ್ನ
ಮೂಷಿಕಾ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕಾ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಳಂಬಿತ ಪುತ್ರ ವಾಮನರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಪುತ್ರ ವಾಮನರೂಪ ಮಹೇಶ್ವರ ಪುತ್ರ ಗದ್ದಮುಖ ಪಾದ ಪಟೇವೆ ನಿಜವಾಗಿ ತಾರಾಯಿಸೋ ವರಗಳ ಪ್ರಭುವೆ ತೊಂದರ ದಿನೋದಿ ನಿಂದರ ದಿನೋದಿ ತೊಂದರ ದಿನೋದಿ ದಿನೋದೆ ಬದಿನೋದಿ ತೊಂದರ ದಿನೋದಿ ನಿಂದರ ದಿನೋದಿ ತಕೈ ದಿನೋದಿ ತಕ ದಿನೋದಿ ಕೈ ದಿನದ ದಿನೋದಿ ದಿನದ ದಿನೋದಿ ಒಂದೇ ದೇವನ ದಿನ ತುಂಗ ತೋಟ ತಿನ್ನತೆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವ ಆ ಚಿಕ್ಕ ಪ್ರಾಯದ
ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶ್ರೀ ಸರ್ವಾರ್ಥ ಸಾಧಿಕೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಸುರಕ್ಷಿರುವ ತಿರುಗಂಧ ಪ್ರಸಾದ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮತ್ತು ಶ್ರೀ ಮಹಾಗಣಪತಿ ದೇವರು ಗಜಾನನಮೂತಗಣಾದಿ ಸೇವಿತಂ ಕಪಿತ್ತ ಜಂಬೋಪಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಶ್ರೀ ಸುಬ್ರಹ್ಮಣ್ಯ ದೇವರು ಮತ್ತು ಶ್ರೀ ಸುಬ್ರಹ್ಮಣ್ಯ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮಡಿಗಂಧ ಪ್ರಸಾದ ಪುನರೂರು ಶ್ರೀ ವಿಶ್ವನಾಥ ದೇವರು ಪುನರೂರು ಶ್ರೀ ವಿಶ್ವನಾಥ ದೇವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮಡಿಗಂಧ ಪ್ರಸಾದ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ತಿರುಮಿಡಿಗಂಧ ಪ್ರಸಾದ ಸ್ಥಳದಲ್ಲಿ ನೆಲೆಸಿರುವ ಸಕಲ ದೇವದೇವರುಗಳು ಮತ್ತು ಸಕಲ ದೇವದೇವರುಗಳು ನಂಬಿದಂತ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಸಿರಿಮುಡಿಗಂಧ ಪ್ರಸಾದ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟಿಯವರು ಮತ್ತು ಸನತ್ ಕುಮಾರ್ ಶೆಟ್ಟಿಯವರು ಅರ್ತಿಗಾರರು ಕುಶಲಗಾರರು ಮೋಜಿಗಾರರು ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವ ಪಟ್ಟೇಶಾಲೆ ನೀಡೋ ಪ್ರಸಾದವನೋ ಮಹಾದೇವಿಯೇ ಪಾಡುತ್ತಾ ಬೇಡುವೆನು ನೀಡು ಪ್ರಸಾದವನೋ ಮಹಾದೇವಿಯೇ ಪಾಡುತ್ತಾ ಬೇಡುವೆನು
ಮಾತೆರೆಲ್ಲ ಸುಲ್ಮೆಲು ಯಕ್ಷಗಾನದ ಮಧ್ಯೊಡು ಬತ್ತದ ನಿಗಲ್ನ ರಸಭಂಗ ಮಲ್ತಿನೇಕ್ ಸುರೂಕಾದ ಕಲಾಭಿಮಾನಿಗಳ ನಿಗಲರ ಪೂರ ಕ್ಷಮೆಕೆನೊಂದು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾಯನ ಪದ್ಮನಾಭ ಶೆಟ್ಟಿಗಾರ ಪಕ್ಷಿಕೆರೆ ಮೆರೆಗೊಂಜಿ ಎಲ್ಲೆ ಮಟ್ಟದ ಮಾನಾದಿಗೆ ಮಲ್ಪರಲ್ಲ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿದ ಅಧ್ಯಕ್ಷರೇ ಅರನ್ನು ವೇದಿಕೆಗೆ ಲೆಸೊಂದು ಬರಡು ಪಣದಕ್ಕೇನೊಂದುಲ್ಲ ಅಂಚನೆ ಸಮಿತಿದ ಮಾತ ಪದಾಧಿಕಾರಿಲ್ಲ ವೇದಿಕೆ ಮಿತ್ತ ಬರೋಡು ಬಂದುಲೆ ಪದ್ಮನಾಭ ಶೆಟ್ಟಿಗಾರನ ಪುದರ್ಕೇನ ದಿನಗಳು ಏರ್ಲಜ್ಜಿ ಬಹುಶಃ ಈ ಪದ್ಮನೂರದ ಪರಿಸರಡು ಸುಮಾರು ಒಂದು 25 ವರ್ಷೋಡು ಟೈಲರಿಂಗ್ ವೃತ್ತಿನ ಮಲ್ತಿನಾರು ಅಂಚನೆ ಯಕ್ಷಗಾನ ಕ್ಷೇತ್ರೋಡು ಹಿಮ್ಮೇಳೋಡು ಬೇತೆ ಬೇತೆ ಮೈಳೋಡು ವ್ಯವಸಾಯ ಮಲ್ತದು ಭಾರಿ ಪುಗರ್ತೆನ ಪರೆಯಿನಾರು ಐಟ್ಲ ಮುಖ್ಯವಾದ ಶನಿ ಮಹಾತ್ಮೆ ಎಂಜಿನ ಕಥಾಭಾಗನು ಯಕ್ಷಗಾನ ರೂಪಡು ಅಳವಡಿಸದು ಅವೇನು ಇಡೀ ದೇಶದೊತ್ತು ವಿದೇಶಗಳ ಕೂಡ ಸಂಘಟನೆ ಮಲ್ತಿನ ಅಂಚಿತ್ತ ಒಂಜಿ ಚತುರ ಸಂಘಟನೆಗಾರೆ ಅಂಚಿತ್ತಿನಾರೆಗೆ ಇನಿ ಒಂಜಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ನಮಕ್ ಪೂರ ಪೆರ್ಮೆದ ವಿಷಯ ಅಂಚಾದ ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿದಾಗ ಕೂಡ ಇಂಕ್ ಅರೆನ್ನು ಸನ್ಮಾನ ಮಲ್ಪರೆ ಬಹಳ ಸಂತೋಷಡು ಇಂಕುಲು ಇನಿ ವೇದಿಕೆದ ಮಿತ್ತುಲ್ಲ ಅಂಚ ಇನಿ ಒಂಜಿ
ಅರೆಗೆ ಸನ್ಮಾನ ಎಂಕಲ್ನ ಸಮಿತಿದಾಗ ಮಾತೆಲ್ಲ ಒಟ್ಟು ಸೇರಿದು ಒಂದು ಎಲ್ಲೆ ಮಟ್ಟದ ಮಾನಾದಿಗೆ ಮಲ್ತೊಂದಿಲ್ಲ ಅವೇನು ಸಂತೋಷಡವರು ಸ್ವೀಕಾರ ಮಲ್ಪೋಡು ಬಂದು ಕೇನೊಂದಿಲ್ಲ. ಒಂದು ನಿಮಿಷ ಆರ್ನ ಸನ್ಮಾನ ಪತ್ರನು ವಸಂತ್ ಶೆಟ್ಟಿಗಾರರು ಓದೋಡು ಬಂದು ಕೇನೊಂದಿಲ್ಲ. ನಮಕ್ ಇತ್ತೆ ಪದ್ಮನಾಭ ಶೆಟ್ಟಿಗಾರ ಸನ್ಮಾನ ಮಲ್ಪುನ ಭಾರಿ ಖುಷಿ ಆಪುಂಡು. ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿ ಪದ್ಮನೂರು ಕಿನಿಗೋಡಿ 574150 65ನೇ ಸಾರ್ವಜನಿಕ ಯಕ್ಷಗಾನ ಬಯಲಾಟದ ಈ ಸುಸಂದರ್ಭದಲ್ಲಿ ಶ್ರೀ ಪದ್ಮನಾಭ ಶೆಟ್ಟಿಗಾರ್ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಅಭಿನಂದನಾ ಪತ್ರ. ಆತ್ಮೀಯರೇ, ತಾವು ಮಂಜಯ್ಯ ಶೆಟ್ಟಿಗಾರ್ ಮತ್ತು ಪರಮೇಶ್ವರಿ ದಂಪತಿಗಳಿಗೆ ಪುತ್ರನಾಗಿ 1960ರಲ್ಲಿ ಪದ್ಮನೂರಿನ ಶೆಟ್ಟಿಗಾಡುವಿನಲ್ಲಿ ಜನಿಸಿದ್ದೀರಿ. ತಮ್ಮ ವಿದ್ಯಾಭ್ಯಾಸವನ್ನು ಹಳೆಂಗಡಿ ಸರ್ಕಾರಿ ಶಾಲೆಯಲ್ಲಿ ಮುಗಿಸಿ ತಮ್ಮ 18ನೇ ವಯಸ್ಸಿನಲ್ಲಿ ಜೀವನಕ್ಕಾಗಿ ಟೈಲರಿಂಗ್ ವೃತ್ತಿಯನ್ನು ಆರಂಭಿಸಿದ್ದೀರಿ. ಇದರ ಜೊತೆಗೆ ಯಕ್ಷಗಾನ ಕಲೆಗೆ ಆಕರ್ಷಿತರಾಗಿ ತನ್ನ ಅಣ್ಣ ನೋಣೆಯ ಶೆಟ್ಟಿಗಾರರಿಂದ ಬಾಲಪಾಠ ಕಲಿತು ಮುಂದೆ ತೆಂಕುತಿಟ್ಟಿನ ಹಿರಿಯ ಮದ್ದಳೆ ವಾದಕರಾದ ದಿವಾನ ಭೀಂಭಟ್ ಇವರಿಂದ ಪಾಠವನ್ನು ಚೆಂಡಮದ್ದಲೆಯನ್ನು ಕಲಿತೀರಿ. ತದನಂತರ ಸುರತ್ಕಲ್, ಕಟೀಲು, ಬಪ್ಪನಾಡು, ತಹಸೀಲ್, ಎಡನೀರು ಮೇಳಗಳಲ್ಲಿ ಸೇವೆ ಮಾಡಿರುತ್ತೀರಿ. ನಮ್ಮೂರಿನಲ್ಲಿ ಸುಮಾರು 20ರಿಂದ 25 ವರ್ಷಗಳಿಂದ ಟೈಲರಿಂಗ್ ವೃತ್ತಿಯನ್ನು ನಡೆಸಿ ಜನರ ಪ್ರಶಂಸೆಗೆ ಪಾತ್ರರಾಗಿರುತ್ತೀರಿ. 1995ರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟು 2 ಮಕ್ಕಳೊಂದಿಗೆ ಪಕ್ಷಿಗೆರೆಯಲ್ಲಿ ಸುಖ ಜೀವನ ನಡೆಸುತ್ತಿದ್ದೀರಿ. ಕ್ರಮೇಣ ಶನಿವೇಶ್ವರ ಭಕ್ತವೃಂದ ಎಂಬ ತಾಳಮದ್ದಳೆ ಸಂಸ್ಥೆಯನ್ನು ಪ್ರಾರಂಭಿಸಿ ಹೊರ ರಾಜ್ಯ ಹಾಗೂ ವಿದೇಶಗಳಲ್ಲಿಯೂ ಕಾರ್ಯಕ್ರಮ ನಡೆಸಿ ಜನರ ಹೆಗ್ಗಳಿಕೆಯನ್ನು ಪಡೆದಿರುತ್ತೀರಿ. ತಮ್ಮ ಕಲಾ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ತಮಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕಲಾಭಿಮಾನಿಗಳ ಹಾರೈಕೆ ಸದಾ ನಿಮ್ಮೊಂದಿಗಿದ್ದು ಮುಂದೆಯೂ ನೀವು ಕಲಾ ಸೇವೆಯನ್ನು ಮಾಡಲು ಪರಮಾತ್ಮ ತಮ್ಮನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತಾ 65ನೇ ಯಕ್ಷಗಾನ ಬಯಲಾಟದ ಈ ಶುಭ ಸಂದರ್ಭದಲ್ಲಿ ಅಭಿನಂದಿಸಿ ಸನ್ಮಾನಿಸಲು ಸಂತೋಷ ಪಡುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸಮಿತಿ ಪದ್ಮನೂರು ಹಾಗೂ 10 ಸಂಸ್ಥರು. ದಿನಾಂಕ 29/12/2024, ಸ್ಥಳ ಪದ್ಮನೂರು. ಎಂಕುಲು ಕೊರಿನೆಂಚಿತ್ತಿನ ಒಂಜಿ ಎಲ್ಲ ಮಾನಾದಿಗೆನ ಸಂತೋಷೋಡು ಸ್ವೀಕಾರ ಮಲ್ತಂದಿರನ್ನು ಬಂದು ಎಂಕುಲು ಇನ್ನೊಂದು ಆರಡ ಒಂಜಿ ರಡ್ಡು ಪಾತೆರ ಪಾತ್ರೆಡು ಬಂದಕ್ಕೇನೊಂದಿಲ್ಲ. ಯಾರು ನಿಜವಾದ ಅಂಡ್ಲ ಪಾತೆರೊಣೆ ಅತ್ತು ಯಾರು ಏನಲ್ಲತ್ತಂಡ ಒಂಚೂರು ಒಂತ ಚೆಂಡೆ ಮೊದಲೇ ಬಿಟ್ಟಿನೇಟು ಮಾತ್ರ ಅಂಡ್ಲ ಈ ಪುಡ್ತಿಗೆ ಎಂಕ್ ಪಾತ್ರಂದು ಉಪಾಯಿಜ್ಜಿ ಅಂಚಾದ ಯಾನು ಶುರುಕು ಕಟೀಲ್ದ ಅಪ್ಪೆಗಲ ಈ ಯಕ್ಷಗಾನ ಮೇಳೊಡುಪ್ಪುನಂಚಿನ ಮಹಾಗಣಪತಿ ದೇವರಿಗೆಲ್ಲ ಮನಸ್ಸಾರ ವಂದನೆ ಮಲ್ತೊಂದು ರಡ್ಡು ಪಾತೆರನು ಮಾತ್ರ ಪಾತೆರುವೆ ದಾಯಪಣ್ಣ ಹೊಂದಿತ್ತು ಇತ್ತು ಪಾತೆರನ ವೇದಿಕೆ ಅತ್ತು ಎಂಜಿನತ್ತಲೆಲ್ಲ ಅಪ್ಪನ ಸೇವೆ ತೂವರೆ ಬೈದಿನ ಕುಳುಪ್ಪುನು ಅಂಚಾದ ಪುನಗ ಒಂಜಿ ರಡ್ಡು ಪಾತೆರಡು ಪಣ್ಣದಾಕು ಪಣ್ಣಗೆ ಹೆಂಗೆ ಪಣ್ಣಂದೆ ಕುಳ್ಳರೆ ಹಬ್ಬಿಚ್ಚಿ ಇತ್ತೆ ಪ್ರಥಮವಾದ ಪಣ್ಪಿಂದಾದ ಪಂಡ ಸುರುಟಿಯಾನು ಈ ಪದ್ಮನೂರು ಯಕ್ಷಗಾನ ಬಯಲಾಟ ಸಮಿತಿ ಒಂದೇನು ಯಾನು ಎಂಚಿನ ಪನೊಡೊಂದು ಗೊತ್ತ ಹಬ್ಬಿಚ್ಚಿ ದಾಯಪಂಡ ಯಾನು ಪುಟುದಿನ ಊರುಡು ಎಂಕಿನಿ ಈತ ಜನ ಸೇರಿದು ಗೌರವ ಮಲ್ದೇರು ಈ ಗೌರವದ ಋಣ ಅಂಕ್ ವಾನಮ್ನೆಲ್ಲ ತೀರ್ಸವರ ಸಾಧ್ಯ ದಯಪಂಡ ಮಕ್ಕಳು ಏತ್ ಕಷ್ಟಪಡ್ದು ಪ್ರತಿಯೊರು ಎಣ್ಣು ತಿಕ್ಕದು ಅಕಳ್ಳದಾದಾಂಡ್ಲ ಸಾಕಾರಗೆ ತಂದು ಈತ ಮಲ್ಲ ಒಂಜಿ ಈ ಬಯಲಾಟನು ನಿರಂತರ ಯಾನು ಎಲ್ಲ ಬಾಲೆಡ್ದು ತೂ ಒಂದುಲ್ಲೆ ಪಂಡಲ ಹೆಚ್ಚ ಒಂದು ದಯಪಂಡಗ ಯಾನು ಪುಟದಿನ ಊರ್ಲ ಒಂದೇ ಅಂಚಾದ ಪುನಗ ಈ ಸತ್ಯನಾರಾಯಣ ದೇವರನ ಪೂಜೆ ಅಂಚೆನೆ ನಮ್ಮ ಕ್ರಿಸ್ಮಸ್ ಆಚರಣೆ ಅಂಚೆ ಹಿಡ್ದು ರಂಜಾನ್ ಆಚರಣೆ ಈ ಮೂಜಿ ಆಪಿರ ಒಂಜಿ ಕೇಂದ್ರ ಅಂದಿತ್ತನಾಂಡ ಅವು ಪದ್ಮನೂರು ಬಂಡ್ರೆ ಸಂತೋಷ ಒಂದುಂಟು
ಬೊಕ್ಕೊಂಜಿ ವಿಷಯ ಆದ ಪಂಪಿನ ಪಂಡಗ ಪ್ರತಿ ವರಿಯಲ್ಲ ಪುದರಿಗೆ ಎತ್ತದ ಹೆಂಗೆ ಪಂಡ್ರೆ ಆಪುಜಿ ದಾಯಪಂಡ ಆತ ಪುರ್ಸೋತುಜ್ಜಿನಿ ದಾಯಪಂಡ ಯಕ್ಷಗಾನ ಆಟ ನಡಪರೆ ಉಂಟು ಅಂಚಾದು ಇನ್ನಿತ ಈ ಕಾರ್ಯಕ್ರಮವನ್ನು ಸಂಯೋಜನೆ ಮಲ್ಪನಾಗ ಎನ್ನ ಶಿಷ್ಯ ಪಂಡ್ರೆ ಹೆಂಗೆ ಭಾರಿ ಸಂತೋಷ ಆಪುಂಡು ಶೇಖರೆ ಪಂಡ ಶೇಖರ ಅಂದೆ ಈ ವೇದಿಕೆಯನ್ನು ಪಂಡವಲ್ಲಿ ಶೇಖರ ಪೂಜಾರರು ಅವೇ ಅವತ್ತಂದೆ ಸುರೇಶ್ ಬೊಕ್ಕಂಚಿರ್ದೆ ನಮ್ಮ ಖಾದರ್ ಉಳ್ಳೇರು ಈ ಜೋಸೆಫ್ ಕೌಡ್ರಸ್ ಉಳ್ಳೇರು ವಿಜಯಕುಮಾರ್ ಉಳ್ಳೇರು ಬೊಕ್ಕ ಅಂಚನೆ ಅಶೋಕಣ್ಣೆ ಉದಯರು ಬೊಕ್ಕ ಮುಖ್ಯವಾದಿ ಏನನ್ನು ಒಂದೇ ಒಂಜಿ ಜಾಗಡು ನೆಡ್ದುಂಬು ಏನನ್ನು ಒಂಜಿ ಗೌರವಾರ್ಪಣೆ ಮಲ್ತು ಸನ್ಮಾನ ಮಲ್ದಿನಾರು ಎನ್ನ ಆತ್ಮೀಯ ಮಿತ್ರರಾಯನ ಪೃಥ್ವಿರಾಜ್ ಆಚಾರ್ಯ ಯಾನು ಅಕಲೆ ಮಾತ್ರೆಗಳ ಸುರುವತ್ತ ವಂದನೆ ಮಲ್ತವನು ಯಾನು ಕುಡಂಜಿ ಶಬ್ದ ಪನ್ಪೆ ಇನಕ್ಕೆ ಯಾನು ಮಸ್ಕತ್ತಿಗೆ ಒಂಜಿ ಮೂಜಿ ಸರ್ತಿ ಪೋಪ್ನಂಚಿನ ಯೋಗ ಬರೊಡ್ಡ ಎನ್ನ ಆತ್ಮೀಯ ಮಿತ್ರೆ ಪಂಡ ಉದಯರ್ನ ಮೆಗ್ಗೆ ವಿಜಯಕುಮಾರ್ ಮೇರು ವಿಜಯ ಕುಕ್ಯಾನ್ ಮೇರು ದಾದ ಮಲ್ದೇರು ಪಂಡ ಯಾನು ಏಪಲ ಮೇರಡ ಪಣ್ಣೊಂದಿತ್ತೆ ಒಂಜಿ ಎಕ್ಲಿಗೆ ಫಾರಿನ್ ಪೋಪನ ಒಂಜಿ ಅವಕಾಶ ಆವಡು ಅವೇನು ಮಲ್ಪೊಡ್ಡ ಆರ್ನ ಪ್ರಯತ್ನ ಆ ಮುಖಾಂತರ ಪಿದಯರು ಪೋಪನಂಚಿನ ಒಂಜಿ ಸಹಕಾರಳ ವಿಜಯಕುಮಾರ್ನ ಲೆಕ್ಕ ಕೊಡ್ತಿಕೊಂಡು ಅಂಚದೊಂದು ಪೂರೈಕರ ಮುಖ್ಯ ಕಾರಣದಾದ ಪಂಡ ಈ ಜಾಗ ಈ ಪದ್ಮನೂರು ಬಣ್ಪಿನ ಒಂಜಿ ಯಕ್ಷಗಾಲ ಬಯಲಾಟ ಸಮಿತಿ ಉಂಡು ಒಂದಿಟ್ಟು ಮೂಜಿ ಬಗೆನು ಒಂಜಿ ಕ್ರಿಸ್ಮಸ್ ಎಕಡೆ ಲೆಕ್ಕನ ಕ್ರಿಸ್ಮಸ್ ಆಚರಣೆ ಮಲ್ಪೇರು ಮೂಲು ಬೊಕ್ಕೊಂಜಿ ಮೇಡ್ದಾದ ಬಣ್ಣದಾಂಡ ಆ ರಂಜಾನ್ ಹಬ್ಬನೂ ಆಚರಣೆ ಮಲ್ಪೇರು ಬೊಕ್ಕೊಂಜಿ ಮೇಟಿ ನಮ್ಮ ಅಪ್ಪನ ಸೇವೆ ಅಂಚನೆ ಸತ್ಯನಾರಾಯಣ ದೇವರ ಪೂಜೆ ಈ ಪೂಜೆ ನನ್ನ ಮಿತ್ತುಗಳ ನಿರಂತರವಾದ ಪೊರ್ಲುಡಾದು ಇಂಚನೆ ಯಾನಂದತ್ತು ಮಲಮಲ್ಲ ಕಲಾವಿದರುಳ್ಳೇರು ಅಕರೆಣ್ಣಿಗಳು ಗುರುತಿಸಾದು ಈ ಕಾರ್ಯಕ್ರಮವನ್ನು ಪೊರ್ಲುಡಾಪಿನ ಅನುಗ್ರಹನು ಆ ದೇವರ ಕಟೀಲ್ದ ಅಪ್ಪೆ ನಮಕ್ ಮಾತ್ರೆಗಳ ಒದಗಿಸಾಡಂದು ಪಂಡದು ಏನಡ್ದು ಆದಾಂಡ್ಲ ಪಾತ್ರೆಡು ಎರಡಾಂಡ್ಲ ಪುತಾರು ಬುಡ್ದು ಬೋದಿಪ್ಪು ದಾರ ವ್ಯತ್ಯಾಸ ಆತಂದ ಕ್ಷಮೆ ಕೊಡ್ದು ಯಾನು ಮಾತ್ರೆಗಳ ಈ ಒಂಜಿ ಸನ್ಮಾನದ ಬಗ್ಗೆ ಚಿರೋಣಿ ಆದುಲ್ಲೆ ನಮ್ಮನ್ನು ಮಾತೆರ್ಲ ಎಡ್ಡೆ ಮಲ್ಪಡು ಜಾತಿ ಭೇದದ ಅಂತೆ ಮೂರು ಇಂಚನೆ ನಿರಂತರ ಕಾರ್ಯಕ್ರಮ ಪೊರ್ಲುಡಾವಡು ಪಣದು ಕಟೀಲ್ದ ಅಪ್ಪೆಡ ಎನ್ನೊಂದು ಎನ್ನ ರಡ್ಡು ಪಾತ್ರೆಯನ್ನು ಮುಗಿಪ್ಪೆ ನಮಸ್ತೆ. ಧನ್ಯವಾದಗಳು ಪದ್ಮನಾಭ ಶೆಟ್ಟಿಗಾರ್ರೆ. ಅಂಚನೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಲ್ಪರೆ ಅನು ಮಲ್ತುಕೊರ್ನ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥಾಪಕರು ಅಂಚನೆ ಮೇಳದ ಮ್ಯಾನೇಜರ್ ಕಲಾವಿದರಿಗಳ ಎಂಗುಲು ಕೃತಜ್ಞತಾಪೂರ್ವವಾದ ಧನ್ಯವಾದವನ್ನು ಕೊರೊಂದು ಮಾತೆರಲ್ಲ ಸೇರ್ದಿನ ಕಲಾಭಿಮಾನಿಗಳು ಆಟದ ಮಧ್ಯಡಬತಿ ಎಂಗುಲು ರಸಭಂಗ ಮಲ್ತಿನಿಗೆ ಕ್ಷಮೆಗೊಂದು ಈ ಆಟವನ್ನು ಮುಂದುವರ್ಪರೆ ನಿಗಳ ಅನುಮುಖೇನೊಂದು ಇಡೆಗೆ ಈ ಕಾರ್ಯಕ್ರಮವನ್ನು ಮುಗಿತುವ ಯಕ್ಷಗಾನಂ ಗೆಲ್ಗೆ.
ತಕ್ಷಣವೇ ನಮ್ಮ ಹುಟ್ಟಿನ ಹಿನ್ನೆಲೆಯನ್ನು ನಾವು ತಿಳಿಯದೇ ಇರುವ ಕಾಲದಲ್ಲಿ ಕೇಳಿದ ಪ್ರಣವದಿಂದಲೇ ಪ್ರಚೋದಿತರಾಗಿ ನಿನ್ನನ್ನು ಕಾಣುವಂತ ಸುಯೋಗ ನಮ್ಮ ಮೂವರಿಗೆ ಒದಗಿ ಬಂತಮ್ಮ. ನಿನ್ನನ್ನು ಕಂಡಾಕ್ಷಣವೇ ನಮ್ಮೊಳಗಿದ್ದಂತ ಭಯವೆಲ್ಲವೂ ದೂರವಾಯಿತು. ಸರ್ವ ಭಯ ನಿವಾರಿ ನೀನು. ಕರುಣಾ ಸಾಗರಿಯಾದಂತ ನಿನ್ನ ಮುಂಭಾಗದಲ್ಲಿ ಕರಗಳೆರಡನ್ನು ಜೋಡಿಸಿ ಪ್ರಾರ್ಥಿಸುವುದಿಷ್ಟೇ. ನಮ್ಮಿಂದ ಆಗಬೇಕಾದಂತ ಕೈಂಕರ್ಯವೇನೆನ್ನುವುದನ್ನು ತಿಳಿಸಿ ನಮ್ಮನ್ನು ಉದ್ಧರಿಸಬೇಕು ತಾಯಿ. ತುಂಬಿದ ಅಂಬುಜಿ ಆವರಿಸಿರುವ ಕಾರ್ಗತ್ತಲು ನಮ್ಮ ಮೂವರ ಜನನ ಯಾಕಾಯ್ತು, ಹೇಗಾಯ್ತು, ಯಾರಿಂದಾಯ್ತು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಕೇಳಿ ಬಂದ ಓಂಕಾರ ನಿನಾದ, ಅದನ್ನೇ ಸ್ತುತಿ ಮಾಡಿದಾಗ ನಮ್ಮ ಕ್ಷಿಗಳಿಗೆ ಗೋಚರಿಸಿದವಳು ನೀನು. ಆದುದರಿಂದಲೇ ನಮ್ಮ ಹುಟ್ಟಿನ ಬಗ್ಗೆ ನೀನು ಅರಿತಿದ್ದೆನ್ನುವುದೇ ಸ್ಪಷ್ಟ. ಅವೆಲ್ಲವನ್ನು ತಿಳಿಸಿ ನಮ್ಮ ಮೂವರನ್ನು ಉದ್ಧರಿಸಬೇಕಮ್ಮ. ಓ ಆದಿಮಾಯೇ, ತುಂಬಿದಂತಹ ಜಲರಾಶಿ ಮಧ್ಯೆ ನಮ್ಮೂವರ ಸೃಷ್ಟಿ, ನಮ್ಮ ಸೃಷ್ಟಿಗೆ ಕಾರಣೀಕರ್ತರು ಯಾರೆಂಬುದಾಗಿ ನಾವೇ ತರ್ಕಿಸುತ್ತಾ ಇದ್ದೀವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿದ್ದು ಓಂಕಾರ. ಅದನ್ನೇ ಭಜಿಸಿದಾಕ್ಷಣ ನೀನೇ ಪ್ರತ್ಯಕ್ಷಲಾಗಿದ್ದೀಯ. ಅಜ್ಞಾನ ಎನ್ನುವಂಥ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನ ಎನ್ನುವಂತಹ ದಿವ್ಯ ಜ್ಯೋತಿಯನ್ನು ಕರುಣಿಸಿದಾಗೆ ನೀನು. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ ಜಯ ಹರಿಹರ ಒಪ್ಪುವಂತ ಶುಭ ನಾಮಕರಣ ಇರಿಸಲಿಕ್ಕಿದ್ದೇನೆ. ರಕ್ತ ಛಾಯಿಂದ ಕಂಗೊಳಿಸಿರುವಂತ ನೀನೆ ಬ್ರಹ್ಮ ರಾಜಸ ಗುಣಭರಿತನಾಗಿ ಸಕಲ ಜೀವಿಗಳನ್ನೆಲ್ಲ ಸೃಷ್ಟಿ ಮಾಡುತ್ತಾ ಸತ್ಯ ಲೋಕಲಿ ಇದ್ದುಕೋ. ಶಿರೋಧಾರಿ ಒಮ್ಮ ನೀಲವರ್ಣದಿಂದ ಕಂಗೊಳಿಸಿರುವಂತ ನೀನೆ ಹರಿ ಸಾತ್ವಿಕ ಗುಣೋಪೀತನಾಗಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕಲಿ ಇದ್ದುಕೋ. ನಿನ್ನ ಇಚ್ಛೆಯಂತಾಗಲಮ್ಮ. ಶ್ವೇತವರ್ಣ ಹಾಗೂ ಮೂರು ಕಣ್ಣುಗಳಂತ ನೀನೇ ಈಶಾ ತಾಮಸ ಗುಣಯುತನಾಗಿ ಲೈದ ಕಾರ್ಯವನ್ನು ಮಾಡುತ್ತಾ ಕೈಲಾಸಲಿ ಇದ್ದುಕೋ. ಮಕ್ಕಳೇ, ನಿಮ್ಮ ನಿಮ್ಮ ಉದ್ಯೋಗನ ಭಕ್ತಿಯಿಂದ ಮಾಡುತ್ತಾ ಬಂದಲ್ಲಿ ನಾನು ಶುಭದಾಯಕಳಾಗ್ತೀನಿ. ಏನಾದ್ರೂ ಸಮಸ್ಯೆ ಬಂದರೆ, ಕಷ್ಟ ಬಂದರೆ ಮೂರು ಮೂರ್ತಿಗಳೇ, ನಿಮ್ಮ ನಿಮ್ಮ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ನಿಮಗೆ ಏನಾದರೂ ಕಷ್ಟ ಒದಗಿ ಬಂದರೆ ಏಕೋ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿರಿ ಎಂದಾದ್ರೆ ನಾನೇ ಪ್ರತ್ಯಕ್ಷಳಾಗಿಯೂ ಪರೋಕ್ಷವಾಗಿ ಬಂದು ನಿಮಗೆ ಒದಗಿಂತ ಕಷ್ಟದ ನಿವಾರಣೆ ಮಾಡ್ತೇನೆ. ಹೋಗಿ ಮಕ್ಕಳೇ, ನಿಮಗೆ ಶುಭವಾಗಲಿ. ಆದರಿಸಲಾಗ್ತೇನೆ, ಆದರಿಸಲಾಗ್ತೇನೆ, ಆದರಿಸಲಾಗ್ತೇನೆ.
ಅರಿತರೆ ನಮ್ಮಲ್ಲಿ ಹಿರಿಯವನೈತೆನೋ ಹಿರಿಯವನೈತೆನೋ ಮರೆಯಲ್ಲ ವಿಜೃಂಭಣೆಯು ಹರಿಹರಾನಿ ತ್ರಿಕೇತುವಗಾಯಗೋ. ಹರಿ ವಿಧಿಯೇ ಹರ ಬ್ರಹ್ಮ ಏನು ನೀವಿಬ್ಬರು ನನ್ನನ್ನೇ ನೋಡ್ತಾ ಇದ್ದೀರಲ್ಲ? ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದವ ನೀನಲ್ವಾ? ಹಾಗಾಗಿ ಒಂದು ನಿರೀಕ್ಷೆ ಉಂಟು ನಿನ್ನ ಮೇಲೆ ನಮಗೆ. ಹಾ, ತಿಳಿಸಬೇಕಾದಂತಹ ಕಾರ್ಯ ಉಂಟು, ಹಾಗಾಗಿ ನಾನು ಸುಮ್ಮನಿದ್ದೇನೆ. ಹೌದಾ? ಹೌದೌದು. ಏನದು? ಹುಟ್ಟಿದಂತಹ ಆ ಸಮಯದಲ್ಲಿ ಹ, ನಾನೇನು ನಾನೆಷ್ಟು ಅನ್ನೋದು ತಿಳಿಯದೆ ಹೋಗಿತ್ತು. ನಮಗೂ ಹಾಗೆ. ಪ್ರತ್ಯಕ್ಷನಾದ ಮಾತೆ. ಮೂವರಿಗೆ 3 ಹೆಸರುಗಳನ್ನು, ಉದ್ಯೋಗಗಳನ್ನು, ವಾಸಿಸುವುದಕ್ಕೆ ಯೋಗ್ಯ ಸ್ಥಳಗಳನ್ನು, 3 ಗುಣಗಳನ್ನು ಅನುಗ್ರಹಿಸಿದ್ದಾಳೆ ಮಹಾಮಾತೆ. ನಿಜ. ಕಾಣಿಸಿಕೊಂಡಂತಹ ಮಾತೆ ಮೊದಲಾಗಿ ನನ್ನನ್ನು ಕರೆದು ನನಗೆ ಹೆಸರನ್ನಿಡಿಸಿದ್ದು ಮಗನೇ ಬ್ರಹ್ಮ ಎಂಬ ಹಾಗೆ. ಹೌದು. ಬ್ರಹ್ಮ ಅಂದರೆ ಏನು? ನೀನೆ. ನಾನು ಹೌದು. ಆದ್ರೆ ಬ್ರಹ್ಮ ಅನ್ನುವಂತಹ ಶಬ್ದಕ್ಕೆ ಅರ್ಥ ಉಂಟು. ಏನದು? ಗೃಹಿರುದ್ಧ ಎನ್ನುವಂತಹ ಧಾತುವಿನಿಂದ ನಿಷ್ಪನ್ನವಾದ ಬ್ರಹ್ಮ ಎನ್ನುವ ಶಬ್ದಕ್ಕೆ ದೊಡ್ಡದು ಎನ್ನುವ ಮಹದರ್ಥ ಉಂಟು. ಹ, ಮತ್ತೆ ರಾಜಸ ಗುಣ. ನಿನಗೆ ಅಲ್ವಾ ಅದು? ಏಕಕಾಲದಲ್ಲಿ ನವಮರು ಕಾಣಿಸಿಕೊಂಡ ದಿಸೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರು ಯೋಗ್ಯ ಎಂಬ ಹಾಗೆ ಯೋಚಿಸಿದಂತಹ ಮಾತೆ ನಾಯಕನಾಗಬೇಕಿದ್ರೆ ಇವನೇ ಸರಿ ಎನ್ನುವ ಹಾಗೆ ತೀರ್ಮಾನಿಸಿ ರಾಜಸ ಗುಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಹರಿಯೇ ವಿಧಿಯೇ. ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬಂತು ಅಂತಾದ್ರೆ ಆದ್ರೆ ನೀನು ಯೋಚಿಸುವುದಲ್ಲ, ಮತ್ತೆ ನೇರವಾಗಿ ನನ್ನ ಬಳಿಗೆ ಬಾ. ಬಂದು ನಿನ್ನ ತೊಂದರೆ ನನ್ನಲ್ಲಿ ಹೇಳು, ಹೇಳಿದ್ರೆ ನಾನು ಬಗೆಹರಿಸ್ತೇನೆ. ನಿನಗೆ ಸಮಸ್ಯೆ ಆದ್ರೆ ನಾನೇ ನೋಡಿಕೊಳ್ತೇನೋ. ಹರಣೆ, ಮುಂದೆ ನೀನು ಕೈಗೊಳ್ಳುವಂತಹ ಕೈಂಕರ್ಯದಲ್ಲಿ ಯಾವುದೇ ರೀತಿ ಅಡಚಣೆ ಬಂತು ಅಂತಾದ್ರೆ ಬಂದ್ರೆ ನೀನು ದುಃಖಿಸುವುದಲ್ಲ, ಮತ್ತೆ ನೇರವಾಗಿ ಬ್ರಹ್ಮಣ ಬಳಿಗೆ ಬಾ. ನಿನ್ನ ಅಡಚಣೆ ನನ್ನಲ್ಲಿ ಹೇಳು, ನಾನು ನಿವಾರಣೆ ಮಾಡ್ತೇನೆ. ಯಾಕಂದರೆ ನಮ್ಮ ಮೂವರಲ್ಲಿ ನಾನೇ ಅಧಿಕ, ನೀವಿರುವರು ನಾನು ಹೇಳಿದ ತರದಿ ಕೇಳತಕ್ಕದ್ದು. ದುರಿತವನ್ನು ಅನುಭವಿಸುತ್ತಿದ್ದವರು ನಾವು ಮೂವರು. ನಮ್ಮ ಹುಟ್ಟಿನ ಹಿನ್ನೆಲೆಯನ್ನಾಗಲಿ ನಮ್ಮ ಗುಣ ಸ್ವಭಾವವನ್ನಾಗಲಿ ತಿಳಿಯುವ ಮಟ್ಟಕ್ಕೆ ನಾವು ಯಾರು ಬೆಳೆದವರೇ ಅಲ್ಲ. ಆ ಕಾಲದಲ್ಲಿ ನಮ್ಮ ಮುಂಭಾಗದಲ್ಲಿ ಪ್ರಕಟಳಾದಂತಹ ಜಗಜ್ಜನನಿ ಇಚ್ಛಾ ಮಾತ್ರದಿಂದಲೇ ನಮ್ಮ ಮೂವರನ್ನು ಸೃಜಿಸಿದ ಹಿನ್ನೆಲೆಯನ್ನೆಲ್ಲ ವಿವರವಾಗಿ ತಿಳಿಸಿ ಮರೆಯಾದ ಬಳಿಕ ಎಲ್ಲವನ್ನೂ ಅಮ್ಮನಿಂದಲೇ ಪಡೆದು ನೀನೀಗ ದೊಡ್ಡವನಾಗುವುದಕ್ಕೆ ಹೊರಟದ್ದು. ನೀನೇ ಯಾಕೆ ದೊಡ್ಡವನಾಗಬೇಕು? ನಾವು ಯಾಕೆ ಸಣ್ಣವರಾಗಬೇಕು? ನಮಗೇನು ಕೊಡದೆ ಕೇವಲ ನಿನಗೊಬ್ಬನಿಗೆ ಅಮ್ಮ ಅನುಗ್ರಹಿಸಿದಲ್ವಲ್ಲ, ನಿನ್ನ ಹಾಗೆ ನಮಗೂ ಅನುಗ್ರಹಿತವಾಗಿದೆ. ಅಂದಾದ ಬಳಿಕ ಇಲ್ಲಿ ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ. ಯಾಕೆ ಹೀಗೆ ಆಡುತ್ತಾ ಇದ್ದೀನಿ ಅಂತ ನೋಡಿದ್ರೆ ಅರ್ಥ ಆಗುತ್ತದೆ. ಏನು? ರಾಜಸ ಗುಣ ನಿನ್ನಲ್ಲಿ ಉಂಟು. ಮದ ತುಂಬಿ ಈ ರೀತಿಯಾಗಿ ವ್ಯವಹರಿಸುವುದು ನೀನು. ಇಲ್ಲಿ ಬೇಕಾಗಿರುವುದು ಮದ ಅಲ್ಲ ಬ್ರಹ್ಮ, ಮತ್ತೆ ಮುದ. ಮುದದಿಂದ ಸೃಷ್ಟಿ ಮಾಡು. ಈಗ ನೀನು ಮುದದಿಂದ ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕಾ? ಹೌದು. ಹಾಗೆಲ್ಲ ಆಗುವುದಿಲ್ಲ. ಇವನ ವಿಚಾರ ಗೊತ್ತಾಗಬೇಕಲ್ವಾ? ಬ್ರಹ್ಮ ಮಹಾಮಾತೆ ಅದೃಶ್ಯಲಾದ ಮೇಲೆ ತಾನು ದೊಡ್ಡವನು ಎಂಬುದಾಗಿ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ದೊಡ್ಡವ ನಾನೇ, ಆದ್ರೆ ಆಲೋಚನೆಯನ್ನು ಮಾಡು. ಏನು? ಈಶ ಎನ್ನುವಂತ ಶಬ್ದಾರ್ಥ ಯಜಮಾನ. ಯಜಮಾನ? ನೀನು ಯಾರಿಗೆ ಯಜಮಾನ ಇಲ್ಲಿ? ನಿಮ್ಮಿಬ್ಬರಿಗೂ ಯಜಮಾನ. ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ನಿನ್ನಲ್ಲಿ ಏನುಂಟು ಅರ್ಹತೆ? ಎಲ್ಲವೂ ಉಂಟು. ಏನುಂಟು? ನಿಮ್ಮಿಬ್ಬರಿಗಿಂತಲೂ ಒಂದು ಹೆಚ್ಚಿಗೆ ನನ್ನಲ್ಲಿ ಉಂಟು. ಹೌದಾ? ಎಲ್ಲಿ ತೆಗೆದಿಟ್ಟಿದ್ದಿ? ತೆಗೆದಿರಿಸಿದ್ದಲ್ಲ, ಮತ್ತೆ ನನ್ನೊಮ್ಮೆ ಸರಿಯಾಗಿ ನೋಡಂತೆ ನೀನು. ನೋಡ ತಿರುಗು. ಎಂತ ಉಂಟು? ಏನುಂಟು? ಏನನ್ನು ಕಂಡೆ? ಏನಿಲ್ಲ, ಗೊತ್ತಾಗುದಿಲ್ಲ. ಗೊತ್ತಾಗ್ಲಿಲ್ವಾ? ನನ್ನ ಹಣೆಯನ್ನೊಮ್ಮೆ ನೋಡ. ಅದೇನು ಹುಣ್ಣಾದದ್ದು? ಬ್ರಹ್ಮ ಹುಣ್ಣಲ್ಲ ಅದು. ಮತ್ತೆ ಕಣ್ಣು. ಕಣ್ಣಾದ್ರೆ ಮುಚ್ಚಿಕೊಂಡದ್ದೆ. ಈ ಸಂದರ್ಭದಲ್ಲಿ ಮುಚ್ಚಿಕೊಂಡುಂಟು. ಹೌದು, ತೆರೆದಕ್ಕಿಲ್ವಾ? ಉಂಟು. ಯಾವಾಗ? ನಾನು ಸಿಟ್ಟುಕೊಂಡಾಗ ಆ ಕಣ್ಣನ್ನು ತೆರೆದನು ಒಂದಾದ್ರೆ ಏನಾಗ್ತದೆ? ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಆದ್ರಿಂದ ಬ್ರಹ್ಮ ನಿನಗಿಂತ ನಾನೇ ದೊಡ್ಡವ. ನಾನೇ ದೊಡ್ಡವ, ಸಕಲವನ್ನು ಸುಡುವಂತಹ ಸಾಮರ್ಥ್ಯ ಉಂಟು ಅಂತ ಹೇಳ್ತಾ ಇದ್ಯಲ್ವಾ? ನೀನು ಸುಡುವುದಾದರೂ ಏನನ್ನು? ನೀನು ಸೃಷ್ಟಿ ಮಾಡಿದ್ದನ್ನು. ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡ್ಬೇಕನ್ನೋದನ್ನ ಗಮನಕ್ಕೆ ಬಂತಲ್ವಾ? ಹಾಗಾಗಿ ಹೇಳಿದ್ದು ಮೊದಲು ನಾ ಸೃಜಿಸಲು ಪದುಮಾಕ್ಷ ಪೊರೆಯುವ. ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರ ಇರುವುದು ಈ ಪದುಮಾಕ್ಷನಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವವನು ನೀನು. ಸೃಷ್ಟಿಯಿಂದಲೇ ಸಂಚಲನ,
ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದೂ ಭಿನ್ನವಲ್ಲ, ಎಲ್ಲವೂ ವಿಭಿನ್ನ, ನವನವೀನ. ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲ್ಲೂ ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಪಾಲನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು ಅಲ್ಲ. ಯಾಕಲ್ಲ? ಸೃಷ್ಟಿ ಗಣಬಲ್ಲ ಅನುಗ್ರಹಿಸಿದಂತಹ ಉದ್ಯೋಗದಲ್ಲಿ ನಾವು ಮೂವರೂ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲೇಬೇಕು. ಅದರಲ್ಲಿ ಮೊದಲಾಗಿ ತೊಡಗಿಸಿಕೊಳ್ಳಬೇಕಾದ ಉದ್ಯೋಗ ನಿನ್ನದ್ದೇ. ಹೀಗೆ ಮಾಡುತ್ತೇನೆ ಹಠ ಹಿಡಿಯುವ ಹಾಗಿಲ್ಲ, ಅಥವಾ ಇದನ್ನೇ ಮಾಡುತ್ತೇನೆ ಎನ್ನುವ ಹಾಗೂ ಇಲ್ಲ. ಜಗಜ್ಜನನಿ ಏನನ್ನು ನಮಗೆ ನಿರ್ದೇಶನ ಮಾಡಿದ್ದಾಳೋ ಅದನ್ನೇ ನಾವು ಮೂವರು ಮಾಡಬೇಕು. ನಾವು ಯಾರೂ ಇಲ್ಲಿ ಸ್ವತಂತ್ರರಲ್ಲ, ನಾವು ಜಗಜ್ಜನನಿಗೆ ಪರತಂತ್ರರಾಗಿರುವವು. ಏನನ್ನು ನೀನು ಸೃಷ್ಟಿಸಬೇಕು? ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಈ ಕಲ್ಪಕ್ಕನುಗುಣವಾಗಿ ನೀನು ಸೃಷ್ಟಿಸಲೇಬೇಕು. ಇದು ನಿನ್ನ ಉದ್ಯೋಗ, ನಿನ್ನ ಹೊಣೆ. ಈ ಕಲ್ಪದ ನಿನ್ನ ಉದ್ಯೋಗದ ಮೂಲ ಯಾವುದು? ಹಾಗಾದರೆ ಯಾವುದು? ಕಳೆದ ಕಲ್ಪದಲ್ಲಿ ಲಯ ಆದಿತ್ತು. ಲಯ ಆಗದೇ ಇದ್ರೆ ಈ ಕಲ್ಪದಲ್ಲಿ ನೀನು ಸೃಷ್ಟಿಸುವುದಕ್ಕಿಲ್ಲ. ಲಯ ಯಾಕಾಯಿತು? ಪಾಲಿಸುವಷ್ಟು ಕಾಲ ಪಾಲಿಸಿದ ತದನಂತರ ಅದು ಲಯವಾಯಿತು. ಇದರಿಂದಲೇ ನಾವು ತಿಳಿಯುವುದಕ್ಕಾಗುತ್ತದೆ. ಏನನ್ನು? ಸೃಷ್ಟಿ ಸ್ಥಿತಿ ಲಯ ಎನ್ನುವ ಉದ್ಯೋಗ ಕೇವಲ ಈ ಒಂದು ಕಲ್ಪಕ್ಕಾಗಿ ಅಲ್ಲ, ಇದು ಕಲ್ಪಕ್ಕೂ ಯುಗ ಯುಗಗಳಿಗೂ ಮನ್ವಂತರಗಳಿಗೂ ಹೀಗೇ ಸಾಗಬೇಕು. ಇದು ಜಗಜ್ಜನನಿಯ ಸಂಕಲ್ಪ ಅಲ್ವ ಬ್ರಹ್ಮ? ಅದೆಲ್ಲವನ್ನು ಮರೆತು ನೀನೀಗ ನಮಗಿಂತ ದೊಡ್ಡವನಾಗುವುದಕ್ಕಾಗಿ ಹೊರಟೆ. ಸೃಷ್ಟಿಸುವ ಕಾರ್ಯ ಘನವೇ ಅಲ್ಲ ಅಂತ ನಾವು ಯಾವ ಕಾಲಕ್ಕೂ ಆಡುವುದಕ್ಕಿಲ್ಲ. ನೀನೆಂದಷ್ಟು ಘನ ಅಲ್ಲ. ಕೇವಲ ನಮ್ಮ ತಾತ್ಕಾಲಿಕವಾದಂತಹ ಉದ್ಯೋಗವನ್ನು ಗಮನಿಸಿದೆವೆಂದಾದರೂ ಸೃಷ್ಟಿಗಿಂತ ಪಾಲನೆಯೇ ಶ್ರೇಷ್ಠ ಅಂತ ಆಗುತ್ತದೆ. ಕಾಲಕ್ಕೆ ಬೇಕಾದುದನ್ನು ಕೊಟ್ಟು ಪೊರೆಯುವ ಹದನ ಶ್ರೇಷ್ಠ. ಆದರೆ ನಾವು ಒಂದೇ ತಾಯಿಯ ಮಕ್ಕಳು, ನಮ್ಮೊಳಗೆ ಯಾವ ಕಾಲಕ್ಕೂ ತರತಮ ಭಾವ ಸಲ್ಲದು. ಸುವ್ಯವಸ್ಥಿತವಾದ ಪ್ರಪಂಚದ ನಿರ್ಮಾಣ ನಮ್ಮಿಂದ ಆಗುವುದಕ್ಕಿದೆ. ಹಾಗಾಗಿ ಬಾ, ನಮ್ಮ ಜೊತೆ ಕೈ ಜೋಡಿಸಿ. ನಿನ್ನ ಮಾತನ್ನು ಅವ ಕೇಳಿದ್ದಾನೆ, ನನ್ನ ಮಾತನ್ನು ಕೇಳಿದ್ದಾನೆ. ಸರಿ ಯಾವುದು ಅಂತ ನೋಡು, ಅವನೇ ತೀರ್ಮಾನ ಮಾಡಲಿ. ಸರಿ ಸರಿ ನಿನ್ನ ವಚನವೋ ಪೊರೆಯುವ ಕಲೆ ಶ್ರೇಷ್ಠನೋ. ಕ್ಷಣ
ಎಂಬುದಾಗಿ. ಅಂದ್ರೆ ಅವನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಅಂದರೆ ಪಾಲನಾ ಕಾರ್ಯ. ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ್ದೇ ಪಾಲನಾ ಕಾರ್ಯ. ಈಗ ಮಹತ್ತರವಾದದ್ದು ಪಾಲನೆ ಅಂತ ಹೇಳುದಾ? ಪಾಲನೆ ಮಹತ್ತರವಾದ್ದು. ಕಾರ್ಯ ಪ್ರಾರಂಭ ಮಾಡುವುದು ಯಾರು? ಪ್ರಾರಂಭ ನೀನೆ. ನಾನು ಕಾರ್ಯ ಪ್ರಾರಂಭ ಮಾಡುವವ, ಕಾರ್ಯಾಧ್ಯಕ್ಷ. ಕಾರ್ಯಾಧ್ಯಕ್ಷ. ನಾನು ಏನು ಬರೆದಿದ್ದೇನೆ ಅನ್ನೋದನ್ನು ನೋಡಿ ಅವ ಕರ್ಮ ಮಾಡುವುದು. ನೋಡಿ ಅವ ಕರ್ಮಾಧ್ಯಕ್ಷ. ಕರ್ಮಾಧ್ಯಕ್ಷ. ಅವ ಕರ್ಮಾಧ್ಯಕ್ಷ, ನಾನು ಕಾರ್ಯಾಧ್ಯಕ್ಷ. ಈಗ ನೀನು ನನ್ನನ್ನು ದೊಡ್ಡವಂತ ಒಪ್ಪಿಗೆ ನಿನಗೆ ಉಪಾಧ್ಯಕ್ಷ ಕೊಡುವ. ಬ್ರಹ್ಮ ನನಗೆ ಉಪಾಧ್ಯಕ್ಷ ನೀನು ಬೇಡ ಬ್ರಹ್ಮ, ಯಾಕೆ ಸುಮ್ಮನೆಲ್ಲ ನೀನು ಕೊಡುವುದು ನಾನು ಸ್ವೀಕರಿಸುವುದು, ಆಮೇಲೆ ಏನಕ್ಕೇನೋ ಆಗಿ ಹೋಗುವುದು, ಯಾಕೆಲ್ಲ ಇದೆಲ್ಲ ಬೇಕಾ ಹೇಳು? ಅಮ್ಮ ಕೊಟ್ಟದ್ದೇ ಉಂಟಲ್ವಾ? ಲಯಾಧ್ಯಕ್ಷ, ಲಯದ ಅಧಿಕಾರ, ಅದೇ ಸಾಕಪ್ಪ. ಒಂದು ವೇಳೆ ಬೇಕಿದ್ರೆ ಆಮೇಲೆ ಆಲೋಚನೆ. ಇಲ್ಲ 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 ಸರಿ. ಏನು ಮಾತುಕತೆ ಏನಾದರೂ ಆಯ್ತಾ? ಇಲ್ಲಪ್ಪ, ಅಲ್ಲಿಂದ ಅಲ್ಲಿಗೆ ಸರಿ. ಆದರೆ ನಮ್ಮಿಬ್ಬರಲ್ಲಿ ಭೇದ ಇಲ್ಲ ಎನ್ನುವುದಕ್ಕೆ ಲೋಕಮುಖಕ್ಕೆ ನಾವು ತೋರಿಸಿಕೊಡಬೇಕಲ್ವಾ? ಅದಕ್ಕಾಗಿ ನಾನು ನಿನ್ನಲ್ಲಿ ಸಂತೋಷ. ನನಗೆ ನೀನು ಏ ಹರಿ ಮರಳು ಮಾಡಿಕೊಂಡೆ ಅಲ್ಲೋ ಕರೆಯುವುದರಲ್ಲಿ. ಏನಾಯ್ತು? ಈಗ ನಿನ್ನ ಮಾತಿನ ಮೋಡಿಂದ ನಗುವಿನಿಂದ ಶರಣನೊಳಗೆ ಹಾಕೊಂಡಿದ್ದಿ. ಅವ ನನ್ನನ್ನು ಒಪ್ಪಿದ, ನನ್ನೊಳಗೆ ಐಕ್ಯನಾದ. ಈಗ ನೀವು ಒಂದಾಗಿದ್ದೀರಿ. ಹೌದು. ನಾನೇ ದೊಡ್ಡವನ್ನು ಹಾಗೆ ನೀನು ತೀರ್ಮಾನಿಸಿದ್ದಿರಬಹುದು. ನಾನೇ ದೊಡ್ಡವ ಎನ್ನುವುದನ್ನು ತೋರಿಸಿಕೊಡ್ತೇನೆ. ಹೇಗೆ? ಹೇಗೆ? ಒಂದು 4 ಪೆಟ್ಟಿನಿಂದ ಬೆನ್ನಿ ಕೊಡುವುದು, ನೀನು ನನ್ನ ಕಾಲಿಗೆ ಬೀಳುವುದು, ಬ್ರಹ್ಮ ನೀನೇ ದೊಡ್ಡವ ಅಂತ ಹೇಳುವುದು. ಹೌದೌದು. ತಿರುಗಿಸಿ ನಾವು 4 ಕೊಟ್ರೆ ಯಾರಿಗೆ? ಕೊಟ್ಟವನಿಗೆ. ಮತ್ತೆ ನನ್ನ ನೀನು ಗೆಲ್ಲಲಾರೆ. ಅಲ್ಲ, ಹೊಡೆದಾಟ ಆಗಲಿಲ್ಲ, ಆಗುವ ಮೊದಲೇ ತೀರ್ಮಾನ ಹೇಗೆ ಕೈಗೊಳ್ಳುವುದು? ಬೇಡ ಬಿಡು, ಜಗಜ್ಜನನಿಯೇ ನಮಗೊಂದು ದಾರಿ ತೋರಿಸಿಕೊಟ್ಟಿದ್ದಾಳೆ. ಏನು ದಾರಿ? ಕಳೆದ ಕಲ್ಪದಿ ಲಯವಾದ ಪ್ರಪಂಚವನ್ನು ಸೃಷ್ಟಿಸುವುದಕ್ಕಾಗಿ ಪಾಲಿಸುವುದಕ್ಕಾಗಿ ಲಯಗೊಳಿಸುವಂತ ಈ 3 ಕರ್ತವ್ಯಗಳಿಗಾಗಿ ನಮ್ಮನ್ನು ಅಮ್ಮ ನಿಯೋಜಿಸಿ ನಮ್ಮನ್ನು ಹೊಡೆದಾಟಕ್ಕೆ ಮಾಡಿ ಅಂತ ಹೇಳಿಲ್ವಲ್ಲ. ಹಾಗಾದ್ರೆ ನಾವು ಅದರ ಕುರಿತಾಗಿ ಸ್ವಲ್ಪ ವಿಮರ್ಶೆ ಮಾಡುವ. ಈಗ ಲಯಗೊಂಡಂತ ಪ್ರಪಂಚದಲ್ಲಿ ಮತ್ತೆ ಪುನಶ್ಚೇತನ ಆಗಬೇಕು ಅಂತಾದ್ರೆ ಬೇಕಾದಂತ ವಸ್ತುಗಳು ಬೇಕು. ಯಾರಲ್ಲಿ ಎಷ್ಟುಂಟು ಎನ್ನುವುದನ್ನು ನಾವು ಶೋಧನೆ ಮಾಡಿದ್ರೆ ಹೇಗೆ? ಹೌದಾ? ಹೌದೌದು. ಆಯ್ತು, ಹೋಗು. ನೀನಲ್ವ ಹೋಗಬೇಕು? ನಾನು ಯಾಕೆ ಹೋಗಬೇಕು? ಅಮ್ಮ ಮೊದಲಾಗಿ ಹೆಸರಿಸಿದೆ ನಿನಗೆ. ರಾಜಸ ಗುಣ ನಿನಗಿರುವುದು, ಸತ್ಯಲೋಕ ನಿನಗೆ. ಮೊದಲು ತೊಡಗಿಸಿಕೊಳ್ಳುವವ ನೀನು. ಇಲ್ಲಿ ಮೊದಲು ಹೋಗಬೇಕಾದವ ನೀನು ಅಲ್ಲ. ಮತ್ತೆ ಯಾರು? ಇಲ್ಲಿ ನಾನು ದಾರಿ ತೋರಿಸಿಕೊಡುವವ. ಹೌದಾ? ಮತ್ತೆ ಒಳಗೆ ಹೋಗುವ ನೀನೆ. ಹೌದಾ? ಸರಿ, ದಾರಿ ಬಾಯಿ ತೆಗೆದಿದ್ದೇನೆ. ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ಅನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ 9 ದ್ವಾರಗಳನ್ನು ಖಂಡಿಸ್ತೇನೆ. ಸ್ವಲ್ಪ ಕಷ್ಟ ಆಗಬಹುದಾ ಅಂತ. ಉಸಿರಾಟವು ನಿಂತು ಹೋದ್ರೆ ಬದುಕುವುದಕ್ಕೆ ಅವಕಾಶ ಎಲ್ಲಿಂಟು? ಹಾಗಾಗಬಾರದು. ಅಧೋದ್ವಾರವೊಂದನ್ನು ತೆರೆದಿದ್ದೇನೆ, ಹೇಗೆ ಬರ್ತಾನಂತೆ ನಿರೀಕ್ಷೆಯಲ್ಲಿ. ಸಾರಿದ ಕಲ್ಪದಿ ಪ್ರಳಯ ಹೊಂದಿನ ಧರೆಗಳೆಲ್ಲ ಉದರ ಶೋಧನೆಗಾಗಿ ವಿಧಾತನ ಗರ್ಭವನ್ನು ಸೇರಿದೆ.
ಆಶ್ಚರ್ಯ ಕಾಣುತ್ತಾ ಇದ್ದೇನೆ. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಸಕಲ ಪ್ರಪಂಚವು ಈತನ ಉದರದಲ್ಲಿ ಅಡಕವಾಗಿದೆ. ಜಗಜ್ಜನನಿ ಎಲ್ಲವನ್ನೂ ಈತನಿಗೆ ಅನುಗ್ರಹಿಸಿರುವ ಉದ್ದೇಶ ಒಂದೇ, ನೂತನವಾದಂತಹ ಸೃಷ್ಟಿ ವಿಧಾತನಿಂದ ಆರಂಭಗೊಳ್ಳಲಿ. ಆದ್ರೆ ಇವ ಸೃಷ್ಟಿಸುವ ಹಾಗೆ ಕಾಣುವುದಿಲ್ಲ. ಎಲ್ಲಿಂದ ತೊಡಗಬೇಕು ಅಂತಲೇ ಗೊತ್ತಾಗದಿದ್ರೆ ಹೀಗೆಲ್ಲ ಸಮಸ್ಯೆ ಆಗುತ್ತದೆ. ನಾವು ಕಣ್ಣಾರೆ ಕಂಡಾಗಿದೆ, ಹಾಗೆಯೇ ಹೋಗಿ ಹೇಳಿದ್ರು. ಶೋಧಿಸಿದೆನು ನಿನ್ನುದರವ, ಶೋಧಿಸಿದೆನು ನಿನ್ನುದರವ, ಒಳಗೈದಿನ ಗೈದಿದು ಭರದಲ್ಲಿ ಮೆರೆವ, ಒಳಗೈದಿನ ಗೈದೆನು ಭರದಲ್ಲಿ ಮೆರೆವ, ಹೋದ ಕಲ್ಪದಿ ಲಯವಾದ, ಶೋಧಿಸಿದೆನು ನಿನ್ನು ದರವ, ಒಳಗೈದಿನ ಕಂಡಿದು ಭರದಲ್ಲಿ ಬಿರಿವ, ಭಗವಂತ, ಹೌದು, ಎಲ್ಲ ನೋಡಿದ್ಯೋ ಇಲ್ವೋ? ಇರುವುದೆಲ್ಲ ನೋಡಿ ಆಯ್ತು. ಎಲ್ಲ ನೋಡಿದ್ಯಲ್ವಾ? ಹಾ, ಹೌದು. ಏನೆಲ್ಲ ಉಂಟು? ಏನೆಲ್ಲ ಉಂಟು? ಏನಿಲ್ಲ. 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 ಏನುಂಟು ಏನಿಲ್ಲ. ಇರುವುದೇ ಹೆಚ್ಚು ಬ್ರಹ್ಮ. ಇದು ಹೊಟ್ಟೆ, ಇದು ಮತ್ತೆಂತದ್ದು? ಇದು ಬ್ರಹ್ಮಾಂಡ. ಸರಿದ ಕಲ್ಪದಿ ಲಯ ಹೊಂದಿದ ಸರ್ವ ಪ್ರಪಂಚವು ನಿನ್ನ ಈ ಉದರದಲ್ಲಿ ಅಡಕವಾಗಿ. ಆದ್ರೆ ಏನು ಮಾಡೋಣ ಹೇಳು? ಏನು? ಯಾವುದಕ್ಕೂ ಚೇತನ ಇಲ್ಲ, ಎಲ್ಲ ಜಡ. ಹೋದವನೇ ಜಡದಿಂದ ಕೂಡಿದ, ಮತ್ತೆ ಅಲ್ಲಿ ಹೇಗೆ ಚೇತನ ಮೂಡ್ತದೆ? ಇರಿಸಿಕೊಂಡವನು ನೋಡ್ಬೇಕಿತ್ತು. ಅದು ಆ ಬಳಿಕ ಕೇಳಿಸ್ತಾನೆ. ಬೇಡ. ಇನ್ನೇನಾದ್ರೂ ವಿಶೇಷತೆ ಇದೆಯಾ ಅಂತ ನೋಡಿದ್ರೆ ಎಷ್ಟು ತುಂಬಿಸಿಕೊಂಡಿದ್ದೀನಿ. ಏನು ತುಂಬಿಸಿಕೊಂಡದ್ದು? ಬಂಗಾರ. ಬಂಗಾರ? ಹೌದು. ನನ್ನ ಉದರದಲ್ಲಿ? ನಿನ್ನಲ್ಲಿ. ದೊಡ್ಡವರದೆಲ್ಲ ಹಾಗೆ. ಹೌದಾ? ಬಂಗಾರ ಒಳಗೆ ಇರುವುದು. ಯಾರಿಗೂ ಗೊತ್ತಾಗುವುದಿಲ್ಲ. ಗೊತ್ತಾಗುವುದು ಯಾವಾಗ? ಲೋಕಾಯುಕ್ತ ಒಳಗೆ ಹೋದಾಗ. ಈಗ ನೀನು ಲೋಕದ ಆಯುಕ್ತ, ನಾನೇ. ನನ್ನೊಳಗೆ ಹೋಗಿದ್ದಿ. ಹೌದಾ? ಬಂಗಾರ ನೋಡಿದ್ದಿ. ನೀನು ಒಬ್ಬನೇ ನೋಡಿದ್ದಲ್ವ? ಶಿವ ನೋಡ್ಲಿಲ್ಲಲ್ಲ? ಅವ ಮೊದಲೇ ಐಕ್ಯನಾಗಿದ್ದಾನೆ. ಅವ್ನು ನೋಡಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ. ಏನು ಸಮಸ್ಯೆ ಆಗ್ಲಿಕ್ಕಿಲ್ಲ. ಯಾಕೆ? ಬಂಗಾರ ಅಲ್ಲ, ಬಂಗಾರದ ಬಣ್ಣ. ಬಣ್ಣ ಆದ್ರೂ ಉಂಟಲ್ಲ? ಹೌದು. ಹಾಗಾಗಿ ಒಂದು ಸಂಕಲ್ಪ ಮಾಡಿದ್ದೆ. ಏನು ಸಂಕಲ್ಪ ನಿನ್ನ? ನಿನಗೊಂದು ನಾಮಕರಣ ಮಾಡಿದ್ರೆ ಹೇಗೆ? ಏ, ನಾಮಕರಣ? ಹೌದು. ನಾಮಕರಣ ಯಾರಿಗೆ ಮಾಡುದು? ಮಗನಿಗೆ ಅಪ್ಪ ಮಾಡು. ಮತ್ತೆ ಇಲ್ಲಿ ನಾನಪ್ಪ, ನೀನು ಮಗ. ಅದೆಲ್ಲ ಬೇಡ. ಬೇಡ್ವಾ? ನಾಮಕರಣ ಅಲ್ಲ, ಬ್ರಹ್ಮನಿಗೆ ಒಂದು ಬಿರುದನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ. ಬಂಗಾರದ ಪದರಗಳಿಂದ ಕೂಡಿದ ಕಾರಣ ಇನ್ನು ಮುಂದೆ ಲೋಕದಲ್ಲಿ ನೀನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭ ಹೌದು. ಆಗಬಹುದು. ನಾವು ದೊಡ್ಡವರಲ್ವಾ? ನಾವು ದೊಡ್ಡವರು. ಈಗ ನಿನ್ನನ್ನು ಯಾರು ಹೇಳಿದ್ದು? ಮತ್ತೆ ನನ್ನ ಬಗ್ಗೆ ಮಾತ್ರ ಹೇಳಿದ್ದು. ಹೌದಾ? ದೊಡ್ಡವರು ಪಟ್ಟದನ್ನು ಇಟ್ಟುಕೊಳ್ಳುವುದಿಲ್ಲ. ತಿರುಗಿಸಿ ಕೊಡುತ್ತೀಯಾ? ನೀನು ಬಂದದ್ದೆಲ್ಲಿಂದ? ನೀನು ಬಿಟ್ಟದ್ದೆಲ್ಲಿ? ಅಧೋ ದ್ವಾರ. ಅಲ್ಲಿಂದಲೇ ಬಂದೆ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಸಂತೋಷ. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ? ಆಯ್ತಾಯ್ತು. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಅಷ್ಟು ಸಾಕು. ಆದ್ರೆ ಒಂದು ಆಗ್ಲಿಲ್ಲ. ಏನು? ಎಷ್ಟು ಸಣ್ಣವ ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ದೊಡ್ಡವ ನಾನು, ಆದ್ರೆ ನೀನು ಸಣ್ಣವನೇ ಅಲ್ವಾ? ಅಲ್ಲ, ನನಗಿಂತ ಎಷ್ಟು ದೊಡ್ಡವ ಅಂತ ಆದ್ರೂ ಆಗ್ಬೇಕಲ್ವಾ? ಅಲ್ಲ, ನನಗಿಂತ ಎಷ್ಟು ಸಣ್ಣವ ಅಂತ ತಿಳಿಬೇಕು. ಇಲ್ಲ, ಹೋಗದಿದ್ರೆ ಏನಾಗ್ತದೆ? ಹೋಗದಿದ್ರೆ ಮಾತಿಗೆ ತಪ್ಪಿದ ಬ್ರಹ್ಮ ಅಂತ ಏ, ಆಗುತ್ತೆ. ಆ ಮಾತು ಬರ್ಬಾರ್ದು. ನಿನಗೆ ದಾರಿ ಅವಕಾಶ ಮಾಡಿಕೊಡು. ಇದು ತೆರೆದಿದ್ದೇನೆ ಬಾಯಿ. ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕಾದಂತ ವಿಧಾತ ಹೊಸ ವಿಷಯ ಸೃಷ್ಟಿ ಮಾಡಿದ್ದಾನೆ. ರಾಜಸ ಗುಣ ಹೀಗೆಲ್ಲ ಮಾಡುವುದು. ಏರಿದ ಮತವನ್ನು ಇಳಿಸಬೇಕು ಅಂತಂದ್ರೆ ದಾರಿ ಒಂದೇ. ಅವನು 8 ಮಾಡಿ ತೋರಿಸಿದ, ನಾವು 1 ಹೆಚ್ಚು ಮಾಡಿದ್ರೆ ಆಯ್ತು, ಅಷ್ಟೇ. ಸುರದ ವೈಶ್ಯರು ಕೇಳಿ ಪರಮೇಷ್ಠಿಗರು ಅದಿಯೇ, ಹರಿಯ ಜಾಠರವ ಭೋಗದಲ್ಲಿ ಪರಿಗಿಸಿ ಕೈದರು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯೆಲ್ಲವನು ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನೂ ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಳೆದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದೆ. ಕಳೆದ ಕಲ್ಪದಿಲ್ಲವಾದಂತಹ ಪ್ರಪಂಚದಲ್ಲಡಕವಾಗಿರುವಂತಹ ಜೀವರಾಶಿಗಳೆಲ್ಲ ಸಾಧ್ಯಂತವಾಗಿ ಮೆರೆಯುತ್ತಾ ಉಂಟು. ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದರೆ ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪಥವನ್ನೇ ಹಿಡಿದ ಅಂತಾದ್ರೆ ಬಂದ ಪಥ ಮುಚ್ಚಲ್ಪಟ್ಟಿದೆಯಲ್ಲ. ಬಹುಶಃ ಬೇರೆ ಯಾವುದಾದರೂ ದಾರಿ ತೆರೆದಿರಬಹುದು ಅನ್ನುವ ಹಾಗೆ ಕುತೂಹಲದಿಂದ ಕೆಳಗಿಳಿದು ಬಂದರೆ
ದೇಹದಲ್ಲಿರುವಂತಹ ನವದ್ವಾರಗಳನ್ನೇ ಈತ ಬಂಧಿಸಿದ್ದಾನೆ. ನವದ್ವಾರವನ್ನು ಬಂಧಿಸುವಂತಹ ಚೈತನ್ಯ ಈತನಿಗೆ ಉಂಟು ಅಂತಾದರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ, ದೇವರ ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡೋದರ ಬರಿತ ಈತ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗುತ್ತಾ ಇದೆ. ಹಾಗೆಂದು ಕಂಡ ವಿಚಾರವನ್ನು ತಿಳಿಸುವುದಕ್ಕೆ, ಇಲ್ಲಿಂದ ಹೊರಗೆ ಹೋಗುವುದಕ್ಕೆ ನನಗೆ ದಾರಿಯೇ ಗೋಚರವಾಗುವುದಿಲ್ಲ. ಏನು ಮಾಡಲಿ ಅಮ್ಮ, ನೀನೇ ರಕ್ಷಮ್ಮ. ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಹರಿಯ ನಾಭಿ ಕಮಲನಾಳದೆ ಮೇರೆ ಪಥ ಗೋಚರಿಸಿ ಹೊರಡ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯದಿರಲಿ ಒಡಬಂಧದಲ್ಲಿ ತಾವಲಗಿರಲು ನಿದ್ರೆಯೊಳದು ಕಾಲ್ಬೆರಳಿರಿಸಿ ಬಾಯೊಳಗೆ ದೇಹಕ್ಕೆ ಜಾಟಿ ಆವರಿಸಿದಾಗ ಜಗಜ್ಜನನನ್ನು ಪ್ರಾರ್ಥಿಸಿದೆ. ಆಲದೆಲೆಯನ್ನು ಜಲದ ಮೇಲೆ ತೇಲಿ ಬಂದಿದೆ. ಇದೇ ಆಲದೆಲೆಯ ಮೇಲೆ ಬಾಲ ಮುಕುಂದನ ಗೆಡಗಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ನಿದ್ರಾಪರವಶನಾದ. ಬರುತ್ತಲ ಕಮಲ ಜೋಯ್, ಬರುತ್ತಲ ಕಮಲ ಜೋಯ್, ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬರಿದು ಕುಳ್ಳಿರುತ್ತ ನಾಲಿಸೆ ನೋಡಿ ಮೆರೆದ ನಾಲ್ಮೊಗದಿಂದಿರದಿ ಮೇಲಗಿ ನೋಡಲು ವರ ಪಂಚವದರದಿಯು ಪರಿಶೂಮಿಸುತ್ತಲವ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳೆದೊಳೆ ಅಚ್ಚರಿಯಾದುದೇನೆಂಬೆ ಸುರಥ ವೈಶ್ಯರು ಲಾಲಿಸಿ ಆ ಅಮ್ಮನನ್ನು ಧ್ಯಾನಿಸಿದ್ದೇ ಕಣ, ಬೆಳಕೊಂದು ಗೋಚರವಾಯ್ತಲ್ಲ. ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭಿ ಕಮಲದಿ ಪದ್ಮಾಸನವನ್ನು ಬಳಿದು ಕುಳಿತುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕೆನ್ನಿಸಿ ನೋಡಿದ್ರೆ ಮೂಡಿ ಬಂದವಲ್ಲ 3 ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣವೆಂದರೆ ಹರಿ ಗಾಢ ನಿದ್ದೆಯಲ್ಲಿದ್ದಾನೆ. ಅವನನ್ನು ಎಬ್ಬಿಸುವುದು ತರವಲ್ಲ. ಅವ 7ವರೆಗೆ ಆತನ ಪದದ್ವಾರಗಳನ್ನು ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ. ಹರಿಯ ಮಲಗಿದ ಯೋಗ ನಿದ್ರೆಯ ಇರದೆ ಕರ್ಣದ ಗಿಲ್ಬಿಜವ ಇರುವೆರಳಿನಲ್ಲಿ ಹೊರಗೆ ಬಗೆ ತಾನು ಮಾಡಿರುವರು ಉದಿಗುತ್ತಲಿ
ಅರನೇ ರಕ್ಷಣೆಯೋ ತಿಳಿದಿರುವುದು ಹೊರಗಿದ್ದಲ್ಲ ಒಡೆಯೋ ದೇವರಿರುವುದು ದಮಯವಾಗಿ ಹೊರದು ಹರಿಸಲದೆ ಆಶ್ಚರ್ಯ, ಕತ್ತಲೆ ಆವರಿಸಿಕೊಂಡಿರುವಂತಹ ಜಲರಾಶಿ. ಈ ಮಧ್ಯೆ ನಾನೋರ್ವ ಇದ್ದೇನೆ. ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಒಂದು ಗೊತ್ತಾಗುವುದಿಲ್ಲ. ತಿಳಿಬೇಕು ಕುತೂಹಲ ಚಿಕ್ಕವಾಗುತ್ತಾ ಉಂಟು. ಅದಕ್ಕೆ ಬೇಕಾಗಿ ನೀರ ಮೇಲೆ ಹೆಜ್ಜೆ ನೀಡುತ್ತಾ ನಡೆಯುತ್ತಾನೆ. ಆಶ್ಚರ್ಯವಲ್ಲದ ಮತ್ತಿನ್ನೇನು, ಕತ್ತಲೆ ತುಂಬಿಕೊಂಡಿರುವಂತ ಈ ಪ್ರದೇಶ, ಕೆಳಗೆ ಕಾಲು ಹಾಕಿದೆ ನೀರಿನ ಅನುಭವ, ಮೊಣಕಾಲ ಪರ್ಯಂತರ ಜಲವಿದೆ. ಎಲ್ಲಿಂದ ಬಂದೆ, ನಾನು ಯಾಕೆ ಬಂದಿದ್ದೇನೆ ಒಂದು ಅರ್ಥವಾಗುತ್ತಿಲ್ವಲ್ಲ. ಯಾರು ಇಲ್ಲಿ ಇದ್ದ ಹಾಗೂ ಕಾಣಿಸುವುದಿಲ್ಲ. ನೋಡೋಣ, ಹುಡುಕಿದ್ರೆ ಸಿಗ್ಬೋದು, ಹುಡುಕುತ್ತೇನೆ. ಯಾರೋ ನೀನು? ನೀನು ಯಾರೋ? ನಿನ್ನ ಅಪ್ಪ ಯಾರೋ? ನಿನ್ನ ಅಮ್ಮ ಯಾರು? ಎಲ್ಲಿಂದ ಬಂದದ್ದು? ನೀನು ಎಲ್ಲಿಂದ ಬಂದದ್ದು? ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದೇ ಆಯ್ತು. ಒಳ್ಳೆದಾಯ್ತು. ಏನು ಒಟ್ಟಾದದ್ದು? ಹೌದಾ? ಹೌದು. ಜೊತೆಯಾಗಿ ಇರೋಣವೇ? ಅದಾಗಬಹುದು. ಹೌದಾ? ಜೊತೆಯಾಗಿ ಮುಂದೆ ಹೋಗುವ ಇನ್ನು. ಹಾಗೆ ಹೋಗಬೇಕಿದ್ರೆ ಒಂದು ಸಂಬಂಧ ಬೇಕು. ಸಂಬಂಧ. ಎಂತ ಬಂದ? ಬಂಧ ಅಂಟಿಕೊಳ್ಳುವುದಕ್ಕೆ. ಅಂಟಿಕೊಳ್ಳಿಕ್ಕೆ ಬಂದ ಹಾಕಬೇಕಾ? ಜೊತೆಯಾಗಿರುವುದಕ್ಕೆ. ಹಾಗೆ? ಹೌದು. ಹೇಗದು ಸಂಬಂಧ ನೀನು ಮಾಡುದಾ ನಾನು ಮಾಡುದಾ? ನೀನೇ ಮಾಡಿಬಿಡು. ಸರಿ, ನೀನ್ ನನ್ನ ಪರೀಕ್ಷೆ ಮಾಡ್ಬೇಕು. ಪರೀಕ್ಷೆ ಮಾಡು. ಸಣ್ಣದ? ಸಣ್ಣದು. ಇದು ದೊಡ್ಡ ಪರೀಕ್ಷೆಯ ಸಮಯ. ಸದ್ಯಕ್ಕೆ ಬೇಡ. ಹೌದಾ? ಈಗ ಬೇಡ. ಈಗ ಸಣ್ಣದ್ದೇ ಸಾಕು. ಸರಿ. ಆ ಪರೀಕ್ಷೆಯಲ್ಲಿ ತೇರ್ಗಡೆ ಯಾತಾರೆ ಮತ್ತೆ ನಿನ್ನನ್ನು ಸೇರಿಸಿಕೊಳ್ಳುವುದು. ನಾನು ಅದೇನಾ ಗೊತ್ತಿಲ್ಲ. ಒಮ್ಮೆ ನೋಡ್ಬೇಕು ನನಗೆ. ಸರಿ, ನೋಡು. ಒಂದೇ ಪೆಟ್ಟಿನಲ್ಲಿ ತೇರ್ಗಡೆ. ಹೌದು, ನನಗಾದೀತು. ಗಟ್ಟಿ ಗಟ್ಟಿ. ನಾವು ಗಟ್ಟಿ ಗಟ್ಟಿ. ಹೌದು. ಮತ್ತೆ ನನಗಿದೇ ಬೇಕಾದದ್ದು. ಯಾವುದು ಗಟ್ಟಿಯ? ಗಟ್ಟಿಯೇ ಬೇಕು ನನಗೆ. ನೋಡಿದ ಕ್ಷಣವೇ ಪ್ರೀತಿ, ವಾತ್ಸಲ್ಯ, ಪ್ರೇಮ. ಇಲ್ಲಿ ಬಾ. ನೀರಿನಲ್ಲಿ ಹುಡುಕೋದು. ನೀನು ಹೇಳಿದ್ದು ಉಂಟ ಅಲ್ಲಿ? ಪ್ರೇಮ. ಹೌದು. ಒಳಗಿಂದ ಹುಟ್ಟಿಕೊಂಡದ್ದು. ಹೇಗವಲ್ಲ? ಹೇಗೆ? ಪ್ರೇಮ ಬಂದ್ರೆ ನಾನು ತಮ್ಮ ಆಗುದಾ? ತಮ್ಮ. ನಿಲ್ಲು. ಈಗ ನಿನ್ನ ಪರೀಕ್ಷೆಯ ಆಯ್ತು. ನಿಲ್ಲು. ಎರಡನೇ ಪೆಟ್ಟಿನಲ್ಲಿ ತೇರ್ಗಡೆ. ಹೌದಾ? ಹೌದೌದೌದು. ಆದೀತಾ? ಏನು ಮೃದು, ಏನು ಮೃದು. ನನಗೆ ಮೃದುವಿದ್ದೇ ಬೇಕು. ಹೌದಾ? ಆಯ್ತು. ಸಂತೋಷ ಅಣ್ಣ. ಸಂಬಂಧ ಆಯ್ತು. ಆದ್ರೆ ಯಾಕೋ ಏನು ಒಂದು ಬದಲಾವಣೆ. ಏನದು? ಸೊಂಟದಿಂದ ಮೇಲೆ, ಕಂಠದಿಂದ ಕೆಳಗೆ, ಮಧ್ಯಪ್ರದೇಶ. ಎಂತದ್ದು? ಏನೋ ಆಗ್ತಾ ಉಂಟು. ಈಗ ಗೊತ್ತಾಯ್ತು. ಹಸಿವೆ ಶೋಧಿಸುವ
ಸಮಾಧಿ. ಹೌದಾ? ಆ, ಆಹಾ. ಹೀಗೆ ನಿಧಾನಕ್ಕೆ ಹೋಗುವ, ಹೋದ್ರೆ ನೀರನ್ನು ಕಲಿಯುವ, ಆಗಾಗ ಏನಾದ್ರೂ ಮೇಲೆ ಬರಬಹುದು. ಅದಕ್ಕೆ ಹಿಡಿಯುವ, ತಿನ್ನುವ. ಸಿಕ್ಕಿದರಿದಗೋ ಚಿಕ್ಕವರೋರ್ವನು ಸಿಕ್ಕಿದ ಸಿಕ್ಕಿದರಿದಗೋ ಚಿಕ್ಕವರೋರ್ವನು ಅಗಲಿ ಗಮನದವೇ ಸೊಕ್ಕಿನ ಕಡೆಯ ಮುಕ್ಕುವುದಿಲ್ಲದ ಯಕ್ಷಿಣ ಬಲಿ ಇವ ಎಲ್ಲಿ ಹೋದ ಇವ? ಹಣ್ಣು, ಓ ಹಣ್ಣು, ಹಣ್ಣು ಎಲ್ಲಿರುವ? ನೀ ಇಲ್ಲಿರುವೆ? ಇರುವೆ ಹುಡುಕುತ್ತ ಬಂದಿದ್ದೇವೆ. ಆ, ಏನಾದ್ರೂ ಸಿಕ್ಕಿತಾ? ಸಿಕ್ಕಿತು. ಎಂತದು? ಕೈ ತುಂಬ ನೀರು. ನೀರು ಮೊದಲೇ ಇತ್ತು. ಕೈಯಲ್ಲಿ ಹಾಕಿ ಬಂತಲ್ಲ. ಅದೆಲ್ಲ ಬೇರೆ. ಬೇರೆ ಅಂದ್ರೆ ಏನಾದ್ರೂ ಇತ್ತ ಎಂತದ್ದು? ತಿನ್ನುವುದಕ್ಕೆ? ಆ, ಆ, ಆಹೆ, ಇಲ್ವಾ? ಇಲ್ಲ. ಬೇಡು. ಏನು ನಿನಗೆ ಸಿಕ್ಕಿತಾ? ನನ್ನ ಕಣ್ಣಿಗೆ ಬಿದ್ದಿದೆ. ಹೌದಾ? ಆ. ಬಿದ್ದದಿರ್ಬಾರ್ದು. ಆ. ಈಗ ಏಯ್! ಏನು ಕಣ್ಣಿನಲ್ಲಿ ಬಿದ್ದದ್ದು ಅಲ್ಲೇ ಹುಡಿಯಾಗಿ ಹೋಗ್ಬೇಕು. ಪುಣ್ಯಾತ್ಮ, ಆ, ಇರುವುದೇ 2 ಕಣ್ಣು. ಆ. ಅದಕ್ಕೆ ನೀನು ಹೊಡೆದ್ರೆ ಆ. ಕಣ್ಣು ಹೋಗುದಿಲ್ವೇನೋ? ನಾನಿಲ್ವಾ? ಇದ್ರೆ ಕಣ್ಣು ಆಗ್ತದ ನಿನಗೆ ಕಣ್ಣೆಂತದಕ್ಕೆ? ನೋಡುದಕ್ಕೆ? ನಾನಿಲ್ವಾ? ಬೇಡ ಬೇಡ, ಆ. ನನಗೆ ಬೇಕು. ಹೌದಾ? ನನ್ನದ್ದು ನನಗೆ ಬೇಕು. ಆ, ವಿಷಯ ಅದಲ್ಲ. ಮತ್ತೆ? ನೋಡುದಕ್ಕೆ ಸಿಕ್ಕಿದೆ. ಏನು ಸಿಕ್ಕಿದೆ? ದೂರದಲ್ಲಿ ಆ. ನೀರ ಮೇಲೆ ಆ. ಅರಳಿದ ಆ. ಕಮಲ. ಈಗ ನೀರಿನಲ್ಲಿ ಸಹ ಕಮಲ ಅರಳಿ ಆಯ್ತಾ? ಮತ್ತೆ ಹೌದಾ? ಆ. ಓ, ಹಾಗೆ ಕಮಲ. ಇನ್ನು ಎಷ್ಟು ಸಮಯ ಹಾಗೆ ಇರ್ಬೋದು? ಗೊತ್ತಿಲ್ಲ. ಕಮಲ ಮಾತ್ರ ಅಲ್ಲ, ಮತ್ತೆ? ಕಮಲದ ಮೇಲೆ ಆ. ಬೆಳ್ಳಗೆ ಆ. ಬೆಳ್ಳಗೆ ಆ. ಇರುವಂತ ಒಂದು ಕೀಟ. ಕೀಟ. ಹೌದಾ? ಕೀಟ. ಕಮಲದ ಮೇಲೆ ಕೀಟ. ಕೀಟ. ನನಗೆ ತೋರಿಸಿ ನೋಡುವ. ಹೌದಾ? ಆ. ನೋಡ್ಬೇಕಾ? ನೋಡ್ಬೇಕು. ತಿರುಗು. ನೀನು ಕೀಟ ಅಂತ ನನಗೆ ಈಗಲೇ ಗೊತ್ತಾಗ. ನಾನಲ್ವಾ? ಮತ್ತೆ? ಸುತ್ತು ಜಾಸ್ತಿ ಆಗಿದೆ. ನೀನು ಹೇಳಿದ್ಯಾಕೆ? ಕಡಿಮೆ ಆಗಬೇಕು. ಎಲ್ಲುಂಟು? ಒಂದು ಅರ್ಧ ತಿರುಗು. ಹಾ. ನಿನಗೆ ಅರ್ಧ ಸಾಕು. ಹೌದಾ? ಹಾ, ತಿರ್ಗು. ಈಗ ಬಿಡಿ ಬಿಡಿ ಜನರಲ್ಲಿ ಹರಿಯುವ ಬಂದವೇ. ಹಿಡಿ, ಹಿಡಿ, ಹಿಡಿ.
ಬಾಬಾ ಈ ಕಡೆ ತಿರುಗು. ಸರಿ ಉಂಟಲ್ವಾ? ಸರಿ ಉಂಟು. ಮತ್ತೆ ಬಿತ್ತುಕೊಂಡು ಏನೋ ಮಾಡಿದ್ದು? ಈಜಲಿಕ್ಕೆ ಕಲ್ತದ್ದು. ಹೌದಾ? ಕಲಿ ಕಲಿ. ಸಂತೋಷವ ನಿನಗೆ? ಕಲಿ. ಕಲಿಯಲ್ಲ ಮತ್ತೆ ನನಗೆ ಅವನನ್ನು ತೋರಿಸು. ಯಾರು? ನನಗೆ 4 ಬರ್ದಿದ್ದಾನಲ್ಲ ಬೆನ್ನಿಗೆ, ಅವನನ್ನು ತೋರಿಸು. ನಿನ್ನ ಬೆನ್ನಿಗ? ಅವನನ್ನು ಹಾಗೆ 4 ನೀರಿನಲ್ಲಿ ಮುಳುಗಿಸಿ ಎತ್ತಿ ಹೀಗೆ ಬಿಸಾಡ್ಲಿಕ್ಕೆ ಉಂಟು. ತಮ್ಮ ಬೇಕು ಅಂತ ಅಲ್ಲ, ತಮ್ಮ ಬೇಡ ಅಂತ ಹೇಳಿಯಾ? ಹಾಗಲ್ಲ, ಅದೇ ಬೇಕು ಅಂತ ಆದದ್ದಲ್ಲ. ಯಾಕೆ ಹೀಗಾಯ್ತು? ಓಡಿಸಿಕೊಂಡು ಬರುವಾಗ ಅದೇನು ಕೈಗೆ ಸಿಗ್ತದೆ ಎಂದಾಯ್ತು. ಕಣ್ಣು ಮುಚ್ಚಿದೆ, ಗಟ್ಟಿಯಾಗಿ ಹೇಳಿದ 4 ಕೊಟ್ಟ. ನೀನು ಕೊಟ್ಟದ್ದು ಅದು? ಹೌದು. ಸಮಯ ಬಂದಿತ್ತು. ಬೇಸರ ಮಾಡಬೇಡ, ನೋಡೋಣ. ಬೇಸರ ಮಾಡಬೇಡ. ಎಲ್ಲಿ ಉಂಟೀಗ? ನೀರಿನಲ್ಲಿ ಹುಡುಕುವ. ಹರಿಯನಾದಿ ಕಮಲ ನಾಳದಿ ಮನೆಗಳು ತಲೆ ವಿವಾದ ಮನದಲ್ಲಿ ತಾರತರಿಸಿದರು ದೈತ್ಯರು ದಿನ ಬರುವರೆಲ್ಲ. ನನ್ನನ್ನೇ ತಿನ್ನುತ್ತೇನೆ ಎನ್ನುವ ರೀತಿಯಲ್ಲಿ ಜಲದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದು ಹೇಗೆ ಒಂದೂ ಅರ್ಥವಾಗುವುದಿಲ್ಲ. ಹರಿಯಲ್ಲಿ ಹೇಳணுವೆಂದರೆ ಹರಿಗಾಡು ನಿದ್ದೆಯಲ್ಲಿದ್ದಾನೆ, ಹರನಲ್ಲಿ ತಿಳಿಸணுವೆಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾನೆ. ಇನ್ನು ನನ್ನನ್ನು ರಕ್ಷಿಸುವರು ಯಾರು? ಅಮ್ಮನನ್ನು ಧ್ಯಾನಿಸ್ತೇನೆ. ಅಮ್ಮ ಸರ್ವೇಶ್ವರಿ ಮರುಗಲೇ ಗಿರಿಧಾದ ಮನದಲ್ಲಿ ಸ್ಮರಿಸಿರುವುದ್ಯಾಕೆನ್ನದಿ ಬರಿ ಒರೆಯ ಬಾರದೆ ಬಂದ ಕಷ್ಟವರಿಗೂ ಗೊಂಬೆ. ಅನನ್ಯವಂತ ಭಕ್ತಿಯಿಂದ ನನ್ನನ್ನೇ ಸ್ತುತಿ ಮಾಡುತ್ತಾ ಇದ್ದಿ. ನಿನ್ನ ಭಕ್ತಿಗೆ ಮೈದೂರಿದ್ದೇನೆ, ಕಣ್ಣೀರು ಸುರಿಸ್ತಾ ಇದ್ದಿ. ಏನಾಯ್ತು ಕಂದ, ಹೇಳು. ನಡೆದಿರುವಂತಹ ವಿಚಾರವನ್ನು ಏನೆಂದು ಹೇಳಲಿ ಅಪ್ಪ? ಏನಾಯ್ತು? ಇದ್ದಕ್ಕಿದ್ದ ಹಾಗೆ ಜಲದಲ್ಲಿ ಧೂರ್ತರಿರುವವರು ಹುಟ್ಟಿಕೊಂಡಿದ್ದಾರೆ. ಹುಟ್ಟಿಕೊಂಡದ್ದು ಮಾತ್ರ ಅಲ್ಲ, ನನ್ನನ್ನು ಕಂಡು ತಿನ್ನುವುದಕ್ಕಾಗಿ ಜಲದಲ್ಲಿ ಓಡಿಸಿಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನೆ ಮೊರೆ ಹೋಗಿದ್ದೇನಮ್ಮ. ನೀನೇ ಗತಿ, ನೀನೇ ಮತಿ, ರಕ್ಷಣಮ್ಮ. ಮರುಗಬೇಡ ವಿಧಾತ. ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿರುವ ಕಾರಣ ಆತನು ಗಾಢವಂತ ನಿದ್ರೆಯಲ್ಲಿದ್ದಾನೆ. ಇನ್ನು ಆತನಿಂದ ದೂರ ಸರಿಯುತ್ತೇನೆ. ಎಚ್ಚರಗೊಂಡಂತ ಶ್ರೀಹರಿ ದಾನವರನ್ನು ಒದಗಿಸಿಕೊಡ್ತಾನೆ. ಈ ಸುದರ್ಶನ ಆತನಿಗೆ ಕೊಡು ಮಗು. ಅಷ್ಟರೊಳಗೆ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭೀಕಮನ ನಾಡಲ್ಲಿ ಮರೆಯಾಗಿದ್ದಕ್ಕೂ ನಿನಗೆ ಶುಭವಾಗಲಿ. ತೊಲಗಿರದ ಯೋಗವಾಯಿ ನಳಿರಲಾವರು ತೊರಿದು ನಿಂದಿಯ ಕುಳಿತಿರಲು ಕಿರುನಗೆಯ ಬೀರ್ತ ತನ್ನ ವದನದಲ್ಲಿ ಯೋಗ ನಿದ್ದೆಯಿಂದ ಎಚ್ಚೆತ್ತಾಗ ಎಷ್ಟೊಂದು ವ್ಯತ್ಯಾಸ ಆಗಿದೆ. ಜಗನ್ಮಾತೆಯ ಸಂಕಲ್ಪ ಏನು ಕಾದು ನೋಡು. ಒಬ್ಬ ಯಾಕೆ ಹಾಕು? ಅಭ್ಯಾಸ
ಅದು ಒಬ್ಬೆಯಾ? ಮತ್ತಿನ್ನೇನು? ಏ, ನಾವು ನಿನ್ನನ್ನು ಕರೆಯುವುದಕ್ಕೆ ಪ್ರಯತ್ನಿಸಿದ್ದು. ಆಗ ಕರಿಯ ಎಲ್ಲಿವಾ? ಎಂದದು ಗೊತ್ತಿಲ್ಲ. ಏಯ್, ನಿನಗೆ ಅವ ಕೆಲಸ ಕೊಟ್ಟಿದ್ದಾನ? ಮತ್ತೇನು? ಮತ್ತೆಂತದ್ದು? ಅವ ಹೇಳಿದ. ಕರೀಲಿಕ್ಕೆ ಹೇಳಿದ್ದಲ್ಲ ಅಲ್ವಾ? ನಿನ್ನ ಬಣ್ಣಕ್ಕೆ ಹೇಳಿದ್ದು. ಹೌದಾ? ಕರ್ಬೂಡ ಕರಿ ಅಂತ. ಕಪ್ಪು ಕೆಂಪು ಕೆಂಪು. ನೀರ ಮೇಲೆ ಕುಳಿತುಕೊಂಡೆ. ಹೌದು. ಮುಳುಗಲಿಲ್ಲ. ಇಲ್ಲ. ಯಾಕೆ? ಎಲೆ ಉಂಟು. ಯಾವ ಎಲೆ? ಇದು ಆಲದ ಎಲೆ. ಏ ಅಣ್ಣ, ಓ! ಇದು ಆಲದ ಎಲೆ. ಆಲದ ಎಲೆಯ ಮೇಲೆ ಕರಿಯನು ಕೂತಿರ್ಪನು. ಈಗ ಅರ್ಥ ಆಯ್ತು ನೋಡು. ಗೊತ್ತಾಯ್ತಾ? ಗೊತ್ತಾಯ್ತು. ಕಿರಣಗೆ ಎಣ್ಣೆ ಬೀರುತ್ತಾ ಇತ್ತು. ಹೌದು. ನಗಾಡುದು ಯಾಕೋ? ಸಂತೋಷಕ್ಕ. ಹಠ. ಅಲ್ಲ ಅದೇ ಹೌದು ಅಂತಾದ್ರೆ ನೀವು ಬರುವಾಗ ಬೊಬ್ಬೆ ಹಾಕಿದಿರಲ್ವ? ಹೌದು. ಅದು ಯಾಕೆ? ಅಭ್ಯಾಸ. ಹಾಗೆಯೇ ನನ್ನದ್ದು. ಹೌದಾ? ಇರಲಿ. ಅದು ನಮ್ಮ ನಗೆ. ಯಾರು ನನಗೆ? ಯಾರು ನೀನು? ಯಾರು? ಯಾರು 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 ಯಾರು? ಹ? ಯಾರು? ಎಂತದ್ದು? ಯಾರು? ಯಾರು ಯಾರು? ಏಯ್, ನನ್ನದ್ದು ಉಂಟು. ಹಸಿವೆ ಆಗುತ್ತಾ ಉಂಟು. ಹೌದಾ? ಹೌದೌದು. ಈಗ ಈಗವೇ ಮತ್ತಿನ್ಯಾವಾಗ? ಯಾವಾಗಾದ್ದು ಇವತ್ತು ಹೇಳ್ತೇವಾ? ಗೊತ್ತಿಲ್ಲ. ಹಸಿವೆ ಆಗುತ್ತಾ ಉಂಟು. ಹಾಗಾಗಿ ನೀರಿನಲ್ಲಿ ಏನಾದ್ರು ಸಿಗುತ್ತದ ಎನ್ನುವ ಹಾಗೆ ಹುಡುಕುತ್ತಾ ಇದ್ದೆವು. ನೀರಿತ್ತಲ್ಲ, ಅದನ್ನಾದ್ರೂ ಕುಡಿಬಹುದಿತ್ತು. ಅದು ಹಸಿವೆಗೆ ಆಗ್ತದ? ಏನಾಗದು? ನೀರು ಗೊತ್ತಿಲ್ಲ ಅಂತ ಇದೆ. ನೀರು ಕುಡಿಲಿಕ್ಕೆ ಆಗ್ತದ? ಇಲ್ಲ ಇಲ್ಲ ಇಲ್ಲ. ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಗೊತ್ತಿಲ್ಲ. ಹೌದು. ಅದು ಆಗುದಿಲ್ವಾ? ಆಗುದಿಲ್ವಾ? ಬೇಡ. ತಿನ್ಲಿಕ್ಕೆ ಬೇಕು. ತಿನ್ಲಿಕ್ಕೆ ಜಗಿಲಿಕ್ಕೆ. ಹಾಗಾಗಿ ಹುಡುಕುತ್ತಾ ಇರುವ ಕಾಲಕ್ಕೆ ಒಂದು ಸಿಕ್ಕಿತು. ಸಿಕ್ಕಿತಾ? ಒಂದು ಪ್ರಾಣಿ. ಹಾಗಾದ್ರೆ ಸಮಾಧಾನ ಆಯ್ತು ನಿಮಗೆ? ಇಲ್ಲ, ಆಗುತ್ತದೆ ಆಗುತ್ತದೆ ಆಗುತ್ತದೆ. ನಿಮಗೆ ಯಾವಾಗ ಸಮಾಧಾನ ಆಗುವುದು? ತಾಳ್ಮೆ. ಆಗುತ್ತದೆ ಅಂತ ಆಗುವಾಗ ಓಡಿದ್ದಲ್ವ? ಓಡಿದ್ದು ಅಂತ ಸಿಗ್ಲಿಲ್ವಾ? ಓಡಿದ್ದು ಅಂತ. ಏನು ಮಾಡಿದ್ದೀರಿ? ನಾವು ಓಡಿಸಿದೆವು. ಹೌದು. ಮತ್ತೆ ಬಿಟ್ಟೆವ? ಓಡಿಸಿ 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 ಇಲ್ಲಿಗೆ ಬಂದೆವು. ಬಂದವಾಗ ಅದಿಲ್ಲ, ಇದುಂಟು. ಇದು ನಾನು ಅದೇ ಇದು. ನಾನು ಇಲ್ಲಿ ಇದ್ದೇನೆ. ನಮಗೆ ಸ್ಪಷ್ಟ ಆಯ್ತು ಏನು? ಆ ಪ್ರಾಣಿ ನಿನ್ನ ಒಳಗೆ ಉಂಟು ಅಂತ. ನೀನು ಬಚ್ಚಿಟ್ಟಿರ್ಬೋದು, ಆದ್ರಿಂದ ಬಚ್ಚಿ ಇಟ್ಟಿದ್ಯಲ್ಲ, ಹೊರಗೆ ಬಿಡು. ಕೊಡುವ ಕೊಡುವ. ಕೊಡಬೇಕು ಅಂತಾದ್ರೆ ನೀವು ಯಾರು ಅಂತ ಆಗಬೇಕಲ್ಲ. ಈಗ ನಾವು ಯಾರು ಅಂತ ಗೊತ್ತಿಲ್ವಾ? ನಿಮಗೂ ಗೊತ್ತಿಲ್ವಾ? ನಮಗೆ ಗೊತ್ತಿದೆ, ನಿನಗೆ ಗೊತ್ತಿಲ್ಲ. ಕೇಳು. ದಡಪಾಯಿ ಅಷ್ಟೇ. ಎಂತದ್ದು ಗೊತ್ತಿಲ್ಲ. ಬಿಡುವ ನಮಗೆ. ಸರಿಯಾಗಿ ಕೇಳು. ನಾವು ಸಾಮಾನ್ಯರಲ್ಲ, ವೀರರಿದ್ದೇವೆ, ಧೀರರಿದ್ದೇವೆ, ಗಂಭೀರರಿದ್ದೇವೆ. ಹೌದಾ? Yeah.
ಬೇರೆ ಗಾಳಿ ಎಲ್ಲ ಹೊರದು ವಾರಿಯಲ್ಲಿ ಧೀರ ಶೂರರ ಹುಲಿ ನೀವು ಭೂರಿ ದೋಷವಾಗಿ ಬಿಟ್ಟವೋ ಎರೆಗಣ್ಣಿರಯ್ಯ ಮೊದಲು ನಾಗರಿಯೇ ಧೀರ ಶೂರರ ಹುಲಿ ನೀವು ಆಲದೆಲೆಯ ಮೇಲೆ ಹಾಯಾಗಿ ಪವಡಿಸಿದ್ದೆ ನಾನು. ತಟ್ಟನೆ ಎದ್ದು ಕುಳಿತಾಗ ಬೊಬ್ಬೆ ಕೇಳಿತು, ನೀರು ಅಲ್ಲೋಲ ಕಲ್ಲೋಲ ಆಯಿತು. ಯಾರಪ್ಪ ಇದು ಅಸಂಬದ್ಧ? ಅಲ್ಲ, ಒಂದು ಎಲೆ ಅಲುಗಾಡಿಸುವ ಹಾಗೆ ಮಾಡಿದ್ ಯಾರು? ನಿನ್ನ ಎಲೆಯನ್ನು ಅಲುಗಾಡಿಸೋದು ವಿಷಯವ ಅಲ್ಲ, ಒಂದಿಷ್ಟು ಸಣ್ಣದ್ದು ನೋಡಿದ್ರೆ ಇಬ್ಬರಿದಿ ತಪ್ಪು ನಮ್ಮದ್ದಲ್ವ. ಆಲದೆಲೆ ಅಲುಗಾಡುವ ಎಲೆ ಇರಬಾರ್ದಷ್ಟೇ. ಅಲುಗಾಡುವ. ಹಾಗಾಗಿ ನೋಡುವ, ಒಂದು ಸಮತೋಲನಕ್ಕೆ ಇಡುವ ಎನ್ನುವ ಉದ್ದೇಶಕ್ಕಾಗಿ ತಟ್ಟನೆ ಎದ್ದು ಕುಳಿತೆ. ಈಗ ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು. ಧೀರರೇ, ಶೂರರೇ, ಪ್ರಶ್ನೆ ಹೌದು, ನಿನಗೆ ಸಂಶಯವಾ? ಬರುವುದಕ್ಕೆ ಕಾರಣ ಉಂಟು. ಯಾಕೆ? ಸಿಕ್ಕಿದ್ದು ಒಂದು ಪ್ರಾಣಿ, ತಿನ್ನಬೇಕು ಅಂತ ಮುಂದೆ ಹೋದ್ರಿ. ನೀವಿಬ್ಬರಿದ್ದದ್ದು ಆಲೋಚನೆ ಮಾಡಿ. ಪ್ರಾಣಿ ಇದ್ದದ್ದು ಒಂದು, ಇಬ್ಬರು ಇರುವಾಗಲೂ ನಿಮಗೆ ಒಂದು ಪ್ರಾಣಿಯನ್ನು ಹಿಡಿಯುವುದಕ್ಕಾಗಲಿಲ್ವಲ್ಲ. ಹಾಗಾಗಿ ಪ್ರಶ್ನೆ, ಧೀರರೇ, ಶೂರರೇ. ಸಬ್ಬಾಸ್. ವಿಷಯ ಹೌದದು. ಹೌದಾ? ಹೌದೌದು. ಸಿಗ್ಲಿಲ್ಲ. ಬೇಡ ಬೇಡ. ಆದ್ರೂ ಛಲ ಉಂಟು ನಿಮ್ಮಲ್ಲಿ. ಬಿಡುವುದಿಲ್ಲ. ಬಿಡುವುದಿಲ್ಲ. ಎಲ್ಲಿಯಾದ್ರೂ ಪಡೆದೇ ಪಡೆಯಿತು. ಅದಲ್ಲದಿದ್ರೆ ಮತ್ತು ಅವನನ್ನು ಹುಡುಕುತ್ತ ಇಲ್ಲಿವರೆಗೆ ಬರಬೇಕಾಗಿ ಬಂತು ನಿಮಗೆ. ಬಂದಿದ್ದೇವೆ. ನೋಡಿದೀರಾ? ಅದೇ ನಿಮ್ಮಿಬ್ಬರ ಹಸಿವು ನಿಮ್ಮನ್ನು ಎಲ್ಲೆಲ್ಲಿಗೆಲ್ಲ ಕೊಂಡು ಹೋಗುತ್ತದೆ ಅಂತ. ಹಾಗಿದ್ರೆ ನಿನಗೆ ಹಸಿವೆ ಆಗುದಿಲ್ಲ ಅಂತ ಆಯ್ತು. ನೀನು ಕೂತಲ್ಲೇ ಇದ್ದಿ. ಹೌದಾ? ನನಗೆ ಹಸಿವೇ ಇಲ್ಲ, ಹಸಿವೇ ಇಲ್ಲ. ಬೇಡ, ಅವನನ್ನು ಕೇಳಿದ್ರಿ ಏನು ಮಾಡುವ? ಏನಾಯ್ತು? ಅವ ಯಾರು ಅಂತಲೇ ಗೊತ್ತಿಲ್ಲ. ನೀವು ಮೊದಲು ಯಾರನ್ನು ನೋಡಿದ್ದೀರೋ? ಈಗ ಇಷ್ಟು ಮಾತಾಡಿದ್ದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇಷ್ಟು ಮಾತಾಡುವುದು. ಹಾಗಿದ್ರೆ ನನಗೆ ಯಾವಾಗಲೇ ಗೊತ್ತಿದೆ ಇವನಿಗೆ ಗೊತ್ತಿಲ್ಲ ಅಂತ. ಈ ಗೊತ್ತಿಲ್ಲದವರೇ ಮಾತಾಡು. ಹಾಗಿದ್ರೆ ಗೊತ್ತಿದ್ರೆ ಎಷ್ಟು ಮಾತಾಡಿಯ? ಮಾತಾಡುದಿಲ್ಲ. ಅವನ ಕುರಿತು ಗೊತ್ತಿಲ್ಲ. ಆದ್ರೆ ನಮಗೆ ಕಾಲಮಿತಿ ಉಂಟು. ನಮ್ಮ ಬಗ್ಗೆ ಗೊತ್ತಿಲ್ಲ. ನೀನು ಯಾರು ಅಂತ ಗೊತ್ತುಂಟಾ? ಅದು ಗೊತ್ತಿದೆ. ಯಾರು ನೀನು? ಅಪಾರವಾದ ಜೀವಧಿಗೆ ಒಡೆಯ. ಜೀವಧಿ. ಹೌದು. ಯಾವುದು ಜೀವಧಿ? ಇದು ನಿನಗೆ ಜೀವಾವಧಿ ಮಾಡಿಯೆವು, ಜೀವ ಇಲ್ಲದ ಹಾಗೆ ಮಾಡಿಯೆವು. ಗೊತ್ತುಂಟ ನಿನಗೆ? ನಮ್ಮಂತವ್ರು ಇರುವಾಗಲೂ ದೊಡ್ಡ ಮಾತಾಡ್ತೀಯ ನೀನು. ಇಷ್ಟು ಚಿಕ್ಕದು ಮರ್ಯಾದೆಯಲ್ಲಿ ಕೇಳ್ತಾ ಇದ್ದೇವೆ ನಿಮ್ಮಲ್ಲಿ. ಅಂತದ್ದು ಅದೇ ನಿಮ್ಮಲ್ಲಿ ಅಂತ. ನಾವು ಹೇಳಿದ ಪ್ರಾಣಿಯನ್ನು ತೋರಿಸಿದ್ರೆ ನಿನ್ನನ್ನು ಬಿಟ್ಟೆವು, ಇಲ್ಲದಿದ್ರೆ ನೀನೇ ಆಗುತ್ತದೆ. ನಮಗೆ ಒಟ್ಟು ತಿನ್ಲಿಕ್ಕೆ ಸಿಕ್ಕಿದ್ರೆ ಆಯ್ತು. ಅದುವೇ ಆಗಬೇಕು ಅಂತ ಇಲ್ಲ. ನಮ್ಮ ವಿಕ್ರಮ ನಿನಗೆ ಗೊತ್ತಿಲ್ಲ, ನಿನ್ನನ್ನೇ ಹಲ್ಲಿಗೆ ಹಲ್ಲುತ್ತಾಗ ಹಾಗೆ ಇಳಿದೀತಾ? ಇಳಿಸ್ತೇನೆ. ನಮ್ಮ ವಿಕ್ರಮ ಅಷ್ಟುಂಟು. ಹೌದಾ? ನೋಡುವ, ಇಳಿಸಿ.
ಇನ್ನು ಮಾತಾಡ್ಲಿಕ್ಕಿಲ್ಲ. ಇಲ್ಲಲ್ಲ, ಅವ ಸತ್ತಿದ್ದಾನೆ. ಇಷ್ಟು ಚಿಕ್ಕದು ಮಾತಾಡ್ತದೆ. ಹೌದು, ಆ, ಸತ್ತು ಹೋಗಿದೆ. ಹೋಗಿದಾ? ಹೋಗಿದೆ. ಆ, ಹಸಿವೆ ಚಿಕ್ಕವಾಗುತ್ತಾ ಉಂಟು. ಸರಿ. ತಿಂದು ಬರ್ತೇನೆ. ಆ, ಏನು ಎಂತದ್ದು ಹೇಳಿದ್ದು ನೀನು? ಹೆದರಿಸುದು ಯಾಕೆ? ಯಾರು ನೀನು ನೀ ಎಂತದ್ದು ಹೇಳಿದ್ದು? ತಿಂದು ಬರ್ತೇನೆ. ಯಾರು? ನಾನೇ. ಯಾವುದನ್ನು? ಅದನ್ನು. ಮತ್ತೆ ನನಗೆಂತದ್ದು? ನಿನಗೆ ಬೇಕಾ? ಮತ್ತೆ ಬೇಡ, ಇದರಲ್ಲೇ ಬೇಕಾ? ಅದರಲ್ಲೇ ಬೇಕು. ಏನು ಮಾಡುದೀಗ? ಉಪಾಯ ಬೇಕಲ್ವಾ? ಏನು ಮಾಡು? ಹಂಚುವುದು. ಹಂಚು. ನೀನ ನೀನೇ ಮಾಡಿಬಿಡು. ಸರಿ. ಆ ಪ್ರಾಣಿಯ ಸೊಂಟದಿಂದ ಮೇಲೆ ಎಷ್ಟೆಲ್ಲ ಉಂಟು ಅದೆಲ್ಲ ನನಗೆ, ಸೊಂಟದಿಂದ ಕೆಳಗೆ ಎಷ್ಟೆಲ್ಲ ಉಂಟು ಅದು ನಿನಗೆ. ಎಂತದು? ಅದೆಲ್ಲ ಆಗ್ಲಿ. ಈಗಲೂ ಬೇಡವಾ? ಅದೆಂತದ್ದು ಅದು? ಸರಿಯಾಗಿ ಇಲ್ವಾ? ಸೊಂಟದಿಂದ ಕೆಳಗೆ ಇಷ್ಟು ಉದ್ದದ 2 ಎಲುಬಿನ ತುಂಡು ಉಂಟು. ಹೌದು. ಎಂತದಕ್ಕೆ ಅದು? ಜಗಿಯುವುದಕ್ಕೆ. ಎಂತದು ಜಗಿಯುವುದಕ್ಕೆ? ಅಕ್ಕ ಬೇಡವಾ? ಇನ್ನು ನೀನೇ ಜಗಿ. ಬೇಡ. ಈಗ ಏನು ಮಾಡುದು ಈಗ? ಹಾಗೆ ಬೇಡ, ಒಂದು ಕೈ ಒಂದು ಕಾಲು ನೀನು ಹಿಡಿ, ಇನ್ನೊಂದನ್ನು ನಾನು ಹಿಡಿಯುತ್ತೇನೆ. ಎಳೆಯುವ ಸಿಕ್ಕಿದಷ್ಟು. ಆಯ್ತಲ್ಲ? ಮತ್ತೆ ತಿನ್ನುವ. ಸೆನದಿ ಪಂಚದ ಕಾಲದಿ ಧನುಜರರಿ ಜಯ ಸೇರದಿರುತ್ತಿರೆ ನಳಿನಾಭನು ಸ್ಮರಿಸಿ ಭಕ್ತಿಯೋ ಆದಿಮಾಯ ಮನದೊಳಗಿದರು ದುರದು ಅಸದಲ ಹನನಗೊಳಿದುವೆ ಕಪಟದೊಳಗಿಂದಿರುದ ವೀರ ವಿಕ್ರಮಿಗಳ ಪೊಗಳುತ್ತಲಿಂದೆಂದ ಸೆಣದಿ ಪಂಚಸಹಸ್ರ ಕಾಲದಿ ಜಯಾಪಯದ ತೀರ್ಮಾನವೇ ಆಗದೆ ಹೋಯಿತಲ್ಲ. ಜಗಜ್ಜನನ್ನು ಪ್ರಾರ್ಥಿಸಿದಾಕ್ಷಣ ಅವಳೇ ಒಂದು ದಾರಿ ಸೂಚಿಸಿದ್ದಾಳೆ. ಶಕ್ತಿಯಿಂದ ಆಗದಿದ್ರೆ ಯುಕ್ತಿ. ನೋಡೋಣ ನೋಡೋಣ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲುವಿನ ತೋಳದ ಹದಗೆ ಆಶ್ಚರ್ಯವಾದ ನವಜರಿಯುವುದೇನು ಅಚ್ಚಳಿಯದ ಭಟರಹುದು ಬಂದರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ ಬಲು ಹೆಚ್ಚಿನ ತೋಳದ ಹದಗೆ ಮೆಚ್ಚಲೇಬೇಕು ನಿಮ್ಮ ಸಾಹಸಕ್ಕೆ. ಹೌದಾ? ಹೇಳುವಾಗ ಯಾರು ಮೆಚ್ಚಬೇಕು? ಏನು ಪರಾಕ್ರಮಿಗಳು ನೀವು. ಸಮಯ ಎಷ್ಟಾಯ್ತು? ಎಷ್ಟಾಯ್ತು? ಗೊತ್ತಿಲ್ಲ. ದಿವ್ಯ ಪಂಚಸಹಸ್ರ ಕಾಲಗಳೇ ಕಳೆದು ಹೋಯ್ತು. ಹೌದಾ? 5,000 ಹೋಯ್ತು. ಇನ್ನಷ್ಟು ಹೋಗ್ಲಿ. ಬೇಡ, ಯಾಕೆ? ಅದಕ್ಕಾಗಿ ನಿಲ್ಲಿಸಿದೆ. ನೀವೆಷ್ಟು ಶಕ್ತಿವಂತರು. ನಿಮ್ಮೊಡನೆ ನಾನು ಶಕ್ತಿಯನ್ನು ಪ್ರಯೋಗಿಸಿದ್ರೆ ಆದೀತ. ಈಗ ಗೊತ್ತಾಯ್ತಾ? ಹೌದು. ಆವಾಗ ಪ್ರಶ್ನೆ ಮಾಡಿದೆ, ವೀರರೇ ವೀರರೇ. ಈಗ ಗೊತ್ತಾಯ್ತು. ಈಗ ವೀರರು ಧೀರರು ಅಂತ ಅರ್ಥ ಆಯ್ತು. ಶಕ್ತಿವಂತರಹುದು. ಹಾಗಾಗಿ ಇನ್ನು ಯುದ್ಧ ಬೇಡ. ಹಾಗಾಗಿ ಸಂತೋಷದಿಂದ ಗೆದ್ದಂತ ನಿಮಗೆ ಇರುವವರಿಗೆ ಏನಾದ್ರೂ ಕೊಡಬೇಕು ಅಂತ ತೀರ್ಮಾನಿಸಿದ್ದೇನೆ. ಏನು ಬೇಕು ಕೇಳಿ ಕೊಡ್ತೇನೆ. ನೀನು ಕೊಡುದ? ಹೌದು. ಮುಖಕ್ಕೆ ಒಂದು ಕೊಟ್ಟರೆ ಉಂಟಲ್ವಾ? ಮುಖ ಹೀಗಾಗಿವೆ. ನಾನು ಕೊಡುತ್ತೇನೆ. ಮುಚ್ಚಬೇ. ಗೆದ್ದದ್ದು ನಾವು, ಸೋತದ್ದು ನೀನು. ಹೌದು. ನೀನು ಕೊಡುದಾ? ಮತ್ತೆ ಬೇಡ, ನಾವು ಕೊಡ್ತೇವೆ, ನೀನು ಪಡೆ. ನಾವು ದಾತಾರರು. ಸರಿ, ನೀವಿಬ್ಬರು ಕೈ ತಟ್ಟಿ ಮಾತು ಕೊಡಿ. ಏಣ್ಣ ಕೊಡುದಲ್ವಾ? ಕೊಡು ಕೊಡು ಕೊಡು. ಏಣ್ಣ ಇವೇ ಕೇಳ್ತಾನೋ ನಾವಿಬ್ಬರು ಕೊಡ್ತೇವೆ. ಸಿಕ್ಕಿದಿ ಕೈಯೊಳಗೆ ಬಲು ಸೊಕ್ಕಿದ ಮೋಕರಿ ನಿಮಗೆ ತಕ್ಕುದಾದ ದಿಕ್ಕುವೆನದರು ಪತ್ನಿ ನಿಮ್ಮಲ್ಲಿರವ ಸಿಕ್ಕಿದಿ ಕೈಯೊಳಗೆ ಬಲು ಸೊಕ್ಕಿದ ಮೋಕರಿ ನಿಮಗೆ ಸಿಕ್ಕಿದಿರಿ ಅನ್ನ ಕೈಯೊಳಗೆ. ನೋಡುವ. ಎಂತದಿಲ್ಲ. ಎಷ್ಟು ಸಣ್ಣ ಕೈ. ಮಾತು ಕೊಟ್ಟು ಸಿಕ್ಕಿದಿರಿ. ಓಕೆ. ಮೂರ್ಖ. ಅದೆಂತದ್ದು ಹಾಗಂದ್ರೆ? ಮೂರ್ಖ ಅಂದ್ರೆ ಒಳ್ಳೆಯವ. ಹೌದಾ? ಏಯ್! ನಾನು ಒಳ್ಳೆಯವ. ಹೌದಾ? ಹೌದು. ತಿರುಗೋ ತಿರುಗೋ, ನೋಡು ಮುಖ. ನನಗೇನಿಲ್ವಾ? ಯಾರು ಹೇಳಿದ್ರು? ಕೊಡು. ನೀನು ಶತಮೂರ್ಖ. 100 ಪಾಲು ಹೆಚ್ಚು. ನಾನು ಮೂರ್ಖ.
ಅಣ್ಣ ಶತಮೂರ್ಖ. ನೀನೆಂತದ್ದು? ನಾನು ಜಾಣ. ಅಂದ್ರೆ? ಏನು ಗೊತ್ತಿಲ್ಲ. ಏ, ಅಯ್ಯೋ ಏನು ಗೊತ್ತಿಲ್ಲದ ಜಾಣನೆ. ನೋಡುವ, ಕೇಳುವ. ಮೂರ್ಖ, ಆ? ಶತಮೂರ್ಖ, ಏನು? ನಿಮ್ಮ ಪ್ರಾಣ ಕೊಡಿ. ಜಾಣತನದಲ್ಲಿ ವಂಚಿಸುತ್ತ ಸಾನುರಾಗದಲ್ಲಿ ಮನದಿರವೆನುತ್ತಲೇ ಸಾನುರಾಗದಲ್ಲಿ ಮನದಿರವೆನುತ್ತಲೇ ತಾನೆಂದರಿದಂದ ಮಾತಾ ಹೋಯ್ತಲ್ಲ, ಆಯ್ತಲ್ಲ. ಮುಗೀತಲ್ಲ. ಅಯ್ಯಯ್ಯೋ, ವಂಚಿಸಿದ, ಮೋಸ ಮಾಡಿದ. ಪ್ರಾಣ ಕೇಳುತ್ತಾನೆ. ಏನ ಮಾಡಲಿ? ಕೊಡ್ಬೇಕಲ್ವಾ? ಬದುಕಬೇಕಲ್ಲ. ಕೊಡದಿದ್ದರೆ ಅಪವಾದ. ಅದೊಂದು ಬೇಡ. ಕೊಟ್ಟರೆ ಸಾಯುವುದು. ಅದು ಬೇಡ. ಮತ್ತೇನು ಬೇಕು ನಿನಗೆ? ಬದುಕಬೇಕು. ದಾರಿ ಬೇಕಲ್ಲ. ಉಂಟು. ನನಗೆ ಹೇಳೋ. ನಾವು ಮೂರ್ಖರಲ್ವಾ? ಕೊಡಿ ಕೊಡಿ ಕೊಡಿ. ಅವಸರ ಮಾಡಬೇಡವಾ? ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸರಿ. ಪಡೆಯುವಂತ ನೀನು ದೇಹಕ್ಕೆ ಬಿಂದು ನೀರು ಸೋಂಕದ ತರಣಾಗಿ ಪ್ರಾಣವನ್ನು ಪಡೆ. ಸಾಯುವ ಕಾಲಕ್ಕೆ ನಿಮಗೆ ನೀರು ಬೇಡ. ನಾನಾರೆಂಬುದನ್ನು ಅರಿಯದೆ ಮರುಳರ ಹಾಗೆ ವರ್ತಿಸುತ್ತಿರುವ ನಿಮಗಿರುವವರಿಗೆ ಜ್ಞಾನ. ಕ್ಷೀರಾಣವಜನ ನಾರಾಯಣ ನೀರಜಗಣನಯನ ವಿಶ್ವವಿರಾಟ್ ಸ್ವರೂಪಿಯೇ, ದಿವ್ಯ ಪ್ರಭೆಯೊಂದಿಗೆ ಪ್ರಕಟವಾಗಿರುವಂತಹ ಆನಂದ ಸ್ವರೂಪವನ್ನು ಕಂಡಾಗ ಆತ್ಮಾನಂದವಾಯಿತು. ನೀನಿತ್ತ ದಿವ್ಯ ಜ್ಞಾನದ ಮುಖೇನವಾಗಿ ನೀನೇನು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಸಾಧ್ಯವಾಯಿತು. ಜ್ಞಾನದ ಮೌಲ್ಯ ಏನು ಎನ್ನುವುದು ಈಗ ಗೊತ್ತಾಯಿತು. ಅಜ್ಞಾನದಲ್ಲಿರುವಾಗ ನಿನಗೆ ಹೊಡೆಯುವುದಕ್ಕೆ ಬಡಿಯುವುದಕ್ಕೆ ಬಂದದ್ದು. ಅಪರಾಧ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಜನ್ಮ ಕ್ಷೇತ್ರಕ್ಕೆ ನಮ್ಮಿಂದ ಅನ್ಯಾಯವಾಗಿದೆ. ಹಾಗಾಗಿ ಬದುಕು ಅರ್ಹತೆಯನ್ನು ಕಳ್ಕೊಂಡಿದ್ದೇವೆ. ಮುಂದೆ ಬದುಕಬೇಕೆಂಬಂತ ಆಸೆಯೂ ಇಲ್ಲ. ಆದರೆ ಒಂದು ಬಯಕೆ ಉಂಟು, ನಿನ್ನೊಂದಿಗೆ ಸೇರಬೇಕು ಎಂಬುದಾಗಿ. ಹಾಗಾಗಿ ದೇಹವನ್ನು ಹೊಂದಿಕೊಂಡು ಸೇರುವುದಕ್ಕಾಗುವುದಿಲ್ಲ. ಆತ್ಮ ಮಾತ್ರ ನಿನ್ನಲ್ಲಿ ಸೇರಬೇಕು. ಅದಕ್ಕೆ ಬೇಕಾಗಿ ಮೋಕ್ಷವನ್ನು ಕರುಣಿಸುವ ಯಾ ಸ್ವಾಮಿ. ಓ ತಂದೆಯೇ, ಈ ತನಕ ನಿನ್ನ ಮಕ್ಕಳಾದಂತಹ ನಮ್ಮೀರುವರೆಗೆ ಹೆಸರೇ ಇದ್ದದ್ದಿಲ್ಲ. ಈ ಹೊತ್ತಿಗೆ ನೀನೇ ನಮ್ಮೀರುವರೆಗೆ ನಾಮವನ್ನು ಪ್ರದಾನಿಸು. ಆ ನಾಮಗಳನ್ನು ನಿನ್ನ ಹೆಸರಿನೊಂದಿಗೆ ಸೇರಿಸಿಕೊಂಡು ನಮ್ಮೀರುವರನ್ನು ಉದ್ಧರಿಸು. ಕರುಣಿಸುತ್ತ ಭಯವನು ಕರುಣಿಸುತ್ತ ಭಯವನು ಜಂಗಿಯೊಳಿರಿದಿ ದೈತ್ಯರ ಶಿರಗಳನ್ನು ಸಾವರಿಸುತ್ತಲೇ ಮೇದ ಜನ ಜಲದಿಯಲ್ಲಿ ಮೇರಿಸುತ್ತ ಧರೆಯ ಹಿಡಿದುತ್ತ ಮೇದಿನಿಯರು ತಿರುಗಿ ಬೆದರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತ ಅಭಯ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಪವಡಿಸಿರುವ ಕಾಲದಲ್ಲಿ ಕರ್ಣ ಕಿಲ್ಬಿಷವನ್ನು ತೆಗೆದು ಜಲದಿಗೆ ಬಿಸುಟಾಗ ಹುಟ್ಟಿಕೊಂಡು
ಇವರು ಯಾವುದೇ ಪೂರ್ವವಾಸನೆ ಇಲ್ಲದೆ ಹುಟ್ಟಿದುದರ ಪರಿಣಾಮದಿಂದಲಾಗಿ ನೀವು ಯಾರು ನಾನು ಯಾರು ಎನ್ನುವ ತಿಳಿಯುವುದಕ್ಕೆ ನಿಮಗೆ ಆಗದೇ ಹೋಯಿತು. ಈಗ ನಾ ಕರುಣಿಸಿದಂಥ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನು ತಿಳಿಯುವ ಹಾಗಾಯಿತು. ಆದರೆ ಬದುಕುವ ಅವಕಾಶವನ್ನೇ ನೀವು ಪಡೆದುಕೊಂಡಿರಿ. ಆದರೂ ಕೇಳಿಕೊಂಡದ್ದು ಒಂದು, ನಿಮಗೆ ಹೆಸರು ಬೇಕು, ಆ ಹೆಸರನ್ನು ಉಳಿಸಬೇಕು. ನಿಮ್ಮ ಇಚ್ಛೆಯಂತೆ ಆ ಹೆಸರನ್ನು ಸೂರ್ಯ ಚಂದ್ರ ಇರುವಲ್ಲಿವರೆಗೆ ಶಾಶ್ವತವಾಗಿ ಉಳಿಸುತ್ತೇನೆ. ಅಂತಿಂತ ಹೆಸರಾಗಕೂಡದು. ನಿಮ್ಮ ದೇಹ ಸ್ಥಿತಿಗೆ ಅನುಗುಣವಾದ ಹೆಸರೇ ನಿಮಗಾಗಬೇಕು. ಹೀಗೆ ಬಾ. ಮೃದುವಾದ ಶರೀರವನ್ನು ಹೊಂದಿ ಮದಿರೆಯ ಕ್ರಾಂತಿಯಿಂದ ಕಂಗೊಳಿಸಿದ ಕಾರಣ ನೀನು ಮಧು. ನೀನು ಅವನ ಹಾಗಲ್ಲ. ಕಠಿಣತರವಾದ ತನುವನ್ನು ಹೊಂದಿದ ಕಾರಣ ನೀನು ಕೈಟಭ. ನೀವಿರುವರು ಮಧು ಕೈಟಭರು. ಆದರೆ ಕೇಳಿದ್ದು ಒಂದೇ, ಒಂದು ಬಿಂದೂ ನೀರು ಸೋಂಕಬಾರದು. ಅದಕ್ಕಾಗಿ ಜಂಘೆಯನ್ನು ವಿಶಾಲವಾಗಿರಿಸಿದ್ದೇನೆ. ನಿಮ್ಮ ಶಿರಗಳನ್ನು ಅಲ್ಲಿಡಿ, ನಿಮಗೆ ಮೋಕ್ಷ ಮಧುವನ್ನು ಕೊಂದು ಮಧುಸೂದನನಾದೆ, ಕೈಟವನನ್ನು ಕೊಂದು ಕೈಟಭಾಂತಕನಾದೆ. ಮಧು ಕೈಟವರಿರುವರ ಮೇಧಸ್ಸನ್ನು ತೆಗೆದು ಇದೇ ಜಲಧಿಯಲ್ಲಿ ಬಿಸುಟೆ ಮೇಧಿನಿ ನಿರ್ಮಾಣ ಮಾಡಿದ್ದೇನೆ. ನಾಭಿ ಕಮಲದಿಂದ ಹೊರಬಂದಂತ ವಿಧಾತ ಇದೇ ಕ್ಷೇತ್ರದಲ್ಲಿ ಇನ್ನು ಮುಂದೆ ಸೃಷ್ಟಿ ಕಾರ್ಯದಲ್ಲಿ ತೊಡಗಿಕೊಳ್ಳಲಿ. ಹರನಾದರೂ ಕೈಲಾಸವನ್ನು ಸೇರಿದ್ದಾನಲ್ಲ, ಪಾಲನಾ ಕಾರ್ಯಕ್ಕಾಗಿ ಪರಮ ಪಾವನವಾದ ವೈಕುಂಠ ಲೋಕವನ್ನು ಸೇರಿಕೊಂಡ. ವರದನುಜ ಬೇಕಿಯಲಿ ಕಾಮಿನಿಯೋ ಸಂತೋಷಕ್ಕೆ ಸಾಗರವಾಗಿ, ಆನಂದಕ್ಕೆ ಆಗರವಾಗಿ ಮೆರಿತಾ ಇರುವುದು ನಮ್ಮದಾದಂತಹ ಶೋಣಿತಾಪುರ. ಅದರಲ್ಲಿ ಒಡತೆಯಾಗಿ ಮೆರಿತಾ ಇರುವುದು ನನ್ನವೇ ಆದಂತಹ ದಿತಿ ದೇವಿ. ಆಕೆಯ ಪುಣ್ಯ ಗರ್ಭದಲ್ಲಿ ನಾ ಜನಿಸಿಕೊಂಡೆ, ಮಾಲಿನಿ ಎಂಬಂತಹ ಹೆಸರನ್ನು ಪಡೆದುಕೊಂಡೆ, ಸಂತೋಷದ ಜೀವನವೆಂಬ ಹಾಗೆ ಭಾವಿಸಿಕೊಂಡೆ ಎಂದಾದರೆ ಏನು ಮಾಡೋಣ ಹೇಳಿ? ಹೆತ್ತ ತಾಯಿಯ ಮನಸ್ಸಿನಲ್ಲಿ ನೋವೆಂಬುದು ಅಡಕವಾಗಿದೆ. ಏನಿರಬಹುದು ಎಂಬ ಹಾಗೆ ಕೇಳಿದಂತಹ ಸಂದರ್ಭ, ತಾಯಿ ಆಡಿದಂತಹ ಮಾತು, ಪೂರ್ವದಲ್ಲಿ ಅನೇಕ ಗಂಡು ಮಕ್ಕಳನ್ನು ಪಡೆದುಕೊಂಡೆ, ಹಿರಿತನವನ್ನು ಸಾಧಿಸಿಕೊಳ್ಳಬೇಕು ಎಂಬಂತಹ ಉದ್ದೇಶದಿಂದ, ಶೋಣಿತ ಮಾತ್ರವಲ್ಲ ದೇವಲೋಕವು ನಮ್ಮದಾಗಬೇಕೆಂಬಂತಹ ಉದ್ದೇಶದಿಂದ ಸ್ವರ್ಗದ ಕಡೆಗೆ ಕಳುಹಿಸಿಕೊಟ್ಟು ಸ್ಥಿರವಾಗಿ ಉಳಿಸಿಕೊಳ್ಳುವಂತಹ ಯೋಜನೆಯನ್ನು ಮಾಡಿ ಹೋದಂತಹ ಪುತ್ರರು ದೇವತೆಗಳು ಮಾಡಿದಂತಹ ಮೋಸದಿಂದಾಗಿ ಅಳಿದು ಹೋಗಿದ್ದಾರೆ. ಈ ವಿಚಾರವನ್ನು ಅರಿತೆ ನಾನು. ಹಾಗಿದ್ರೆ ಏನು ಮಾಡೋಣ? ಮರದಿಂದ ಬಿದ್ದಿರುವಂತಹ ಹೂವೊಂದು ಮತ್ತೆ ಮರವನ್ನು ಸೇರುವುದಕ್ಕೆ ಸಾಧ್ಯವಿಲ್ಲವಂತೆ. ಹಾಗಾಗಿ ಸತ್ತಿರುವಂತಹ ಪುತ್ರರು ಮತ್ತೆ ಎದ್ದು ಬರುವುದಕ್ಕೆ ಸಾಧ್ಯವುಂಟೆ? ಈ ಮಾತನ್ನು ತಾಯಿಯಲ್ಲಿ ಅರುಹಿದಂತಹ ಹೊತ್ತು
ತಾಯಿ ನನ್ನಲ್ಲಿ ಆಡಿದಂತಹ ಒಂದು ಮಾತು, ಪುತ್ರರಿಂದ ಸಾಧ್ಯವಾಗದಂತಹ ಕಾರ್ಯವನ್ನು ಪುತ್ರಿಯಾದಂತಹ ನಾನು ನೆರವೇರಿಸಿಕೊಡಬೇಕಂತೆ. ಹಾಗಾಗಿ ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನಾಚರಿಸಿ ನಿಜ ಗರ್ಭದಲ್ಲಿ ಭೂಗರ್ಭವನ್ನು ಆಳ್ಲಿಕ್ಕೆ ನಡೆಸಿಕೊಂಡು ಬರುವಂತಹ ಪುತ್ರನನ್ನು ಪಡೆಯಬೇಕಂತೆ. ಹಾಗಾಗಿ ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆ ಆಕಾಂಕ್ಷೆಯನ್ನು ಈಡೇರಿಸಬೇಕೆಂಬಂತಹ ಉದ್ದೇಶವನ್ನೇ ಇರಿಸಿಕೊಂಡು ಓಡೋಡಿ ಬಂದು ಸೇರಿದೆ ಕಾಂತಾರಕ್ಕೆ. ಕಾರ್ಗತ್ತಲೆಯೇ ಆವರಿಸಿಕೊಂಡಿರುವಂತಹ ಈ ಕಾಡಿನಲ್ಲಿ ಆದಷ್ಟು ಬೇಗ ತಪಸ್ಸನ್ನಾಚರಿಸಬೇಕು ಎಂಬ ಹಾಗೆ ಮನ ಮಾಡಿ ಯೋಗ್ಯವಾದ ಕ್ಷೇತ್ರವನ್ನು ಆರಿಸಿಕೊಂಡದ್ದಾಯಿತು. ಮಿಂದು ಶುಚಿರ್ಭೂತಳಾದಂತಹ ಸಂದರ್ಭದಲ್ಲಿ ಮನಸ್ಸು ತಡೆಯುತ್ತಾ ಉಂಟು. ಹಾಗಿದ್ರೆ ಯಾಕೆ? ಅರ್ಥ ಆಯ್ತು ನನಗೆ. ಚೆಲುವಿಕೆಯಾದಂತಹ ನಾನು ಯೌವನವತಿಯಾಗಿದ್ದೇನೆ. ಇಳಿಯ ಕಾಮುಕರೆನ್ನ ಕಂಡರೆ ಮೋಹಿಸಿ ಪಡೆಯುವಂತಹ ಹಂಬಲದಿಂದ ಮುಂದುವರಿದು ಬರುವರು. ಹಾಗಾಗಿ ಮಾನವರ ಕುರಿತಾಗಿ ಸರಿಯಾಗಿ ಯೋಚಿಸಬೇಕು. ಅಷ್ಟು ಸಾಕಿ ಅಡಿಗಡಿಗೆ ನಮ್ಮ ನಾಶವನ್ನು ಬಯಸುವವರಿದ್ದಾರೆ. ಸುರರೆಮ್ಮ ಹಗೆಗಳಾಗಿ ಹರಿ ನಿಜವ ಅರಿತರು ಎಂದಾದರೆ ತಪಕ್ಕೆ ವಿಘ್ನವನ್ನು ತರುವರು. ಹಾಗಾಗಿ ಸುಮನಸರಿಗೂ ತಿಳಿಯದ ತೆರದಲ್ಲಿ ತಪಸ್ಸನ್ನಾಚರಿಸಬೇಕು. ಅತ್ತ ಮಾನವರಿಗೂ ತಿಳಿಯದ ಹಾಗೆ ಅತ್ತ ದೇವತೆಗಳಿಗೂ ಅರಿಯದ ಹಾಗೆ ತಪಸ್ಸನ್ನಾಚರಿಸಬೇಕು ಎಂದಿದ್ದರೆ ನಾನು ಈ ರೂಪವನ್ನೇ ಮರೆಮಾಚಬೇಕು. ಯಾವ ರೂಪ ಯಾದಿತು ಎಂಬ ಹಾಗೆ ಯೋಚಿಸಿದಂತಹ ಸಂದರ್ಭದಲ್ಲಿ ಏನಿದು? ಕೆಸರಿನಲ್ಲಿ ಬಿದ್ದುಕೊಳ್ಳುವುದು ಮಹಿಷಿಗಳ ಹಿಂಡು. ನಾನೊಂದು ಮಹಿಷಿಯಾದ್ರೆ ಹೇಗೆ? ತಪವು ಪೂರ್ಣವಾಗುವುದಕ್ಕೆ ಸಾಧ್ಯ ಉಂಟು ಎಂಬ ಹಾಗೆ ಮನಗಂಡೆ. ಹಾಗಿದ್ರೆ ಏಕೆ ತಡ? ನಿಜ ರೂಪವನ್ನು ಮರೆಪಡಿಸಿ ಆ ಮಹಿಷಿ ರೂಪವನ್ನು ತಾಳುತ್ತೇನೆ. ತಪಸ್ಸನ್ನಾಚರಿಸ್ತಾ ಇದ್ದವನು ಸುಪಾರ್ಶ್ವಕ ಮುನಿ ಒಮ್ಮಿಂದ ಮೇಲೆ ಬಡಿದೆ ಬೀಸಂತ ಅನುಭವ. ಕಣ್ತೆರೆದು ನೋಡಿದೆ ಅಂತಾದ್ರೆ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗಿದೆ. ಇದಕ್ಕೆ ಕಾರಣೇನೆನ್ನುವ ಹಾಗೆ ದಿವ್ಯ ದೃಷ್ಟಿಯಿಂದ ನೋಡಿದೆ ಅಂತಾದ್ರೆ ತಿಥಿಸುತೆಯಾದಂತಹ ಮಾಲಿನಿ ತನ್ನ ಸ್ವಾರ್ಥ ಸಾಧನೆಯನ್ನು ಸಾಧಿಸುವುದಕ್ಕಾಗಿ ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ಯಾಕೆ ಬೇಕಾಗಿ? ದುರದಿರಣಂತ ಮಗನನ್ನು ಪಡೆಯುವಂತಹ ಉದ್ದೇಶದಿಂದ. ಇದು ಹೇಗಾಯ್ತು ಮತ್ತೆ? ತಪಸ್ಸನ್ನಾಚರಿಸ್ತಾ ಇದ್ದಾಳೆ. ನಿಜ ರೂಪವನ್ನು ಮರೆಗೊಳಿಸಿದ್ದಾಳೆ. ಮಹಿಷಿ ರೂಪವನ್ನು ಧರಿಸಿದ್ದಾಳೆ. ಹಾಗಾಗಿ ಈಕೆಯ ಉದರದಲ್ಲಿ ಮಹಿಷನ ಹುಟ್ಟಲಿ. ನಾನು ಕೊಟ್ಟಂತಹ ಶಾಪವನ್ನು ಪರಿಹರಿಸುವುದಕ್ಕೆ 3 ಮೂರ್ತಿಗಳಿಗೂ ಸಾಧ್ಯವಾಗದೆ ಹೋಗಲಿ. ಈ ಸ್ಥಳ ಪವಿತ್ರವಾಗಿದೆ. ಯೋಗ್ಯವಾದಂತಹ ಸ್ಥಳವನ್ನು ಹರಸುತ್ತಾ ಮುಂದುವರಿಯುತ್ತೇನಂತೆ. ಏನಿದು ಗಣಗಣ ಕಪವೋ ಮಾನಿನಿ ಮಣಿಯನಿ ಬಳಲಿ ಬದಿದ್ದವು ಸಾನು ಮರಗಳ ಗೆಳು ಮನದಿರವನ್ನು ನನಗೆ ಈ ದಂಡ ಕಮಲಗಳು. ಮಗಳೇ ಮಾಲಿನಿ, ಏನು ಯಾರ ಕುರಿತು ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಆ ಬ್ರಹ್ಮದೇವನೇ ಪ್ರತ್ಯಕ್ಷನಾಗಿದ್ದಾನೆ. 7 ಕಣ್ತೆರೆದು ನೋಡು ಮನದ ವಿಲಾಸೆಯನ್ನು ತಿಳಿಸು. ಒಲಿದು ಬಂದೆ ಕರುಣ ಸಾಗರ ದೇವ ಪರಮೇಷ್ಠಿ ಕೇಳಯ್ಯ. ಹರುಷದಿಂದಲೇ ಮನೋದಿರವ ಹರುಷದಿಂದಲೇ ಮನದಿರವ ದುರದೀರನಾಗಿಯ ತರಳನ ಬಯಸಿನ
ಕರುಣೆಯ ಕಣ್ಣಿನಿಂದ ಕಾಣುವಂತಹ ಕರುಣಾಸಾಗರ ದೇವ ಪಾದದ್ವಯಗಳಿಗೆ ಮಾಲಿನಿ ನಮಸ್ಕರಿಸುತ್ತಿದ್ದಾಳೆ. ಶುಭವಾಗಲಮ್ಮ. ಬದುಕಿನ ಭರ್ಬರತೆಯ ಭೀಕರತೆಗೆ ಬೆದರಿ ಭಯಗೊಂಡು ಬೆಂಡಾದ ಕಾಲಕ್ಕೆ ಭವಿತವ್ಯವು ಭವ್ಯವಾಗಬೇಕೆಂಬಂತಹ ಉದ್ದೇಶದಿಂದ ಬಂಗಾರೋದರನಾದಂತಹ ನಿನ್ನನ್ನು ಭಕ್ತಿಯಿಂದಲೇ ನಾ ಭಜಿಸಿದೆ ಭಗವಂತ. ತವ ಸನ್ನಿಧಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಏನಮ್ಮ? ಬಿಡುಗಣ್ಣ ಬರ್ಜಿಲರಿಗೆ ಭೀತಿಯನ್ನು ಹುಟ್ಟಿಸಬಲ್ಲಂತಹ ಅವರ ಭೀಕರನಾದ ಅಸುರ ಕುಲದ ಭಾಗ್ಯ ಬೃಂದಾವನವಾಗಿ ಪುತ್ರನವರುನನ್ನು ಪಡೆಯಬೇಕೆಂಬಂತಹ ಆಕಾಂಕ್ಷೆ ತಂದೆ ನನ್ನ ಪಾಲಿಗೆ ಅಂತಹ ಒಂದು ವರವನ್ನು ಗ್ರಹಿಸುವೆಯಾ ಭಗವಂತ? ಹರ್ಷವಾಯಿತು ತಂದೆ. ಆದ್ರೆ ನಿನ್ನ ಉದರದಲ್ಲಿ ಕೋಣನೇ ಜನಿಸ್ತ. ಅಯ್ಯೋ, ಎಂತಹ ಕಠೋರವಾದಂತಹ ನುಡಿಗಳನ್ನಾಡಿ ಬಿಟ್ಟಿರಿ ತಂದೆ. ಕಾಮಧೇನುವಿನ ಕೆಚ್ಚಲಿನಿಂದ ವಿಷದ ಸೋನೆಯೊಂದು ಹೊರಬರುವುದಕ್ಕೆ ಸಾಧ್ಯವೇ ಇಲ್ಲವಂತೆ. ಅಂತೆಯೇ ಬ್ರಹ್ಮದೇವನ ಬಾಯಿಯಿಂದ ಶಾಪದ ವಾಕ್ಯ ನಾನೆಂತೂ ಸಹಿಸಿಕೊಳ್ಳಲಿ ತಂದೆ. ಆ ಮಗುವನ್ನು ಎತ್ತಿಕೊಳ್ಳುವುದಾದರೂ ಹೇಗೆ? ತಾಯ್ತನದ ಸುಖವನ್ನು ಅನುಭವಿಸುವುದಾದರೂ ಏನು? ಮಾತ್ರವಲ್ಲ, ಪ್ರಪಂಚ ಮುಂದಕ್ಕೆ ಆಡುವಂತಹ ಮಾತನ್ನು ನನಗೆ ಕೇಳುವುದಕ್ಕೂ ಸಾಧ್ಯವಿಲ್ಲ ತಂದೆ. ಈ ಶಾಪವಾಕ್ಯವನ್ನು ಹಿಂತೆಗೆದು ನನ್ನನ್ನು ಉತ್ತರಿಸಬಾರದೆ ತಂದೆ. ಮರುಗದಿರು ಮಾಲಿನಿಯೇ, ಮುನಿವರ ಒರೆದ ವಚನವು ತಪ್ಪಲರಿಯಲು ತರಳ ಮಹಿಜನು ಜನಿಸಿದರು ನಿನ್ನಯ ಉದರದಲ್ಲಿ ಬಂದೆ. ಧುರಬರ ನಮಿಯನಿದೆ ತ್ರಿಜಗದಿ ಮಿರಿಯುವರು ಘನಗೀರ್ತಿಯಿಂದಲೇ ಸತ್ಯವೇ ತಂದೆ. ಮರೆಯ ಮಾತಲ್ಲ, ಮರೆಯ ಮಾತಲ್ಲೆನುದ ಸಂತೈಸಿದನು ಮಾನಿನಿಯಾಗ. ಮರುಗದಿರು ಮರುಗದಿರು ಮಗಳೇ, ಆ ಆ, 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 ಭಗವಂತ, ನಾನಾಡಿದ ಮಾತಿನಿಂದ ನೊಂದುಕೊಂಡಂತಹ ನೀನು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದೀಯ. ಏನು ಮಾಡಲಿ ನಾನು? ನಿನ್ನ ಪಾಲಿಗೆ ಈ ರೀತಿಯಾಗಿ ವರ ಲಭಿಸುವುದಕ್ಕೆ ಖಂಡಿತ ನಾನು ಕಾರಣ ಅಲ್ಲ, ಮತ್ಯಾರು ತಂದೆ? ನೀನೇ ಕಾರಣ. ಯಾವ ರೀತಿ? ನೀನು ತಪಸ್ಸನ್ನಾಚರಿಸುವ ವಿಚಾರವನ್ನು ಅರಿತ ಹಾ. ಹತ್ತಿರದಲ್ಲೇ ತಪವನ್ನೆಸಗುತ್ತಿರುವ ಮುನಿ ಭಾರ್ಗವರ ಶಿಷ್ಯ ಸುಪಾರ್ಶ್ವಕರು ಅರಿತು ಇಲ್ಲಿಗೈತಂದು ಯಾವ ಮಹಿಷ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸ್ತಾ ಇದೆಯೋ ಹಾ. ಅಂತಹ ನಿನ್ನ ಉದರದಲ್ಲಿ ಮಹಿಷನೇ ಜನಿಸನನ್ನು ಹಾಗೆ ಶಾಪವನ್ನಿಟ್ಟಿದ್ದಾರಮ್ಮ. ಮುನಿಶಾಪ ರಸಿಯಲ್ಲಿ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲವಂತು. ಆದರೆ ಒಂದು ತಂದೆ, ಏನಮ್ಮ? ನಾ ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡಿರುವುದು ಮೂರು ಮೂರ್ತಿಗಳಲ್ಲೊಬ್ಬರಾದಂತಹ ಬ್ರಹ್ಮದೇವರನ್ನು ವಿಧಾತನಿಂದ ಪರಿಮಾರ್ಜನೆ ಸಿಗುವುದಕ್ಕಿಲ್ವೇ? ಖಂಡಿತ ಸಾಧ್ಯವಿಲ್ಲವಮ್ಮ. ಯಾಕಿಲ್ಲ? ನಾನು ಕೊಟ್ಟ ಶಾಪ ಮೂರು ಮೂರ್ತಿಗಳಿಂದಲೂ ಪರಿಹಾರ ಕಾಣದೇ ಹೋಗಲಿ ಎನ್ನುವ ಹಾಗೆ ಮುನಿಗಳೇ ವಚನವನ್ನಿಟ್ಟಿದ್ದಾರೆ. ಹಾಗಿದ್ರೆ ನಾ ಮಾಡಿದಂತಹ ತಪಸ್ಸು ವ್ಯರ್ಥ ಅಲ್ಲವೇ? ಖಂಡಿತವಾಗಿಯೂ ವ್ಯರ್ಥವಾಗಿಲ್ಲಮ್ಮ. ಇದರಿಂದ ಪ್ರಯೋಜನವೇನು? ಕೋಣಾದರೂ ಜಾಣನಾಗಿರ್ತಾನೆ. ಹಾ. ಮೂರು ಲೋಕದಲ್ಲಿ ತನ್ನ ಅಧಿಕಾರ ಸ್ಥಾಪನೆಯನ್ನು ಮಾಡುವುದರ ಮುಖೇನ ವಿಭು ಅನ್ನಿಸಿಕೊಳ್ತಾನೆ. ಸರಿ. ಶೂರನಿದ್ದಾನೆ, ಧೀರನಿದ್ದಾನೆ, ಹಾ. ಮಹಾಬಲನಿದ್ದಾನೆ, ಧೈರ್ಯವಾಗಿ. ಹರುಷವಾಯಿತು ತಂದೆ, ಹರುಷ. ಆದಷ್ಟು ಬೇಗ ಶೋಣಿತದ ಕಡೆಗೆ ಕನಕ ಗರ್ಭನ ನೇಮವನ್ನು ಮಂಡು ಮಾಲಿನಿ, ಘನ ಹರುಷ ಮನೆ ತಳಿಗೆ, ಜನಗಳು ನಿಜ ರೂಪವನ್ನು ಅರಿಯುತ್ತ ಅರಿಯಿದ ನದಿಯಲಿಗೆ. ಕೆಲಕಾಲ ಕೊನೆಯಲ ಸತಿ ಗರ್ಭವು ತಳೆದು ಚೆಲುವ ಸುಕುಮಾರನ ಪಡಿದಿರಲು ನಿಲಯದಲ್ಲಿ ಗೆಲಿದು
ಕದುಳಿಂದ ಮೃಗಾದಿಗಳು, ವಿನತಿಯಿಂದ ಗರುಡಾದಿಗಳು, ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಕ್ಕಳು ಹುಟ್ಟುವ ಹಾಗೆ ಪತಿದೇವರು ಈ ಹಿಂದೆ ಅನುಗ್ರಹವನ್ನು ಮಾಡಿದರು. ಅನೇಕ ಮಂದಿ ಮಕ್ಕಳನ್ನು ಹೊತ್ತು ಹೆತ್ತು ಸಾಕಿ ಸಲಹಿದೆ. ಹಲವು ಮಂದಿ ಮಕ್ಕಳ ತಾಯಿ ಮುಂತ ನೆಗಳತೆಯನ್ನು ಪಡೆದೆ ನಾನು. ಆದರೆ ನತದೃಷ್ಟರು ದೀತಿ ಮುದೈ ಹೇಳಬೇಕಷ್ಟೇ. ಬಲಿಷ್ಠರಂತ ಮಕ್ಕಳೆಲ್ಲರೂ ಸುರಲೋಕನು ಪಡೆದುಕಾಯಿ ಹೋದರೆ ಸುರಪ್ಪನ ಮೋಸದಿಂದಾಗಿ ಎಲ್ಲರೂ ಅಳಿದು ಹೋಗಿದ್ದಾರೆ. ಪುತ್ರ ಶೋಕೆಂಬುದು ದಿನದಿಂದ ದಿನಕ್ಕೆ ಅಧಿಕವಾಗ್ತಾ ಉಂಟು. ಆ ಸುರಪ್ಪನಿಗೆ ಸರಿಯಂತ ಪ್ರತಿಕಾಡು ತೀರಿಸಲಿಕ್ಕೆ ನನ್ನಿಂದ ಆಗದೆ ಹೋಯ್ತಲ್ಲ. ನನಗೆಲ್ಲೇ ಯಾರಿದ್ದಾರೆ, ಶುಭವಾಗ್ಲಿ ಕಂದ. ಮಗಳನ್ನು ಮನೆ ಮಾಡಿಕೊಟ್ಟವರು ನೀವಿದ್ದೀರಿ. ಬಹಳ ವರ್ಷಗಳ ಕಳೆದು ಹೋಯಿತು. ಮಗನೊಬ್ಬ ಹುಟ್ಟಿಕೊಂಡಿದ್ದಾನೆ. ಮಹಿಷ ಅಂತ ನಾಮದಲ್ಲಿ ಇರಿಸಿದ್ದೇವೆ. ಆದ್ರೆ ನೀವು ಸಂತೋಷದಿರಬೇಕಾದವರು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಅಮ್ಮ, ಈ ಕಣ್ಣೀರಿಗೆ ಏನು ಕಾರಣ? ಸಮರ್ಥನಾಗಿರುವಂತಹ ವಿದ್ಯುನ್ಮಾಲಿನಿದ್ದಾರೆ ಹೇಳಮ್ಮ. ನನ್ನ ವ್ಯಥೆಯನ್ನು ಏನಂತ ಹೇಳಿಕೊಳ್ಳುದು ಮಗನೇ. ಈ ಹಿಂದೆ ಅದೆಷ್ಟು ಮಂದಿ ಮಕ್ಕಳು ನನಗಿದ್ದರು. ಸುರಲೋಕನು ಪಡಿಬೇಕಂತ ಅಭಿಲಾಷೆಯಿಂದ ಅಭಿಯೋಗನು ಮಾಡಿದವರು ಇದ್ದಾರೆ. ಅಲ್ಲಿ ಕೆಲವು ನಮ್ಮ ಪಾಲಿಗೆ ಆದರೂ ಕೂಡ ಆ ಸುರಪ್ಪ ಮೋಸದಿಂದ ನನ್ನ ಮಕ್ಕಳನ್ನು ಕೊಲ್ಲಿಸಿದ್ದಾನೆ. ಕೊಡುವುದು ಅಪ್ಪಣೆ. ಏರುವೆ ನಾಕಲು ಹೊತ್ತ ಸುರಪಾಗಿ ಮುತ್ತಿರ ಸಿಂಹ ವಿಷ್ಣುವನ್ನು ಹೇಳ್ತಾರೆ. ಕೊಡಮ್ಮ ಅಪ್ಪಣೆ. ಶಾಬಾಸ್ ಕಂದ. ನೀನು ಅವಿರತನ ಮಾತನ್ನು ಕೇಳಿದಾಗ ಮನಸ್ಸಿಗೆ ಅತಿಯುಂತ ಸಂತೋಷವೇ ಇತ್ತು. ಗಜಕೇಸರಿ ನೀನು, ಜಡಿಲ ಮರಿ ನೀನು, ಹೋಗು ದೇವಲೋಕಕ್ಕೆ. ಇಂದ್ರಾದೇಶ ಮನಸ್ಸನ್ನು ಪರಿಪೂರ್ಣ ಸ್ವಾಧೀನಪಡಿಸಿಕೊಂಡು ಬಾ.
ಶ್ರಪಾಜಕ್ಕೆ ಬಳಿ ತೋರಿಸಿದೆ ಸಿಂಹ ವಿಷ್ಣುವನ್ನು ಯಾರಿ ರಾರಾಜಿಸುವ ಸಮಯಕ್ಕೆ ಹಕ್ಕಿ ಎತ್ತೆ ಬಂದೆ ರೆಕ್ಕೆಯಿಂದ ಬಡಿದು ಎಬ್ಬಿಸಿದೆ ಸುಳ್ಳ ಪಕ್ಷಪಾತಿಯಾಗಿ ಬಂದೆಯೋ ಯಾರು ನೀನು ಯಾಕೆ ಹೀಗೆ ಮಾಡಿದೆ ಯಾರು ನೀನು? ಮತ್ತೆ ಮತ್ತು ಪಾತಾಳ ಲೋಕಲಿನ ಸ್ವಾಧೀನದಲ್ಲಿರಿಸಿಕೊಂಡ ಮಾತ್ರಕ್ಕೆ ತಾನು ತಾನಾಗಿಯೇ ಮೆರೆದೆಯ ಮರಣ ಇಲ್ಲ ಎನ್ನುವಂತ ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಾಡಲು ಇಂದ್ರಾದಿ ಸುಮನಸರನ್ನೆಲ್ಲ ತೋರಿಸಿದೆಯ ನೀನು ಮಾಡಿದ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮೊರೆಯನ್ನು ಆಲಿಸಿ ಬಂದವ ಯಕ್ಷರಾಜ. Yeah.
ಅಮ್ಮ 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 ಯಾರು ನೀನು? ಅಯ್ಯಯ್ಯೋ ಅಂತ ಬೊಬ್ಬಿಡುತ್ತಾ ಬರುತ್ತಾ ಇದೆಯಾ? ಯಾರು? ಸ್ವಲ್ಪ ಅಂದಾಜು ಮಾಡಿ. ಮುಖ ಪರಿಚಯ ಇಲ್ಲ, ಅದಕ್ಕೆ ಕೇಳಿದ್ದು ನಾನು. ಗೊತ್ತಾಗ್ಲಿಲ್ಲ. ಈ ಮುಖವೂ ಗೊತ್ತಾಗ್ಲಿಲ್ಲ. ಈ ಮುಖವು ಅಂದ್ರೆ ನನ್ನ ಪರಿಚಯ ಇಲ್ಲ, ಗೊತ್ತಾಗ್ಲಿಲ್ಲ. ನಾನಲ್ವ ನಿಮ್ಮ ಗಂಡ? ಏ, ನನ್ನ ಗಂಡನ ಪರಿಚಯ ನನಗಿಲ್ಲ ಅಂತ ನೀವು ಭಾವಿಸಿಕೊಳ್ಳುವುದ? ನೀನ್ ಯಾರಂತ ಹೇಳ? ಹಾಗೆ ತಪ್ಪು ಅರ್ಥ ಮಾಡಬಾರ್ದು. ಅಲ್ಲ, ತಪ್ಪು ನಾನು ಅರ್ಥ ಮಾಡ್ಕೊಳ್ಳಿ, ನೀನು ಹೇಳಿದ ಮಾತು. ನಮ್ಮ ಯಾರು ಹೇಳಿದ್ದಲ್ಲ, ಏನಂತ ಹೇಳಿದ್ರು? ನಾವು ಇಲ್ಲೇ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಹೋಗುವ. ಅದೇ ಕೆಲಸ ನಿಮ್ಗೆ? ಹೋಗುವ. ನನ್ನವರಿಗೆ ಗೊತ್ತಾಗಿದೆ ನೀ ಸುಮ್ಮನಿರುವುದು ಅಂತ. ಮನೆ ಇರುವುದು ಅವರಿಗೆ ಹೇಳ್ತಾರೆ, ಮನೆ ಇರುವುದು ಅಂತ. ನನಗೆ ಗೊತ್ತುಂಟಲ್ಲ, ನಾನು ಮಾಡ್ತೇನೆ. ಎಲ್ಲಿಗೆ ಅಂತ ಬೇಡುವ? ಗುರುಕುಲಕ್ಕೆ. ಯಾಕೆ ಮತ್ತೆ ಅಲ್ಲಿಗೆ ಯಾಕೆ ಅಂತ ಬೇಡುವ? ಹೋರಾಟ ಮಾಡ್ಲಿಕ್ಕೆ. ಓ, ಅದೇ ನಿನ್ನ ಕೆಲಸವ? ಹೋರಾಟ ಮಾಡ್ಲಿಕ್ಕೆ? ಹೋರಾಟ ಅದು ನೀನು ಹೇಳಿದ್ದಲ್ಲಿಗೆಲ್ಲ ಹೋದ ಸುರಪುರಕ್ಕೆ. ಅದೇ ನನ್ನವರು ಸುರಪುರಕ್ಕೆ ಹೋದವರು, ನೀನು ಹೋದೆಯಾ? ಮತ್ತೆ ನಾನು ಅವ್ರ ಜೊತೆಯಲ್ಲಿ ಹೋದದಲ್ಲ. ಯಾಕೆ? ಅವ್ರ ಜೊತೆಯಲ್ಲಿ ಅವ್ರು ಹೇಳಿದ್ದಲ್ಲ ನಾವು ಒಟ್ಟಿಗೆ ಹೋಗುವ ಅಂತ. ಅಲ್ಲಿಂದ ಬಂದದ್ದ? ಹೌದು. ಏನೋ ತಂದೆ ವಿಚಾರ? ಆಲಿಸ್ಬೇಕು.
ನಾನೇ ಹೇಳಿದ್ದು, ಇನ್ಯಾರು ಹೇಳಿದ್ದನ್ನು ನಾ ಹೇಳಿದ್ದು. ಹಾ ಅಮ್ಮ, ಏನು? ನಾವು ಅಲ್ಲಿಗೆ ಹೋದದ್ದಲ್ಲ, ಎಲ್ಲಿಗೆ? ಮೇಲೆ. ಸುರಲೋಕಕ್ಕೆ ಹೋದವರು. ಹೌದು. ಏನಾಯ್ತು? ಅಲ್ಲಿ ಅಂತೆಲ್ಲ ಕಲ್ತು ಬಂದದ್ದು ಬಡಗಿ. ಬಡ ಸರಿ ಆಯ್ತು, ಮೇಲಿದ್ದು ಕಲಿತು ಬಂದದ್ದು. ಹೌದು. ಈಗ ಏನು ವಿಚಾರ ಎಂಬ ಹಾಗೆ ಅರುಹು ನೀನು. ನಾವು ಅಲ್ಲಿಗೆ ಹೋದದ್ದೇ ತಡ ಅಮ್ಮ. ನಮ್ಮ ವಿರೋಧಿಗಳೆಲ್ಲ ಬಂದ್ರಲ್ಲ. ಓ, ವಿರೋಧಿಗಳು ಯಾರೆಲ್ಲ ಬಂದ್ರು? ಅಗ್ನಿ, ವಾಯು, ಕುಂಬಾರ, ನೀರ್ಪತಿ. ಅಗ್ನಿ, ವಾಯು, ಕುಬೇರ, ನಿರುತಿ ಅವರೆಲ್ಲ ಬಂದು ಬಂದದ್ದೇ ತಡ ನಮ್ಮ ರಾಣಿಗೆ ಸ್ವೀಟ್ ಬಂತು. ಏನದು? ಅವರನ್ನ ನನ್ನವರಿಗೆ ಸಿಟ್ಟು ಬಂತು ಅವರನ್ನು ಕಂಡಾಗ. ಪರಿಣಾಮ ಒಂದೊಂದೇ ಬಿಟ್ರು. ಏನು? ಬಾಣೆ. ಶರ ಪ್ರಯೋಗ ಬಿಟ್ಟದ್ದೇ ತಡ ಅವರೆಲ್ಲ ಒಂದೇ ಬಾರಿಗೆ ಹೋಗಿ ಕೂತು. ಒಂದೇ ಬಾರಿ ಒಂದೇ ಬಾರಿಗೆ ಓಡಿ ಹೋದ್ರು. ಹೋದದ್ದೇ ತಡ ಅಮ್ಮ. ಆಚೆಯಿಂದ ನೋಡ್ತೇನೆ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಕುದುರೆ ಹಿಡ್ಕೊಂಡು ಒಬ್ಬ ಬಂದ. ಅದ್ಯಾರು? ಸುರಪುರದ ಕಡೆಯಿಂದ ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದದ್ದು. ಪಾಪಿ, ಅದನ್ನೆಲ್ಲ ಏನೆಲ್ಲ ಅಸಂಬದ್ಧ ಮಾತಾಡ್ತೀಯ. ಏನದು? ಯಾವುದು? ತಪ್ಪಾಯ್ತಾ? ತಪ್ಪೆ. ಬಂದವನೇ ಸುರಪ ಅಂತ. ಮತ್ಯಾರು? ಹೇಳಿಕೊಟ್ರೆ ನನ್ನ ರೂಪವನ್ನೇ ನೀನು ಆಡುವುದೀಗ? ಪಾಪಿ ಮಗನೇ. ಹಾಗೆ ಅಲ್ಲ, ಅಲ್ಲಿ ನಮ್ಮ ರಾಯರು ಅವನನ್ನು ಕಂಡು ಹೇಳು. ಸನ್ನಿವೇಶ ಅಲ್ಲಿ. ಸರಿ ಸರಿ. ಬಂದೆಯಾ ಕಪಟಿ ಮಗನೇ? ಬಂದೆಯಾ ಕಪಟಿ ಮಗನೇ? ಹಾಗಲ್ವೋ? ಬಾಯಿಲಿ ಚರ್ಚೆ ಮಾಡುವ. ನೀನು ಬಂದದ್ದು ಒಳ್ಳೇದಾಯ್ತು. ನಿನ್ನಲ್ಲಿ ಎಲ್ಲಿಡಿ ಬಲ್ಬ್ ಉಂಟಾ? ನಿನ್ನ ಕೈಯಲ್ಲಿ ಬಲು ಉಂಟಾ? ಇದ್ದಾರೆ ಅಲ್ಲಿ ಕುಳಿತುಕೊಂಡು ಏನು ನೋಡ್ತೀರಿ? ಬರ ಉದಲಂಗದೊಳಗೆ ಈಗ ಬಾ. ನೋಡ್ತಾನೆ. ಅಲ್ಲಿ ನಿಂತು ಏನು ನೋಡುತ್ತಾ ಇರುವ? ಯುದ್ಧರಂಗದೊಳಗೆ ಬಾ ಅಂತ. ಯುದ್ಧರಂಗ? ಅದು ಯುದ್ಧರಂಗವಾ? ಮತ್ತೇನು? ನಾನು ಉದ್ದರಂಗ ಅಂತ ಎಣಿಸ. ಅದು ನಿನ್ನ ಯೋಚನೆ ಅಲ್ವಾ? ನೀನು ಓದದ್ದಕ್ಕೆ ಸಾರ್ಥಕ ಆಯ್ತು. ಹಾಗೆ ಹೇಳಿದ್ದೆ. ಸುರಪ್ಪ ತುಳಕ್ಕನೆ. ಅದೇನು? ಯುದ್ಧ. ಯುದ್ಧರಂಗದೊಳಗೆ ಬಂದದ್ದು. ಬಂದು ಅಮ್ಮ ಕಾಮುಕಿ ಹೌದಾ ಅಂತ ಕೇಳುದು? ಹೌದೇ. ಯಾವ್ದ? ಅವರು ಅಮ್ಮ ಅವರು ಮುಖಾಮುಖಿ. ಯಾವುದೆಲ್ಲ ಮುಖಾಮುಖಿಯಾಗಿ. ಹೌದು, ನಡೆದಂತ ಭೀಕರ ಬಂಗ್ 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 ಬಂಗ್. ಭೀಕರ ಭಯಂಕರ ಭಯಂಕರ ಕೊಕ್ಕ ಕೋಲದಲ್ಲಿ. ಇದು ಕೋಲಾಹಲದಲ್ಲಿ ಸುರಪ್ಪ ದೇವಲೋಕವನ್ನು ಬಿಟ್ಟು ಓಡಿ ಹೋದ ಅಮ್ಮ. ಅಯ್ಯೋ, ದೇವಲೋಕ ನಮ್ಮ ಪಾಲಿಗೆ ವಶವಾಗಿದೆ ಎಂದ. ನಿನ್ನ ಅಪ್ಪ ಸತ್ತಿದಾನ? ಯಾರು ಹೇಳಿದ್ರು ಅಪ್ಪ ಸತ್ತಿದ್ದಾರೆ ಅಂತ? ಅಲ್ಲಿ ಕೊಡ್ತಿಲ್ವ ನನ್ನ ಅಪ್ಪ? ಆಗಲ್ವೋ? ದೇವಲೋಕದಲ್ಲಿರುವಂತಹ ದೇವೇಂದ್ರ ನಿನ್ನ ಅಪ್ಪನ ಅಂತ ಕೇಳಿದ್ದು. ಅವ ಸತ್ತಿದ್ದಾನ, ಹಾಗಾಗಿ ನೀನು ಅಳುವುದ? ಮತ್ತೆ ಸತ್ತಿದ್ದಾನ? ಓದ್ರು ಓದೋದಿಲ್ಲ ಅದಲ್ಲ. ಅಪ್ಪ ಹೋಗ್ಲಿಲ್ಲ. ದೇವಲೋಕದಲ್ಲಿರುವಂತಹ ದೇವೇಂದ್ರ ಓಡಿ ಹೋದ್ರೆ ನೀನು ಯಾಕೆ ಅಳುವುದು ಅಂತ ಕೇಳಿದ್ದು ನಾನು. ಅದು ದೇವೇಂದ್ರ ಓದೋದು. ಹೋಗ್ಲಿ, ಮಾಡಿ ಸಂತಾನಲ್ಲ. ಹೌದು, ನೀನ್ ಯಾಕೆ ಅಳುವುದು ಅಂತ ಹೇಳೋದು. ಮತ್ತೆಂತ ಮಾಡುದು? ನೀನು ನಗು ನಗುತ್ತ ಸಂತೋಷದಲ್ಲಿ ವಿಚಾರವನ್ನು ಮುಂದುವರಿಸುವಂತ ಆಡಿದ್ದು ನಾನು. ಈಗ ಸಂತೋಷ? ನೀನು ನಮ್ಮವನಲ್ವಾ? ಯಾರು ಹೇಳಿದ್ರು ನಿಮ್ಮವ? ಅಲ್ಲ, ಅದು ಸಂತೋಷದಲ್ಲಿ ಬಂದದ್ದು ನನಗೆ. ದೂರ ನಿಂತು ಮಾತನಾಡು. ಹೌದು. ಸಂತೋಷದಲ್ಲಿ ವಿಚಾರವನ್ನು ಮುಂದುವರಿಸು. ಅಮ್ಮ, ಅವರು ಓದದ್ದೇ ತಡ ನಮ್ಮ ರಾಯರು ಕುಳಿತ್ರಲ್ಲ. ಎಲ್ಲಿ? ಮಸಾಣದಲ್ಲಿ. ಏನು ಅದು? ಅದು ಸಿಂಹಾಸನ. ಸಿಂಹವಿಷ್ಟರ. ಸಿಂಹವಿಷ್ಟರ ಅದರಲ್ಲಿ ಕುಳಿತು ಕುಳಿತದ್ದೇ ತಡ ಅಮ್ಮ. ಆಚೆಯಿಂದ 3 ಜನ, ಈಚೆಯಿಂದ 3 ಜನ. ಆ 3 ಮಂದಿ ಯಾರು? ಅವರೇ ರಂಬೆ, ಉದ್ಬತ್ತಿ, ಮೇಣಬತ್ತಿ, ಮಸಾಲಗಟ್ಟೆ, ಮುದ್ದಿಕಾಸ್ತ. ರಂಬೆ, ಊರ್ವಶಿ, ಮೇನಕ್ಕೆ, ಮಂಜುಘೋಷೆ, ಮುಂಜಿಗಸ್ತಲಿ. ಮತ್ತೆ ಕೊನೆಯಲ್ಲಿ ಈಗ ಒಬ್ರು ಓದಿದ್ರು. ಯಾವುದು? ಅಮ್ಮಲಿ ಆಲಂಬುಸ ಓದದ್ದೆ. ನಾಟ್ಯವನ್ನು ಮಾಡಿಕೊಂಡು ಆಯ್ತಾಯ್ತು. ಅವರೆಲ್ಲ ನಾಟ್ಯ ಮಾಡಿದ್ರು. ನಾಟ್ಯ ಮಾಡಿದ್ದೆ ತಡ ಅಮ್ಮ. ನಮ್ಮ ರಾಯರಿಗೆ ಸಂತೋಷವಾಗಿ ಕೈ ಹಾಕಿದ. ಯಾಕೆ? ಕೊಡುವುದಕ್ಕೆ. ಪಾರಿತೋಷಕ ಕೊಡುವ ಅಂತ. ನನ್ನವರು ಹಾಗೆ. ಹೌದು. ಅವರಿಗೆ ಮನಸ್ಸು ಸಂತೋಷಗೊಂಡ್ರೆ ಬೇಕಾದಷ್ಟು ಕೊಡ್ತಾರೆ. ಹೌದು, ಕೊಡ್ತಾರೆ ಅಂತ ನಿರೀಕ್ಷೆ ಉಂಟು ನಾನು. ಅವ್ರು ಕೊಡ್ತಾರೆ ಅಂತ. ಆವಾಗ ಅಮ್ಮ ಹೀಗೆ ನೋಡ್ತೇನೆ, ಹಾಲಾಡಿಯಿಂದ ಒಂದು ರಿಕ್ಷಾ. ಅಷ್ಟು ದೂರದಿಂದ ಅಲ್ಲ, ಅದು ಹಾರಾಡಿಕೊಂಡು
ಆ ಯಕ್ಷ ನಿಮಗೆ ಗೊತ್ತಾಗ್ತದೆ. ಯಕ್ಷ ಯಾರು ಯಾರು ಅದ್ಯಾರು ಯಕ್ಷ ಯಕ್ಷ ಯಾರವ ಯಕ್ಷ ಯಕ್ಷರಾಜ ಸಿಂಗಳಕ್ಷ. ಆ ಯಕ್ಷರಾಜ ಪಿಂಗಳಾಕ್ಷ. ಅದೇ. ಆಹಾ ಅವ ಬಂದ ಬಂದು ಬಂದ ಜತಡ ಆ, ಬಂದಲ್ಲ ಯಕ್ಷ. ಏನು ನಿನ್ನ ಕನ್ಸನ್ನೆ ನಿಮಗೆ ಅಲ್ಲ ಮತ್ತೆ ಅಲ್ಲಿ ನಡೆದಂತ ಸನ್ನಿವೇಶ. ಹಾ ಅಲ್ಲಿ ಮುಂದುವರಿಸು ಮುಂದುವರಿಸು. ನೀನು ಕುಳಿತು ಹೀಗೆ ನೋಡಿದ್ರೆ ನಾನು ಹೆದರ್ತೇನಾ? ಮಾತಾಡೋಣ ಅಲ್ಲಿ. ಪಾಪಿ ಯಾರಿಗೂ ನೀನು ಮಾತಾಡುದು? ಈಗ ನೀವು ಯಾಕೆ ನನ್ನಲ್ಲಿ ದೂರ ಆ ದೇವಲೋಕದ ಸನ್ನಿವೇಶ. ದೇವಲೋಕ. ಮುಂದುವರಿಸು. ಇಲ್ಲಿ ನೋಡು, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ. ಅಲ್ಲಿ ಯಾರು ನಿನ್ನ ಸಭೆ ನೋಡ್ತೀನಿ, ನಿನ್ನ ಸಂಬಂಧಿಕರಿದ್ದಾರ ಅಲ್ಲಿ? ನೋಡ ಅಲ್ಲಿ. ನಿನಗೆ ಬಾಯಿಯ ಕೈ ಯಾಕೆ ನನಗೆ? ನನ್ನನ್ನೇ ಉದ್ದೇಶಿಸಿ ಮಾತಾಡಿದಾಗುಂಟು. ಯಾರು ಹೇಳಿ? ನಿಮ್ಮಲ್ಲಲ್ಲ. ಮತ್ತೆ ನಾನು ಅಲ್ಲಿಯ ಸನ್ನಿವೇಶವನ್ನು ಹೇಳ್ತಾ ಇದ್ದೆ. ಹಾ ಸರಿ ಸರಿ ಹಾ, ಹಾ ಹಾಗೆ ನೋಡಿದ್ರಲ್ಲ, ಹಾ. ನಮ್ಮ ರಾಯರು ನೋಡಿದ್ರೆ ತಡೆ. ಓಹೋ ಯಕ್ಷರೇ, ಆ ಯಕ್ಷನವರೇ ಹಾ. ಅಂತಹ ಒಂದು ಗೌರವ. ಒಂದು ಕವ ಕೊಟ್ಟು. ಗೌರವ ಹಾ, ಕೊಟ್ಟದ್ದೇ ತಡ ಅಮ್ಮ. ಅವ ದೂರದಲ್ಲಿ ಇದ್ನಲ್ಲ. ಹಾ. ಅವಸರದಲ್ಲಿ ಬಂದದ್ದವನು. ಒಂದು ಗಡಂಗಿನಲ್ಲಿ ನಿಂತ. ಯಾಕೆ? ಗಡಂಗಿನಲ್ಲಿ ಬಂದು ನಮ್ಮ ರಾಯರಿಗೆ ಒಂದು ಪೆಟ್ಟು ಕೊಟ್ಟದ್ದು. ನನ್ನವರಿಗೆ ಅವ ಬಿಟ್ಟು ಕೊಟ್ಟದ್ದು. ಮತ್ತೆ ನನ್ನವರು ಸುಮ್ಮನೆ ಇದ್ದದ್ದ? ಮನೆಯಲ್ಲೆಲ್ಲ ಮತ್ತೆ ಉಳಿತವರು ಎದ್ದು ನಿಂತು. ಆ ಎದ್ದು ನಿಂತ್ರ ಮತ್ತೆ? ಇನ್ನು ನನ್ನವರು ಸುಮ್ಮನೆ ಬಿಡುವವರೇ ಅಲ್ಲ. ಹಾ. ನನ್ನವರು ಸಾಮಾನ್ಯದವರ. ಹಾ. ಯಾರು ನನ್ನವರು ಗೊತ್ತಾ? ನಿಮ್ಮವರು ಶೆಟ್ಟಿಗಾರಲ್ಲ ಅವ್ರು? ಅದ್ಯಾರು? ಅವರು ಅಲ್ಲಿ ಶೆಟ್ಟಿಗಾರ. ಏ ನನ್ನವರು ಶಕ್ತಿಗಾರರು. ಹಾ, ಆಳೂರು. ಅದ್ಯಾರು? ಅದು. ಆ ದೇವಲೋಕವನ್ನು ಆಳ್ವಿಕೆ ಮಾಡುವ. ಹಾ, ಅಮ್ಮ ಅವರು ಎದ್ದು ನಿಂತದ್ದೇ ತಡ. ಹಾ. ಯಕ್ಷ ಇನ್ನೊಮ್ಮೆ ಏನಾಯ್ತ? ನಮ್ಮ ರಾಣಿಗೆ ಇನ್ನೊಂದು ಕಪ್ಸಂಡೆಗೆ ಅದೇನು? ಕಪಾಲಕ್ಕೆ ಒಂದು ಕೊಟ್ಟದ್ದು. ಹೌದಾ? ಹೌದು. ಆದ್ರೂ ನನ್ನವರು ಸುಮ್ಮನಿದ್ದದ್ದ? ಸುಮ್ಮನೆ ಇರಲಿಲ್ಲ. ಮತ್ತೆ ಅಮ್ಮ ಈಗ ಎದ್ದು ನಿಂತವರು ಅಲ್ಲಿಗೆ ಮಲ್ಲಾಗಿದೆ. ಅಯ್ಯೋ ಏನಾಯ್ತು ಅವರಿಗೆ? ಏನಾಗಲಿಲ್ಲ. ಒಮ್ಮೆ ನನ್ನವನ್ನು ನೆಪ್ಪಿಸುವುದಲ್ಲ ನನ್ನವರು. ಅಮ್ಮ ನಾನು ನೋಡಿದೆ, ರಾಣಿ ಚಾತರಿಸಿ ಚಾತರಿಸಿ ಅಂತ ಹೇಳಿ. ಚೇತರಿಸಿಕೊಳ್ಳಿ. ಚೇತರಿಸಿದ್ರೆ ಅಮ್ಮ ಏನಾಗಲಿಲ್ಲ. ನನ್ನವರಿಗೆ ಏನಾಗ್ಲಿಲ್ಲ. ಏನಾಗ್ಲಿಲ್ಲ. ಒಮ್ಮೆ ನೀನು ಎಬ್ಬಿಸಿದ್ರೆ ನನ್ನವರು ಎದ್ದವರು. ನಾನು ನೋಡಿದಲ್ಲ, ಈ ಸಲ ಅವರು ಹೇಳ್ತಾರೆ ಅಂತ ನೋಡಿ. ಅಮ್ಮ ಈಗ ನೋಡ್ತೇನೆ. ಏನಾಗ್ಲಿಲ್ಲ. ಇಟ್ಟು ದನಾಲಿಗೆ ಹೊರಗೆ ಹಾಕಿದ್ದಾರೆ. ಕೆಂಪು ರಕ್ತಕಾರಿ ಸತೇ ನೀ ನಡೆದಿಯಲ್ಲ ಜತೆಯಾಗಲುವರೆ ನಲ್ಲ ಕಠೋರವಾದಂತಹ ವಿಚಾರವನ್ನು ಆಲಿಸಿದೆ ನಾನು. ಕಾದ ಸೀಸವನ್ನು ಕರ್ಣಗಳಿಗೆ ಹೊಯ್ದಂತಹ ಅನುಭವ ನನಗಾಯಿತಲ್ಲ. ನನ್ನ ಹೆತ್ತ ತಾಯಿಯ ಮನಸ್ಸಿನಲ್ಲಿರುವಂತಹ ಆಸೆಯೊಂದನ್ನು ಈಡೇರಿಸಿಕೊಡಬೇಕು ಎಂಬ ಹಾಗೆ ನನ್ನವರು ಸ್ವರ್ಗವನ್ನಡರಿದವರು. ವಶಪಡಿಸಿಕೊಂಡು ಬರುವಂತಹ ಸ್ವಾರ್ಥಿಗಾಗಿ ಕಾದು ಕುಳಿತೆ. ಆದರೆ ನನಗೆ ಕೇಳಿಸಿದ್ದು ನನ್ನವರ ಮರಣದ ವಾರ್ತೆ. ನನ್ನವರ ಮರಣದ ವಾರ್ತೆ ಹೇಗೆ ಸಹಿಸಿಕೊಳ್ಳಲಿ? ಈ ಕ್ಷಿತಿಯೊಳಗೆ ನನ್ನವರನ್ನು ಬಿಟ್ಟರೆ ಯಾರಿದ್ದಾರೆ ನನಗೆ? ನನಗೊದಗಿದಂತಹ ಈ ವ್ಯಥೆಯ ಕಥೆಯನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಇಲ್ಲ, ಈ ಪ್ರಪಂಚದಲ್ಲಿ ನನ್ನವರನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಾ ಬದುಕಲಾರೆ, ನಾ ಸಾಯ್ತೇನೆ. ಸಮರ
ಎಂದಾದರೆ ಸತ್ತವರು ಮತ್ತೆ ಜೀವಂತ ಎದ್ದು ಬರುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನವರನ್ನು ನಾನು ಕಳೆದುಕೊಂಡೆ ಎಂಬ ಕಾರಣಕ್ಕಾಗಿ ನಾ ಸಾವಿನ ದಾರಿಯನ್ನು ಹಿಡಿದೆ ಎಂದಾದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರಿಗೆ ಶಿಕ್ಷೆ ವಿಧಿಸುವವರು ಯಾರಿದ್ದಾರೆ? ನಾ ಸಾಯಕೂಡದು, ನಾ ಸಾಯಬಾರದು, ನಾ ಇದ್ದು ಸಾಧಿಸಿ ತೋರಿಸಿಕೊಡಬೇಕು. ಹಾಗಿದ್ದರೆ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿದವರು ಯಾರು? ಯಾರು? ಸುಮನಸರೆ ಹಣೆಯ ಕುಂಕುಮವನ್ನೇ ಅಳಿಸಿ ಕೊರಳ ಮಂಗಲವನ್ನೇ ಕಿತ್ತೆಸದಿರ ನನಗಿಂತಹ ಸ್ಥಿತಿಯನ್ನು ತಂದೊದಗಿಸಿ ನಗುತ್ತಿರಬಹುದು ನೀವು. ಆದರೆ ಇದು ನಿಮ್ಮ ಶಾಶ್ವತ ನಗು ಎಂಬ ಹಾಗೆ ನೀವು ಭಾವಿಸಿಕೊಳ್ಳಬಾರದು. ನಿಮ್ಮ ನಗುವನ್ನು ನಿಲ್ಲಿಸದೆ ಹೋದರೆ ದಿದಿಸುತ್ತೆ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಏನು ಮಾಡಲಿ? ಯಾರು ನನಗೆ ಯಾರಿದ್ದಾರೆ ಎಂಬ ಹಾಗೆ ಯಾಕೆ ಯೋಚಿಸಬೇಕು? ನನ್ನ ಮಗನಿದ್ದಾನೆ. ನಾ ಹಡೆದಿರುವಂತಹ ತರಳ ಮಹೇಶನಲ್ಲಿ ಸಕಲ ವಿಚಾರವನ್ನು ಅರಿಹಿದೆ ಎಂದಾದರೆ ಆ ದೇವತೆಗಳಿಗೆ ಸರಿಯಾದಂತಹ ಶಿಕ್ಷೆಯನ್ನೇ ವಿಧಿಸುತ್ತಾನೆ. ಮಗನನ್ನು ಕರೆಯಲೇಬೇಕು. ಮಗನೇ ಮಹೇಶ, ಕಂದ ಮಹೇಶ, ಮಗನೇ ಮಹೇಶ, ಬಾ ಕಂದ, ಬಾ ಮಗನೇ, ಬಾ.
ಆಟ ಓಡುತ್ತಿದ್ದೆಮ್ಮ. ತಕ್ಷಣವೇ ಮಕ್ಕಳೇ ಮಹಿಷ ಹೋಗಂದ ಈ ಕಡೆ ಎಂದು ದೀರ್ಘವಾದ ಧ್ವನಿ ಕೇಳಿತು. ಹೆತ್ತ ತಾಯಿಯ ಕರುಳಿನ ಕರೆಯೆಂದು ಆಡಿಸಿ ಆಟದ ಬಯಲನ್ನು ಬಿಟ್ಟು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದೆ. ಯಾಕೆ ತಾಯಿ ಕಣ್ಣೀರು? ಏನಾಯಿತಮ್ಮ? ಕಷ್ಟವಾದಾಗಿತ್ತು ಮಗನೇ. ನಿನ್ನ ಮುಖವನ್ನು ನೋಡ್ತೇನಮ್ಮ. ತಲೆಯನ್ನು ಧಾರಾಕಾರವಾಗಿ ಕಣ್ಣಿಳಿಸ್ತಾ ಇತ್ತು. ಇದನ್ನೆಲ್ಲ ನೋಡುವಾಗ ನಮ್ಮ ಪುರದಲ್ಲಿ ಯಾವುದೋ ಒಂದು ದುರ್ಘಟನೆ ನಡೆದಿದೆ. ಅಮ್ಮ, ನಿನ್ನ ಕಣ್ಣೀರಿಗೆ ಯಾರಮ್ಮ ಕಾರಣ? ಇಂದ್ರಾದಿ ಅಲ್ಲ, ತ್ರಿಮೂರ್ತಿಗಳೇ ಅಂತವಳಾಗಲಿ. ಅವರಿಗೆ ಸರಿಯಾದ ಶಿಕ್ಷೆಯನ್ನು ಮಗನೇ ಮುದ್ದು ಕಂದ ನಿನಗೆ ನಿನ್ನ ಕಂದ ಬಂದಿದ್ದಾಳೆ. ಧೈರ್ಯದಿಂದ ನಡೆದಂತಹ ವಿಚಾರವನ್ನು ಹೇಳಮ್ಮ. ಮಗನೇ, ಅಮ್ಮ, ಹೆತ್ತ ತಾಯಿ ಕೂಗಿ ಕರೆದಾಗ ನೀ ಓಡೋಡಿ ಬಂದ ಯಾಕಂದ? ಹೌದಮ್ಮ. ಎಂದಿನ ಹಾಗೆ ಮನಸ್ಸಿಗೆ ಸಂತೋಷವಾದರೂ ಅನುಭವಿಸುವಂತಹ ಸ್ಥಿತಿಯಲ್ಲಿ ನಿನ್ನ ತಾಯಿ ಇಲ್ಲ ಕಂದ. ಉಲ್ಲಾಸ ಇಲ್ಲಮ್ಮ. ಮಗನೇ, ಇಂದಿಗೆ ನಮ್ಮ ಬಾಳು ಎಂಬುದು ಮುಗಿದ ಹೋಯಿತು ಕಂದ. ಯಾಕೆ ತಾಯಿ? ಮಹಿಷ ಕೆಲ ದಿವಸಗಳ ಹಿಂದೆ
ನಿನ್ನ ತಂದೆ ಎಲ್ಲ ಸೇನೆಯನ್ನು ಸೇರಿಸಿಕೊಂಡು ನಾಕವನ್ನಡರಿದಂತಹ ವಿಚಾರವನ್ನು ನೀನು ಅರಿತಿರುವೆ ತಾನೆ. ಹೌದಮ್ಮ, ನಾಲ್ಕು ಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನೆಲ್ಲ ಬಡಿದೋಡಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡು ಬರ್ತೇನೆ ಮಗಳೇ. ಹೋಗು, ನಿನ್ನ ಗೆಳೆಯರ ಜೊತೆಯಲ್ಲಿ ಆಟವನ್ನು ಆಡುತ್ತಾ ಇರು ಎಂದು ಹೇಳಿ ಹೋದವರು. ಅಮ್ಮ, ಅಪ್ಪ ಎಲ್ಲಿದ್ದಾರೆ ಅಮ್ಮ? ಯಾವ ಕಡೆ ಇದ್ದಾರೆ? ಯಾವಾಗ ಬರ್ತಾರೆ? ನಿನಗಾಡಿದಂತಹ ಮಾತನ್ನು ತಪ್ಪಲಿಲ್ಲ ಮಗನೇ ನಿನ್ನ ತಂದೆ. ಮತ್ತೆ ಏನು ಮಾಡಿದ್ದಾರೆ? ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ದೆಸೆಗಿಳಿಸಿ ಆ ದೇವಪೀಠವನ್ನು ನಿನ್ನ ತಂದೆ ಏರಿದ್ದಾರೆ ಮಗನೇ. ದೇವಲೋಕ ನಮ್ಮ ಸ್ವಾಧೀನವಾಯಿತೆ. ಸತ್ಯ ಅಮ್ಮ. ಸ್ವರ್ಗ, ಮರ್ತ್ಯ, ಪಾತಾಳ ಎಂಬ 3 ಲೋಕ ನಮ್ಮ ಸ್ವಾಧೀನವಾಯಿತು. ಹಾಗಾದರೆ ಇಂದಿಗೂ 3 ಲೋಕದ ಒಡೆತನ ನಮ್ಮ ಕೈಯಲ್ಲಿದೆಮ್ಮ. 3 ಲೋಕದ ಒಡೆತೆಯಾದ ನೀನು ಇಂದು ಧಾರಾಕಾರವಾಗಿ ಕಣ್ಣಿರಿಸಬೇಕಾದರೆ ಏನಾದರೂ ತೊಂದರೆಯಾಗಿದೆ ನಿನಗೆ? ಅಪ್ಪನಿಗೆ ತೊಂದರೆಯಾಗಿದೆ, ನಿನಗೆ ಆಗಿದೆ? ಹೇಳು ಕಂದ. ಆ ದೇವಲೋಕವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವಂತಹ ಭಾಗ್ಯ ನಮಗಿಲ್ಲದಾಗಿ ಹೋಯಿತು. ಸೋಸಂತಹ ಸುಮನಸರು ಸುಮ್ಮನಿರಲಿಲ್ಲ. ಏನು ಮಾಡಿದ್ದಾರೆ? ಮೋಸದಿಂದ ನಿನ್ನ ತಂದೆಯನ್ನು ನನ್ನ ತಂದೆ ಅಳಿದಿರಿ. ನಿಜ ಮಗನೇ. ತಾಯಿ ಮಗನೇ, ಯಾರಿದ್ದಾರಮ್ಮ ಇನ್ನು ನಮಗೆ ಗತಿ? ನಾವು ತಪ್ಪಳಿಯೋದೇವಮ್ಮ. ನೀ ತಪ್ಪಲಿ ಅಲ್ಲ ಮಗನೇ, ಮತ್ತೆ ತಾಯಿ ನಾನಿದ್ದೇನೆ ನಿನಗೆ. ಅಮ್ಮ, ಮಹಿಷ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ಇಲ್ಲ ಮಗನೇ, ಈ ರೀತಿ ಅಳುತ್ತಾ ನಿಂತರೆ ಸತ್ತಂತ ನನ್ನ ತಂದೆ ಮರಳಿ ಬರ್ತಾರೆ ಅಮ್ಮ. ಬರುವುದಿಲ್ಲ ಮಗನೇ. ಯೋಚನೆ ಮಾಡಬೇಡ, ಕಣ್ಣೀರು ಹಾಕ ಕೂಡದು. ನನ್ನ ತಂದೆಯನ್ನು ಕೊಂದಂತ ಇಂದ್ರಾದಿ ದೇವತೆಗಳು ನಾನು ಬರ್ತೇನೆ. ನಿನ್ನ ತಂದೆಯನ್ನು ಕೊಂದವ ಯಕ್ಷ. ಯಕ್ಷಣೆ ಬೇಡ, ತ್ರಿಯಕ್ಷಣೆ ಬರಲಿ. ಆತನೇ 3ನೇ ಕಣ್ಣಿನಿಂದ ಬೆವರು ಜಲವನ್ನು ಇರಿಸದಿದ್ದಾರೆ ನಿನ್ನ ಮಗನೇ ನಾನಲ್ಲ. ಹೋಗ್ತಾನೆ ಕಂದ. ನುಡಿಗೆ ಮನವಿ ಹರುಷವನಂತ ನುಡಿದಳು. ಅನಿಮಿಷರ ಗೆಲ್ಲಬಹುದು ನಿನಗೆ ಸಮದಲ್ಲಿ ಘನತರದ ಕೆಲಸ ಅಲ್ಲ. ವನಜನಾಭನು ಬರುವ ಕೃತಕದಿ ಯಾರಮ್ಮ
ಬಗೆದಿ ಏನು ಮಾಡ್ಬೇಕಮ್ಮ? ಅನವರತವು ಸುಮನಸರ ಮುಖ್ಯದಿ. ಅದಕ್ಕೆ ನಿನಗೆ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ವರಗಳನ್ನು ಪಡೆದು ಕಂದ ತನಯನಾಡಿದ ನುಡಿಗೆ ಮಾಲಿನಿ ಕಂದ ಸ್ವಲ್ಪ ತಡೆ ಮಗನೇ. ನನಗೆ ತಡೀಲಿಕ್ಕೆ ಆಗುತ್ತಿಲ್ಲಮ್ಮ. ನಿನ್ನ ವೀರೋಚಿತವಾದಂತಹ ಮಾತನ್ನು ಕೇಳಿದಾಗ ಹ, ಮನಸ್ಸಿಗೆ ಹರುಷವಾಯಿತು. ನೀನೊಬ್ಬ ಧೀರ ಶೂರ ವೀರ ಹ, ಘನಗಂಭೀರ. ಹೌದಮ್ಮ. ನಿನ್ನ ಸರಿಯಾಗಿ ಗಮನಿಸಿದೆ ಎಂದಾದರೆ ನೀನೊಬ್ಬ ಮಹಾಬಲನೆ ಸರಿಕಂದ. ನಿಜಮ್ಮ ಮಗನೇ, ಅಮ್ಮ. ದೇವಲೋಕವನ್ನಡರಿದಂತಹ ನಿನಗೆ ಹ. ಆ ದೇವತೆಗಳನ್ನೆಲ್ಲ ಸದೆ ಬಡಿಯುವುದು ಮ. ಘನತರವಾದಂತಹ ಕೆಲಸವೇ ಮಗನೇ. ಆದರೆ ಒಂದು, ಏನಮ್ಮ? ಸೋತಂತಹ ಅವರು ಯಾವ ಕಾರಣಕ್ಕೂ ಸುಮ್ಮನಿರುವವರಲ್ಲ ಮಗನೇ. ಏನು ಮಾಡ್ತಾರೆ? ನೇರವಾಗಿ ಹರಿಯಲ್ಲಿ ದೂರನ್ನು ಕೊಡುತ್ತಾರೆ ಕಣ್ಣ. ಆತ ಏನು ಮಾಡ್ತಾರೆ? ಸುಮನಸರ ಪಕ್ಷವನ್ನು ವಹಿಸಿಕೊಂಡು ಹ. ನಿನ್ನನ್ನು ಎದುರಿಸುವುದಕ್ಕಾಗಿ ಬರುವ. ಅಮ್ಮ ಅಮ್ಮ, ಓ, ಅದಕ್ಕೆ ನಾನು ಏನ್ ಮಾಡ್ಬೇಕಿದ್ದು ತೀರ್ಮಾನ ಮಾಡಿ. ಯಾವ ಕಾರಣಕ್ಕೂ ಅವರಿಂದ ಸೋಲನ್ನು ಅನುಭವಿಸಬಾರದು ಎಂದಾದರೆ ಏನ್ ಮಾಡ್ಬೇಕು? ನಾನಾಡುವಂತಹ ಒಂದೇ ಒಂದು ಮಾತನ್ನು ನೀ ಕೇಳ್ತೀಯ. ಒಂದಲ್ಲ 10 ಮಾತನ್ನೇ ಹೇಳು, ನಾನು ಕೇಳ್ತೇನೆ. ಮಗನೇ, ನೀನು ಆದಷ್ಟು ಬೇಗ ಕಾಡನ್ನು ಸೇರಿಕೊಳ್ಳಬೇಕು. ಯಾಕೆಂತ ಕೇಳ್ಬಹುದಮ್ಮ? ತಪಸ್ಸನ್ನಾಚರಿಸುವುದಕ್ಕಾಗಿ ಮಗನೇ. ಮನೆಯಲ್ಲೇ ಕುಳಿತು ತಪಸ್ಸು ಮಾಡಿದ್ರೆ ಆಗ್ಲಿಕ್ಕಿಲ್ಲವೇ ಅಮ್ಮ? ಸಾಧ್ಯವೇ ಇಲ್ಲ ಮಗ. ಯಾಕೆ? ನಿನ್ನನ್ನು ಕೇಳಿಕೊಂಡು ಬರುವವರೆಷ್ಟು ಮಂದಿ ಇದ್ದಾರೆ. ಕೆಲವು ಮಂದಿ ಇದ್ದಾರಮ್ಮ. ನಿನ್ನ ಜೊತೆಗೆ ಆಟವನ್ನಾಡಬೇಕು ಎಂಬಂತಹ ಆಸೆಯಿಂದ ಬರುವವರು. ಹೌದು. ಹಾಗಾಗಿ ತಪಸ್ಸಿಗೆ ಭಂಗವಾಗಬಾರದು ಎಂಬ ಕಾರಣಕ್ಕಾಗಿ ಹ. ಅದಕ್ಕೆ ಸರಿಯಾದಂತಹ ವೇದಿಕೆ ಎಂದಾದರೆ ಕಾಡು ಮಾತ್ರ. ಓಹೋ. ಹಾಗಾಗಿ ಹ. ಏಕಾಂತದಲ್ಲಿ ಏಕಾಗ್ರತೆಯಲ್ಲಿ ನೀ ತಪಸ್ಸನ್ನಾಚರಿಸಬೇಕು. ವಿಧಾತನನ್ನು ಕುರಿತಾಗಿ ತಪಸ್ಸನ್ನಾಚರಿಸಿದೆ ಎಂದಾದರೆ ಒಲಿದಂತಹ ಬ್ರಹ್ಮದೇವನಲ್ಲಿ ಅಜೇಯನಾಗುವಂತಹ ವರವನ್ನು ನೀ ಬೇಡಿಕೊಳ್ಳಬೇಕು. ಆಮೇಲೆ ನಾಕವನ್ನೇರು ಮಗನೇ. ಅಮ್ಮ. ಆ ಸುಮನಸರನ್ನೆಲ್ಲ ದೆಸೆಗಣಿಸು. ಬರಿದಾದಂತಹ ನಾಕಲೋಕದ ಪೀಠವನ್ನು ನೀ ಏರು ಕಂದ. ಅಮ್ಮ, ಮಗನೇ, ಗೆಳೆಯರ ಜೊತೆಯಲ್ಲಿ ಆಟ ಆಡಿದಾಗೆ ಅದು ಅಲ್ಲ, ಅಲ್ವೇ ಅಲ್ಲ. ಸ್ವಲ್ಪ ಕಷ್ಟ ಉಂಟು. ಹೌದು. ಅಮ್ಮ, ನಾನು ಈಗಲೇ ಯಾರಿಗೆ ತಿಳಿಯದ ಹಾಗೆ ಅರಣ್ಯವನ್ನು ಸೇರಿಕೊಳ್ತಾ ಇದ್ದೇನೆ. ನನ್ನ ಕಾರ್ಯ ಸಾಧನೆಯನ್ನು ಮಾಡ್ತೇನೆ. ಹಾಗಾದರೆ ನಿನ್ನ ಆಶೀರ್ವಾದ ನನಗತ್ಯ. ಹೆತ್ತ ತಾಯಿಯಾದಂತಹ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತದೆ ಮಗನೇ. ಆಗ್ಲಮ್ಮ. ಆದರೆ ಒಂದು ಕಂದ, ಹ. ಹೋಗುವುದು ಘನತರವಾದಂತಹ ಕಾರ್ಯವನ್ನು ನೆಸಗುವುದಕ್ಕಲ್ಲ. ಹೌದಮ್ಮ. ಯಾವ ಕಾರಣಕ್ಕೂ ತೊಂದರೆ ಒದಗಬಾರದು ಎಂದಾದರೆ ಹ. ಆಯುಧವನ್ನು ನಿನ್ನ ಕೈಯಲ್ಲಿರಲಿ ಮಗನೇ. ಇದು ಅಗತ್ಯವೇ ಅಮ್ಮ. ಹೌದು ಮಗನೇ. ಅಮ್ಮ, ಓ. ಯೋಚನೆ ಮಾಡಬೇಡಮ್ಮ. ಆದಷ್ಟು ಬೇಗ ಹೋಗಿ ಬರ್ತೇನೆ. ಜಯಶಾಲಿಯಾಗಿ ಬಾ ಮಗನೇ. ಮಾದೇವಿ ಮುನಿದು ವಿಖ್ಯಾತ ಮಹಿಷನು ವಿಧಾತನ ತಪಗೈವೆ ನಿಮಿತ್ತ
ಸೋಣಿತಾಪುರದಲ್ಲಿ ಹುಟ್ಟಿದ ಸಂತದುರ್ಗ ಅತ್ಯರು ನಾವು ಸೋಣಿತಾಪುರದಲ್ಲೇ ಇರುವುದಲ್ಲ ಸರಿಯಾಗಿನ ಗದ್ದುಗೆ ಪಡಿಬೇಕು. ಈ ಉದ್ದೇಶದಿಂದ ಶರಣನ್ನು ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಸುಗುಣಾಚಾರ್ಯನ್ನೇ ಅಧಿಕಾರ ಸ್ವಾಧೀನ ಮಾಡಿಕೊಂಡೆವು. ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯಭದ್ರ ನಮಗಿಲ್ಲದಾಗಿ ಹೋಯಿತು. ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಬಿಡ್ಲಿಲ್ಲ. ಹಾಗೆ ಅರಿಯಲ್ಲಿ ದೂರು ಕೊಟ್ಟ. ಅರಿಯ ಚಕ್ರದಿಂದಾಗಿ ಕಳೆದುಕೊಂಡೆವು. ಪ್ರಾಣ ಉಳಿಸುವುದಕ್ಕಾಗಿ ಕಾಡುಗಳಲ್ಲಿ ಅಡ್ಡಾಡ್ತಾ ಇದ್ದವರು ನಾವು. ನಮ್ಮ ಜೀವನ ಹೀಗಾದ್ರೆ ಮುಂದೆ ಬದುಕುವುದು ಹೇಗಯ್ಯ? ಯಾಕೆಷ್ಟು ಚಿಂತೆ? ತಿರುಗಾಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಹೊಸ ವರ್ತಮಾನವನ್ನು ಕೇಳಿದ್ದೇನೆ. ಯಾವುದಯ್ಯ? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷ ನಾಮಕನು ಹುಟ್ಟಿದ್ದಾನಂತೆ. ಹುಟ್ಟಿದ ಮಾತ್ರವಲ್ಲ, ವಿಶೇಷ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬಹುವಿಧದ ವರಗಳನ್ನು ಪಡೆದಿದ್ದಾನಂತೆ. ನಮ್ಮ ಕಷ್ಟವನ್ನು ಆತನಲ್ಲಿ ಹೇಳಿದ್ರೆ ಪರಿಹಾರ ಖಂಡಿತ. ಹೌದಲ್ಲ, ಸರಿಯಾದ ಸಲಹೆ. ಮತ್ತು ಸಂತೋಷದ ವಿಚಾರ. ಬ್ರಹ್ಮದೇವನಿಂದ ವರವನ್ನು ಪಡೆದಂತ ನಾನು ವರವನ್ನು ಸೇರಿಕೊಂಡೆ. ಅಮ್ಮನಲ್ಲಿ ವಿಚಾರವನ್ನು ತಿಳಿಸಿದೆ. ಸಂತೋಷವಾಯಿತಂತೆ. ಹಾಗೇ ಅಮ್ಮನಿಂದ ಆಜ್ಞೆಯನ್ನು ಪಡೆದು ಭೂಲೋಕ ಪಾತಾಳ ಲೋಕವನ್ನೇ ಸ್ವಾಧೀನ ಮಾಡಿಕೊಂಡೆ. ಉಳಿದದ್ದು ನಾಲ್ಕಲೋಕ. ಅತ್ತ ಗಮನ ನಡೆಸುವಾಗ ಯಾರದು ಬರೋದು ಬರಲಿ. ಬೇಡಿ, ಎಲ್ಲರೂ ಹತ್ತಿರ ಬನ್ನಿ. ಬರಬಹುದು. ನಮಸ್ಕಾರ. ಮತ್ತೆ ನಮಸ್ಕಾರವನ್ನು ಮಾಡಿದ್ದೇನೆ. ಅಯ್ಯ, ನೀವು ಯಾರು? ನಿಮ್ಮ ಪುರ ಯಾವ? ನಿಮ್ಮ ಹೆಸರೇ? ಇಷ್ಟು ಮಂದಿನೆಲ್ಲ ಕೂಡಿಕೊಂಡು ಶೋಣಿತಾಪುರಕ್ಕೆ ಬರಬೇಕಾದರೆ ನನ್ನ ಹಿತವಂತರೇ ನೀವು. ನಮ್ಮ ಮಾತು ಪ್ರೀತಿಯಿಂದ ಹಾಗೆ ಹೇಳು. ನಾವೇನಲ್ಲಯ್ಯ, ಮತ್ತೆ? ನಿನ್ನ ವಂಶದವರು, ನಿನ್ನ ಹಿರಿಯವರು, ನಿನ್ನಿಂದ ಮೊದಲು ಶೋಣಿತಾಪುರದಲ್ಲಿ ಹುಟ್ಟಿದವರು. ಶೋಣಿತಾಪುರದಲ್ಲಿ ಇದ್ದವರು? ನಿನ್ನಿಂದ ಹಿರಿಯವರು ನಾವು. ಹಾಗಾದರೆ ನೀನು ಯಾರು? ಸಂತೋಷರ, ದುರ್ಗಾಸುರ. ಅವರೆಲ್ಲ ನಮ್ಮವರು, ನಮ್ಮ ಜಾತಿಯವರೆಲ್ಲ ಜೊತೆಯಲ್ಲೇ ಬಂದವರು. ಎಲ್ಲರೂ ಕೂಡಿಕೊಂಡು ಬರಬೇಕಾದ್ರೆ ಕಾರಣ ಇಲ್ಲದೆ ಕಾರ್ಯ ಇಲ್ಲ ನಮ್ಮದು. ಉದ್ದೇಶ ಇದ್ದೇ ನಿನ್ನಲ್ಲಿಗೆ ಬಂದಿದ್ದೇವೆ. ಅಂದ್ರೆ ಶೋಣಿತಾಪುರಕ್ಕೆ ಇನ್ನೊಂದು ಊರು ಸೇರಿಸುವಂತ ನಮಗೆ ಮನಸ್ಸಾಯಿತು. ತಪ್ಪಲ್ಲದು. ಮನಸ್ಸು ಮಾಡಿದ್ದು ಮಾತ್ರ ಅಲ್ಲ, ಜಡೆ ಕೊಡಿಕೊಂಡು ದೇವಲೋಕಕ್ಕೆ ಹೋದೆವು. ಇಂದ್ರಾದಿ ಅಧಿಕಾರದ ಮುದ್ರೆ ನಮ್ಮದಲ್ಲಿ. ದೇವಲೋಕ ಸ್ವಾಧೀನವಾಯಿತು. ದೇವಲೋಕವನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಿ? ಆದ್ರೆ ಏನು ಮಾಡುವುದಯ್ಯ, ಸಿಕ್ಕಿದನ್ನು ಇಟ್ಟುಕೊಳ್ಳೋ ಭಾಗ್ಯಭಾದ್ರ ನಮಗಿಲ್ಲದಾಗಿ ಹೋಯಿತು. ಅದು ಯಾಕೆ? ನಮ್ಮಲ್ಲಿ ಸೋತಂತ ಇಂದ್ರ ನಮ್ಮ ಮೇಲಿನ ಹಗೆಯನ್ನು ಮಾತ್ರ ಬಿಡ್ಲಿಲ್ಲ. ಏನು ಮಾಡಿದ? ಅವ ವೈಕುಂಠಕ್ಕೆ ಹೋದ. ಎಲ್ಲಿಗೆ? ಕರಿಯನ ಬಳಿಗೆ. ಕರಿಯನ ಬಳಿಗೆ? ಆತ ಏನು ಮಾಡಿದ? ಕರಿಯನ ಬಳಿಗೆ ಹೋದ್ರೂ ಚಿಂತೆ ಇಲ್ಲ. ಅವನ ಬಳಿಗೆ ಹೋಗಿ ಒಂದಕ್ಕೆ ಒಂಬತ್ತು ಸೇರಿಸಿ ಹೇಳಿದ. ಅವನಲ್ಲಿ ದೂರು ಚಾಟಿ ಏನು? ಆತ ಏನು ಮಾಡಿದ? ದೂರನಾಳಿಸಿದ ಆತ ಈಗ ಬರ್ತಾನೆ ಮತ್ತೆ ಬರ್ತಾನೆ ಅಂತ ನಾವು ಕುತ್ತಿಗೆ ಉದ್ದ ಮಾಡಿದ್ದೇ ಬಂತು. ಸರಿಯಾಗಿ ನೋಡಿದ್ದೀರಲ್ಲ? ಬರ್ಲಿಲ್ಲವ. ಎಲ್ಲಿಯಾದ್ರೂ ಹೋಗ್ಲಿಲ್ಲಲ್ಲ? ಇಲ್ಲ ಬರ್ಲೇ ಇಲ್ಲ. ಏನು ಮಾಡಿದ? ಕೂತಲ್ಲ ಸುಧಾರಿಸಿ ಬಿಟ್ಟ. ಈಗ ಎಲ್ಲರಿಗೆ ಸುಧಾರಿಸಿ ಬಿಟ್ಟಿದ್ದಾನಲ್ಲ ಒಬ್ಬೊಬ್ಬರಿಗೆ. ಎಂತದು? ನಾನು ಏನು ಹೇಳಿದ್ದು? ಚಕ್ರಕಾರ್ಯ ಮಾಡಿದ್ದಾನೆ. ಅದರಿಂದಾಗಿ ಅಂಗವನ್ನೇ ಕಳೆದುಕೊಂಡೆವು. ಉಳಿಸೋದಕ್ಕಾಗಿ ಎಲ್ಲೆಲ್ಲಿ ಇದ್ದೇವೆ ಅಂತ ನಮಗೇ ಗೊತ್ತಿಲ್ಲ. ಆ ಸಮಯದಲ್ಲಿ ನಮ್ಮ
ಕಿವಿಗೆ ಹೊಸ ವರ್ತಮಾನ ಸಿಕ್ಕಿತ್ತು. ಏನಂದು? ನಮ್ಮ ಜಾತಿಯಲ್ಲಪ್ಪ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರ ಅಲ್ಲ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮರಣ ಇಲ್ಲದ ವರವನ್ನು ಪಡೆದು ಮೆರೆಯುತ್ತಾ ಇದ್ದಾನೆ. ವರ್ತಮಾನ ಸಿಕ್ಕಿದ್ದೇ ತಡ, ಅವಿತ್ತ ಗೊತ್ತಾದ್ರು ಮೆಲ್ಲಗೆ ಎದ್ದೆವು. ಸ್ವಲ್ಪ ಧೈರ್ಯ, ನಿನ್ನಲ್ಲಿಗೆ ಬಂದಿದ್ದೇವೆ. ದೇವಲೋಕಕ್ಕೆ ಹೋಗಬೇಕು, ಅಧಿಕಾರ ಹರ್ಷಕ್ಕೆ ಮುಗೀತಾ? ಮುಗಿಲಿಲ್ಲ, ಇನ್ನುಂಟು ಪ್ರಾರಂಭ. ನಿನ್ನ ಅಪ್ಪನನ್ನು ಮೋಸದಿಂದ ಇಂದ್ರ ಮಹಿಷಾಖ್ಯ ಎನ್ನುವಂತಹ ಅಭಿಧಾನದಿಂದ ಮರೆಯುತ್ತಾ ಇರುವವ ರಾಕ್ಷಸ ಕುಲೋತ್ತಮ ಅಂತವನು ಎರಡು ಲೋಕವನ್ನು ಸ್ವಾಧೀನ ಮಾಡಿ ದೇವಲೋಕಕ್ಕೆ ದಾಳಿಯನ್ನು ಎಸಗಿದ್ದಾನೆ. ಅವನನ್ನು ನಾವೆಲ್ಲರೂ ಅಧಿಕಾರವನ್ನು ಉಳಿಸಿಕೊಳ್ಳುವ ನೆಲೆಯಲ್ಲಿ ಅವನನ್ನು ತಡೆಯಬೇಕು, ವಿರೋಧಿಸಬೇಕು,
ಸಮಸ್ತ ಸೇನೆ ಸಿದ್ಧವಾಗಲಿ. ಆಯುಧ ಪಾಣಿಗಳಾಗಿ ಕಚಬುಂಡಿ ಯಾರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಸಮರಕ್ಕೆ ಬಂದೆಯ ನೀನು ಬದ್ಧತೆ ಸಾಯಿತು. ಯಾಕೆ? ಈ ಹಿಂದೆ ನನ್ನ ತಂದೆಯಾದ ವಿದ್ಯನು ಮಾಡಿ ಸ್ವರ್ಗಕ್ಕೆ ದಾಳಿ ಮಾಡಿ ನಿಮ್ಮೆಲ್ಲರನ್ನು ಸೋಲಿಸಿ ಸುರಗತ್ತಿಗೆಯನ್ನು ಸ್ವಾಧೀನ ಮಾಡಿಕೊಂಡಿದ್ದಾರಂತೆ. ಆ ಸಂದರ್ಭದಲ್ಲಿ ನಿಮ್ಮ ಪಕ್ಷಗಳು ಸೇರಿಕೊಂಡು ಯಕ್ಷ ಎಂಬ ಬಂದು ಕೊಂದಿದ್ದಾರಂತೆ. ಹಾಗೇನು ತೀರ್ಸಕ್ಕಾಗಿ ವಿದ್ಯನ ಮಾಲಿಯ ಮಗ ಮಾಲಿನಿಯ ಸುಕುಮಾರ ಮಹಿಷ ಅಂದರೆ ನಾಳೆ
ಬದುಕುತ್ತಿರುವಂತಹ ಮಾನವರ ಜೀವನದ ಮೌಲ್ಯದ ಬೆಲೆ ತಿಳಿಯದೆ ನೀನು ಅವರಿಗೆ ಕಷ್ಟವನ್ನು ಕೊಟ್ಟೆ. ಅಂತೆಯೇ ಉರಗಾದಿಗಳ ಎಡೆಯನ್ನು ಬೆಟ್ಟಿದೆ, ಅಲ್ಲಿ ಅಧಿಕಾರ ಸ್ಥಾಪನೆಯನ್ನು ಮಾಡಿದೆ. ನಿಜ. ಅದು ಸಾಕಾಗದೆ ದೇವಲೋಕಕ್ಕೆ ಬಂದೆ. ಸರಿ. ದೇವತೆಗಳನ್ನು ಬಡಿದೋಡಿಸಿ ನಿನ್ನ ಅಧಿಕಾರದ ಮುದ್ರೆಯನ್ನು ಒತ್ತುವಲ್ಲಿ ರಾಕ್ಷಸ ವೀರರಾಗಿ ಮೆರೆಯಬೇಕು ಎನ್ನುವ ಹಾಗೆ ಬಯಸಿ ಬಂದೆಯಾ? ಒಂದೇ ಉದ್ದೇಶ. ಅಷ್ಟೇ ಅಲ್ಲ, ಮತ್ತೆ ನಿನ್ನ ತಂದೆಯನ್ನು ಕೊಂದಿದ್ದೇವೆ ನಾವು. ಪೂರ್ವೋದ್ದೇಶವನ್ನೇ ಆಧಾರವಾಗಿ ಇರಿಸಿದ್ರೆ ತಂದೆ ಬಿಡು, ಮಗನೂ ಕೂಡ ಲೋಕಕ್ಕೆ ಕಂಟಕನಾಗಿ ಧರ್ಮಬಾಹಿರವಾದ ಕೃತ್ಯಗಳನ್ನು ಮಾಡುತ್ತಾ ಮುಂದುವರಿದಂತಾದ್ರೆ 3 ಮೂರ್ತಿಗಳ ಆಜ್ಞೆ ಉಂಟು, ಅಧರ್ಮಿಗಳನ್ನು ಕೊಲ್ಲಬೇಕು ಎನ್ನುವ ಹಾಗೆ. ಆದ್ದರಿಂದ ಹೇಳುತ್ತೇನೆ, ನಿನಗೂ ಕೂಡ ದೇವಲೋಕ ಸಿಕ್ಕಿದರೂ ದಕ್ಕಲಿಕ್ಕಿಲ್ಲ. ಒಂದು ಮನ್ವಂತರವನ್ನು ಪೂರೈಸ್ತೇನೆ, ಮಧ್ಯದಲ್ಲಿ ನಿನ್ನ ಪ್ರವೇಶ ಆದ್ರೆ ನಿನ್ನ ಜೀವನಕ್ಕೆ ಮರಣವಾದೀತು. ಇಂದ್ರ, ಭಕ್ತಿ ಮೂಲಕ ನೀನು ಪಡ್ತಿದ್ದಿ. ಹೌದು. ಎಷ್ಟು ಕಷ್ಟಪಟ್ಟಿದ್ದೆ ಯಾರಿಗೂ ಗೊತ್ತು. ಅದು ನನಗೆ ಬಿಡ. ಆದರೂ ನಾವು ಕಷ್ಟಪಡುವಂತ ಅಗತ್ಯವೇ ಇಲ್ಲ ನಮಗೆ. ನೀನು ಭಕ್ತಿ ಮೂಲಕ ಪಡೆದ್ರೆ ನಾನು ಶಕ್ತಿ ಮೂಲಕ ಪಡಿತೇನೆ. ಶಂಕದುರ್ಗಾಚಾರ್ಯ, ಹೇಗೆ ನಮ್ಮ ಸಾಧನೆ? 14 ಲೋಕ ನಮ್ಮ ಸ್ವಾಧೀನವಾಗಿದೆ. ನೆಲವಾಕ್ಯ ಭೂಲೋಕವನ್ನು ಸೇರಿಕೊಳ್ಳಿ. ಯಜ್ಞಗಳು ಮಾಡ್ತಾರೆ ಬ್ರಾಹ್ಮಣ. ಆ ಯಾಗವನ್ನು ನಿಲ್ಲಿಸಿ ಮಾತ್ರವೇ ಅಲ್ಲ, ಗೋ ಹತ್ಯ, ಶಿಶು ಹತ್ಯ, ಸ್ತ್ರೀ ಹತ್ಯ, ಪೂರ್ಣ ಹತ್ಯ, ಪಂಚ ಮಹಾಪಾತಗಳನ್ನೆಲ್ಲ ಮಾಡಿ ಇಚ್ಛೆ ಬಂದ ಹಾಗೆ ನಡೆದುಕೊಳ್ಳಿ. ಬೇಕಾದಾಗ ಕರೆಸಿಕೊಳ್ತೇನೆ. ನಿಮಗಾದರೂ ಸರಿ, ನೀವು ಚಲಿಸಬೇಕಾದರೆ ನನ್ನ ಆಜ್ಞೆ ಬೇಕು. ನನ್ನ ಆಜ್ಞೆಯನ್ನು ಮೀರಿ ನಡೆದರೆ ಇಂದ್ರನ ಕಥೆ. ಸಭಾಸದರಲ್ಲೊಂದು ವಿಜ್ಞಾಪನೆ. ಇಂದಿನ ಸೇವಾ ಬಯಲಾಟಕ್ಕೆ ಸಹಕರಿಸಿದ ಎಲ್ಲ ಕಲಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಾಳೆ ದಿನ ನಾವು ಪಂಜ ಕೊಯ್ಕುಡಿಯಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 31ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಶ್ರೀಕರ ಶಂಕರ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. 3ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ದಶಾವತಾರ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಜನವರಿ 5ನೇ ತಾರೀಕಿನಂದು ಆದಿತ್ಯವಾರ ತೋಕೂರು ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವಠಾರದಲ್ಲಿ ಕಿರುಷಷ್ಠಿಯ ಪ್ರಯುಕ್ತ ಊರ ಪರ ಊರ 10 ಸಂವತ್ಸರ ಬಾಬತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಜನವರಿ 7ನೇ ತಾರೀಕಿನಂದು ಕಟೀಲು ಕ್ಷೇತ್ರದಲ್ಲಿ ಕಲ್ಯಾಣತ್ರಯ ಎಂಬ ಕಥಾನಕಗಳನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಫೆಬ್ರವರಿ 14ನೇ ತಾರೀಕಿನಂದು ಶುಕ್ರವಾರ ಕಿನ್ನಿಗೋಳಿ ಬಟ್ಟಕೋಡಿಯಲ್ಲಿ ಕೂಸು ಪಂಚು ಶೆಟ್ಟಿಗಾರ್ ಮತ್ತು ಮಕ್ಕಳ ಬಾಬತು ಶ್ರೀದೇವಿ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಜನವರಿ 9ನೇ ತಾರೀಕಿನಂದು ಗುರುವಾರ ಕಿನ್ನಿಗೋಳಿ ಬಟ್ಟಕೋಡಿ ಮುರತ್ತ ಮೇಲ್ ಶ್ರೀ ಪೂರ್ಣಪ್ರಜ್ಞಾ ರೆಸಿಡೆನ್ಸಿ ವಠಾರದಲ್ಲಿ ಶ್ರೀಮತಿ ಆಶಾ ಮತ್ತು ಶ್ರೀ ಪುರಂದರ ಶೆಟ್ಟಿಗಾರರ ಬಾಬತು ಮಂದರ್ತಿ ಮೇಳದವರು ಮಂದರ್ತಿ ಕ್ಷೇತ್ರ ಮಹಾತ್ಮೆ ಎಂಬ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳ ಸಹಕಾರವನ್ನು ನಿರೀಕ್ಷಿಸುತ್ತಾ ನಿಮಗೆಲ್ಲ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಸನ್ಮಂಗಲವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಕೇಳುತ್ತಿದ್ದೇವೆ. ನಮಸ್ತೆ. ಯಕ್ಷಗಾನ ಮುಗಿಸಿ. ವಾಣಿನಾಥ ಅವಧರಿಸಲಿ ಕಮಲ ಸಂಜಾತ ದುರುಳ ರಟ್ಟುಡಿಯನ್ನು ಹೊರೆಯುವುದಿನ್ನೇನು
ವಾಣಿನಾಥ 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 ಹೊರೆಯಬೇಕೆಲ್ಲ ವಾಣಿನಾಥ ಅವತರಿಸಬೇಕು ನೀ ಕಮಲ ಸಂಜಾತ ತಿರುಳ ರಟ್ಟುಲಿ ಅಂದು ಏನು ಅಂತ ಹೇಳಿದ್ದೇವೆ. ಏನಾಯ್ತು? ಪ್ರೀತಿಪೌತ್ರನಾದಂತಹ ಮಹಿಷ ನಿಮ್ಮ ವರವನ್ನೇ ಆಧರಿಸಿಕೊಂಡಂತ ಆತ ಲೋಕಾಂತರದಲ್ಲಿ ಮೆರೆಯುತ್ತಾ ಇದ್ದಾನೆ. ಇವನ ಉಪಾಹತಿಯಿಂದ ನೊಂದಿದ್ದೇವೆ, ಕಾಪಾಡಬೇಕು. ಅರಿತೆ ನರಿತ ಕಡು ತುರುಳ ಮನುಷ್ಯ ಸರಸಿರು ಕಮವನ ಮರದಲ್ಲಿ ಮರೆಯಲ್ಲವು ಮರಗಳ ನಿಂತಿಗೆ ವಿರಚಿತ ಪವನ ಮೊದಲಲ್ಲಿ ಆದನು ಮಾಧವನಲ್ಲಿಗೆ ಹೋಗುವ ಅನುದನ ಮಧುಸೂದನ ನಡಿಯೊಳು ಅದರಲ್ಲಿ ಬೆನ್ನೈಸುವ ಅರಿತೆ ನರಿತ ಅಂದು ಭಕ್ತಿಯಿಂದ ಒಲಿಸಿಕೊಂಡಂತಹ ಮನುಷ್ಯನಿಗೆ ನಾನು ವರವನ್ನು ಕಳಿಸಿದ್ದು ಹೌದು. ಹಾಗೆಂದು ಕೊಟ್ಟ ವರವನ್ನು ಹಿಂಪಡೆಯುವಲ್ಲಿ ನಾನು ಸಮರ್ಥನಾಗಿದ್ದೇನೆ. ಅಯ್ಯಯ್ಯೋ, ನಾವು ಬಂದದ್ದು ವ್ಯರ್ಥ ಆಯ್ತಾ? ಇದ್ದಾನೆ ಮಾಧವ, ಅಲ್ಲಿಗೆ ಹೋಗು. ಚರಣಕ್ಕೆ ವಂದಿಸಿ ಹರಿಗರರುಂದಾಗಿ ದುರುಳನ ಹದನದೊಳು ಮಾವಯ್ಯ ಚಂದ್ರಕಾಂತ ಶಿಲೆಯಲ್ಲಿ ಕುಳಿತು ಆಲೋಚಿಸಿ. ಕುಳಿತವರು ಚಂದ್ರಕಾಂತ ಶಿಲೆಗಳಾಗಿ ಖಳರ ವಧಿಸುವ ಯತ್ನಯೋಚಿಸುತ್ತಿರಲು ಇತ್ತ ನಳಿನ ಭವಸುರರನ್ನೊಡಗೊಂಡು ನಡೆತಂದು ವೈಕುಂಠದಲ್ಲಿ ಹರಿ ಕಾಣದಿರುತ್ತೀರೇ. ಹರಿದರ್ಶನಕ್ಕಾಗಿ ವೈಕುಂಠಕ್ಕೆ ಬಂದೆ ಉಂಟಾದ್ರೆ ಶ್ರೀಮನ್ನಾರಾಯಣ ಕಾಣುವುದಿಲ್ಲ. ಕೈಲಾಸಕ್ಕೆ ಬಳಿಕ ಕೈಲಾಸಗೈದರುವಾಗ ಪುರಗರನು ನಿಳಯದೊಳಗಿಲ್ಲದಿರೇ. ಕೈಲಾಸಕ್ಕೆ ಬಂದೆ ಉಂಟಾದ್ರೆ ಸತೀಶ ಕಾಣುವುದಿಲ್ಲ. ಮಾಡೋಣ. ತಿರುಗುತ್ತ ಶರೀರ ನುಡಿ ಹರಿಗರರು ತೂಗಿನಾದ್ರಿಯೊಳಗಿರುವ ಗದನವ ಕೇಳಿಸಿಕೊಂಡೆಯ ಮೇಲಿಂದ ಏನು ಕೇಳುವುದು? ಹರಿಹರನೇ ತುಹಿನಾದ್ರೆ ಚಂದ್ರಕಾಂತ ಶಿಲೆಯಲ್ಲಿದ್ದಾರೆ. ನಾವು ಅವರ ಬಳಿಗೆ ನಡೆಯೋಣ. ದಿವಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ಯುದ್ಧದಲ್ಲಿ ಸೋಲಿಸಿ ಅಧಿಕಾರ ಸ್ಥಾಪನೆ ಮಾಡಿಕೊಂಡಿದ್ದಾನೆ. 3 ಲೋಕವನ್ನೇ ತನ್ನ ಅಂಕಿತದಲ್ಲಿರಿಸಿಕೊಂಡು ಪಂಚಮಹಾಪಾತಕಗಳನ್ನು ಎಸಗುತ್ತಾ ಲೋಕಕಂಟಕನಾಗಿದ್ದಾನೆ. ಅವನ ಕಾಯದ ಕಸುವನ್ನು ಅಡಗಿಸಿ ಲೋಕಕ್ಕೆ ನೆಮ್ಮದಿ ಬ್ರಹ್ಮ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದೇವತೆಗಳೇ, ನಮ್ಮ ನಿಮ್ಮೆಲ್ಲರ ತೇಜಸ್ಸನ್ನು ಹೊರಗೆಡಬಹುದು. ಮೂರು ಮುಖದಿಂದ ಬರುಣಿಗೆ ತೇಜ ಚಾರು ದಿಕ್ಪಾಲಕರು ಒಂದಾಗುತ್ತದೆ. ನಾರಿಯ ಗಾಳಿ ತರಗಿಳಿಯ ಸುರ ಜಯವೆಂದು ನುತಿಗೈದರು.
ಶಕ್ತಿ ಸಂಯುಕ್ತರಾದಂತ ನನ್ನನ್ನು ನೀವೆಲ್ಲವರು ಒಂದಾಗಿ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ ಮಕ್ಕಳೇ. ಮ್ಲಾನವದನರಾಗಿದ್ದೀರಿ, ತನು ಕಂಪಿಸುತ್ತಾ ಇದೆ, ಕಣ್ಣೀರು ಸುರಿಯುತ್ತಾ ಇದೆ. ಕಷ್ಟ ಬಂತೆ, ಯಾರಿಂದ ಬಂದ ಕಷ್ಟ? ಯೋಗಿ ಬವಳೆ ನಿರ್ಭೀತಿಯಿಂದ ತಿಳಿಸಿರಿ. ಮಾತೆಲ್ಲ ಅಲ್ಲಿಸು ಕಳ್ಳ ಮಹಿಷನು ಈಗ ವರದ ಬಲದಲ್ಲಿ ಸುರವ್ರಾತವೆಲ್ಲವ ದೆಸೆಗೆಡಿಸಿ ನಿರ್ಭೀತಿಯಿಂದ ಆಕಾಶದಿಂದ ಆಜ್ಞೆಗೂ 10 ಅಂಗುಲದಷ್ಟು ವಿಶಾಲವಾದ ವ್ಯಾಪ್ತಿಯನ್ನು ಹೊಂದಿರುವ ನಿನ್ನ ಈ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ನಾವೆಲ್ಲರೂ ಕೃಷ್ಣಮಾನಸರಾದೆವಮ್ಮ. ಆದರೆ ಸಂತೋಷವನ್ನು ಹೇಗಮ್ಮ ಅನುಭವಿಸುವುದು? ನಿಧಿ ಪೌತ್ರನು ಮಾಲಿನಿ ಸಂಜಾತನಾದ ಮಹಿಷದಾನವ ವಿಧಾತನ ವರಬಲದಿಂದ ಕೊಬ್ಬಿ ದುರುಳರಾದಂತಹ ಶಂಕದುರ್ಗಾದ್ಯರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ದಾಳಿ ಮಾಡಿದ ತಾಯಿ. ಸಮರ ಮುಖದಲ್ಲಿ ಇಂದ್ರಾದಿ ಸುಮನಸರನ್ನು ಜಯಿಸಿದ ಅವನ ಅಟ್ಟಹಾಸದಿಂದ ಕ್ಷಮೆಗೆ ಕ್ಷಾಮ ಒದಗಿದೆಯಮ್ಮ. ಖಳ ಮಹಿಷನನ್ನು ಸಂಹರಿಸಿ ಧರ್ಮ ಉದ್ಧರಿಸಬೇಕು. ಸಕಲರು ಮಣಿಯಲಾಗಿ ಜಯ ಜಯ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಜಯ ಜಯ ಸಾನ್ನಿಧ್ಯದಲ್ಲಿ ವಿನ್ನವಿಸಿಕೊಂಡ ಕ್ಷಣ ಮಾತೆ ಒಲಿದು ಅಭಯವನ್ನಿತ್ತಿದ್ದಾರೆ. ನಾವೆಲ್ಲರೂ ದೋಷಮಾನಸಿಗರಾದೆವು. ಫಲವದೆಗೆ ಹೊರಟು ನಿಂತ ಈ ಶುಭ ವೇಳೆ ನಿರಾಭರಣ ಸುಂದರಿಯಾದರೂ ಸರ್ವಾಲಂಕಾರ ಭೂಷಿತಳಾಗಬೇಕೆನ್ನುವ ಸದುದ್ದೇಶದಿಂದಲೇ ಮಯ ವಿಶ್ವಕರ್ಮರು ಒಂದಾಗಿ ಬಂದು ಸಕಲ ವಸನ ಭೂಷಣಾದಿಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ದೇವತಾ ನಾರಿಯರೆಲ್ಲ ಜೊತೆಯಾಗಿ ಬಂದು ಜಗನ್ಮಾತೆಯನ್ನು ನಾನಾ ವಿಧದಿಂದ ಅಲಂಕರಿಸುತ್ತಾ ಇದ್ದಾರೆ. ಅವರೆಲ್ಲ ಭಕ್ತಿಯಿಂದಷ್ಟು ಸೇವೆ ಮಾಡುವಾಗ ಮಾತೆಯ ಮಕ್ಕಳಾಗಿ ದೇವಿಯ ಭಜಕರಾಗಿ ನಾವು ಏನು ಮಾಡುವ? ಶ್ರೀಹರಿ ಚಿತ್ತನೆ ವನಜನಾಭನು ಕರದ ಚಕ್ರವಾ ಸ್ವೀಕರಿಸಬೇಕು ತಾಯೇ. ತ್ರಿನಯನಾಗ ತ್ರಿಶೂಲವನು ಸಗ ಕನಕ ಗರ್ಭನು ಬ್ರಹ್ಮದಂಡವನಿತ್ತು ವಿನಯದಿಂದಲಿ ಸುರಪ ಕುಲಿಶವ ಅನಿಮಿಷರು ಶಕ್ತ್ಯಾಯುಧಗಳ
ಉಳಿಸಿದರು ಬಯದಿ ಅಮ್ಮ ಜಯ 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 ಅಗತ್ಯವೇ ಇಲ್ಲ. ಆದರೂ ನಮ್ಮ ಕೈಯಾಯುಧದ ಪಾವಿತ್ರ್ಯಕ್ಕಾಗಿ ನಾವೆಲ್ಲರೂ ಸರ್ವ ಸಮರ್ಪಣಾ ಭಾವದಿಂದ ಮಾತೆಗೆ ಕಾಣಿಕೆಗೆ ಅರ್ಪಿಸಿದ್ದೇವೆ. ಮಹಿಷ ವಧೆಗೆ ಜಗಜ್ಜನನಿ ಹೊರಟು ನಿಂತಾಗಿದೆ. ಪರ್ವತರಾಜ ಬರುತ್ತೇನೆಂದು ಮಾತು ಕೊಟ್ಟಿದ್ದಾನೆ. ಬರಬೇಕಿತ್ತು.
ಅಷ್ಟಭುಜೆ, ನಿಜ. ಕೈಯಲ್ಲಿ ಆಯುಧ, ಹೌದು. ತೊಟ್ಟೆಯಲ್ಲಿ ಕೆಸರಿಯನ್ನು ಏರಿಕೊಂಡು ಈ ಕಡೆ ಬರ್ತಾ ಇದ್ದೆ. ಬಂದಿದ್ದೇನೆ. ಯಾಕೆ ಬಂದೆ? ಯಾಕೆ ನನ್ನವರಾದ ಕದ್ರ ಕಾಂತಿ ಕಾರಣ ಬಂದಿದ್ದೇನೆ. ಈ ರೀತಿಯಾಗಿ ಗರ್ಜಿಸುತ್ತಾ ಮುಂದರಿಯಬೇಕಾದರೆ ನನಗೆ ಮತ್ತು ನಿನಗೆ ಪೂರ್ವ ದೇಶ ಏನಿದೆ? ಸರಿ ಸರಿ. ನನಗೆ ಏನಲ್ಲ? ನೀನು ಕಣ್ಮುಂದೆ ನಿಂತ ಸಾಮಾನ್ಯದವಲ್ಲ. ಏನು ಮಹಾ ಮಾಲಿನಿಯ ಜಾತ ಒಂದು ಹೆಜ್ಜೆ ಮುಂದಿರಿಸಿ ಅಂದ್ರೆ ಜಾಗ್ರತೆ. ನಿನ್ನ ಕಣ್ಣೊಡಗಿತು ತೆಗಿತೆ. ಕೈಗಳನ್ನೇ ಕತ್ತರಿಸೇನು. ನಿನ್ನ ಮುಂದೆ ಚಂದಾಡ್ತೇನೆ. ನಾಲಗೆನಿಸಿ ಎಳೆಯನು. ನಿನ್ನ ರಕ್ತವನ್ನೇ ಕುಡಿತೇನೆ. ಕಾಲುಗಳನ್ನೇ ತುಂಡರಿಸೇನು. ನಾರಾಜು ದುಷ್ಟ. ನೆತ್ತಿಯಲ್ಲಿ ಕೋಟೆಗಳನ್ನು ಹೊತ್ತ ಮಾತ್ರಕ್ಕೆ ಮೂರು ಲೋಕವು ನಿನ್ನ ಸ್ವಾಧೀನಂಬುದಾಗಿ ಭಾವಿಸಿಕೊಂಡೆ. ಎಲ್ಲ ನನ್ನದೇ. ಈ ಜಗತ್ತನ್ನು ನಿಯಂತ್ರಿಸುವುದಕ್ಕೆ ಬೇಕಾಗಿ ಬೇರೊಂದು ಶಕ್ತಿ ಇದೆ ಎಂಬುದು ಜ್ಞಾಪಕದಲ್ಲಿ ತೃಣಕ್ಕೆ ಸಮಾನ. ಇನ್ನ ವಿಚಾರವಾಗಿ ಅರಿತೇ ಬಂದವಳು. ಏನೆಂದು? ರುಚಿಯಿಂದ ವರವನ್ನು ಪಡೆದೆಯಾ? ಹೌದು. ಮೂರು ಲೋಕಗಳನ್ನು ಸ್ವಾಧೀನಪಡಿಸಿದೆಯಾ? ದೇವತೆಗಳ ದೆಸೆಗಳಿಸಿದ ದುಷ್ಟ. ಸಜ್ಜನರನ್ನು ಪೊರೆಯುವುದಕ್ಕೆ ಬೇಕಾಗಿ ಅಲ್ಲ ನಿನ್ನನ್ನು ಸಾಧಿಸುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತ ನಾನೇ ಮೃಗವಾಹಿನಿಯಾಗಿ ಬರಬೇಕಾಯಿತು. ಏನಾಗಬೇಕು? ಸೋದಿ ಹೇಳುತ್ತಾ ಇದ್ದೇನೆ. ಯಾವುದು? ಸಂಪದವರು ದೇವತೆಗಳಿಗೂ ಶರಣಾಗು. ಆ ವಿಚಾರವೇ ಇಲ್ಲ. ಕೊಂಡೆನು, ಕೊಂಡೆನು. ಉಸಿರೆತ್ತದ್ರ ಜಾಗ್ರತೆ. ಎಲಗೆ ಸುಂದರ ಪಕ್ಷವನ್ನು ಸೇರ್ಕೊಂಡು ಬಂದೆಯ ಬದುಕುವಾಸ ಇದ್ದಾರೆ. ಆಯ್ತು ಕೆಲ ಕೇಸರನ್ನು ಕಾಡಿಗೆ ಕಳಿಸು. ಮೂರು ಲೋಕಾಧೀಶನಾಗಿದ್ದೇನೆ. ಸಿಂಹಾಸನವನ್ನು ಏರುವಾಗ
ತಿಳಿದುಕೊಂಡವೆ, ಸಾಮಾನ್ಯ ಹೆಣ್ಣೆಂಬುದಾಗಿ ತಿಳಿದುಕೊಂಡೆ ಭ್ರಷ್ಟ. ಏನು ಮಹಾ ಮೂರ್ತಿಗಳ ಶಕ್ತಿ, ಹ. ಅಯ್ಯೋ ನಿಜೆ ಪುಷ್ಟ ಪೂಜೆ, ಕೈ ಕತ್ತರಿಸಿಡ್ತಾರೆ. ನಿನ್ನ ಪಾಲಿನ ಪ್ರತ್ಯುತ್ತಮ. ಸಿಂಹವಾಹಿನಿ ಮಹಿಷಮರ್ದಿನಿ ಶಾಂತಳಾಗಮ್ಮ ಶಾಂತಳ ಸುರಪ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾವನು ಪಾಲಿಸು. ಮರೆಯದ ನಿನಯ ಚರಣವನು ನೀ ನಿರತ ಮನದಿ ಸುರಪಾಲ ಹೆದರದಿರು ಧೈರ್ಯಸ್ಥನ
ನನ್ನ ಭೀಕರ ರೂಪವನ್ನು ಕಂಡಂತ ನೀವುಗಳು ಭಯಗೊಂಡು ಬೇರೆ ದಾರಿಯನ್ನೇ ಕಾಣದೆ ಭಕ್ತಿಯನ್ನೇ ಮುಂದಿರಿಸಿದ್ದೀರಾ. ಇದು ಶಾಂತಳಾದೆ 9 ದಿನಗಳಲ್ಲಿ 9 ರೂಪಗಳನ್ನು ಧಾರಣೆ ಮಾಡಿಕೊಂಡು ಆ ದುಷ್ಟರ ಜೊತೆ ಹೋರಾಟವನ್ನು ನಡೆಸಿದಾಗ ನಾನು 10ನೇ ದಿನವಾದ ಇಂದಿನ ದಿನ ನಮ್ಮ ಪಾಲಿಗೆ ವಿಜಯವು ಲಭಿಸಿದೆ. ಆ 9 ದಿನಗಳನ್ನು ನವರಾತ್ರಿ ಎಂಬುದಾಗಿ 10ನೇ ದಿನವಾದ ಇಂದಿನ ದಿನವನ್ನು ವಿಜಯದಶಮಿ ಎಂಬುದಾಗಿ 3 ಲೋಕಗಳಲ್ಲಿ ಆಚರಿಸಿಕೊಂಡು ಬರಲಿ. ಯಾವಾತ ಶ್ರದ್ಧಾಭಕ್ತಿನ ಆಚರಿಸಿಕೊಂಡು ಬರುತ್ತಾನೋ ಅವನ ಮನದ ಇಷ್ಟಾರ್ಥವನ್ನು ನೆರವೇರಿಸಿಕೊಡುತ್ತೇನೆ. ಸುರಪತಿ, ಇನ್ನು ಮುಂದಕ್ಕೆ ದುರುಳರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಸುರಪೀಠವು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಮಹಾರಾಜ್ಯ ತಾಯಿ. ಸರಿ ಅಮ್ಮ, ಏನಯ್ಯ? ಭೀತಿ ಏನೋ ದೂರವಾಗಿದೆ. ಮುಂದೆ ಎಲ್ಲಿಯಾದರೂ ಬಲಿಷ್ಠರ ಕಸರು ದುಷ್ಟರಿಂದ ಕಷ್ಟ. ಯೋಚಿಸಬೇಡ, ಚಿಂತಿಸಬೇಡ. ಈ ಸಮಯದಲ್ಲಿ ವಿಶ್ರಾಂತಿಗೆ ಬೇಕಾಗಿತ್ತು ಹಿನಗಿರಿನೇ ಸೇರುವಳಿದ್ದೇನೆ. ಒಂದು ವೇಳೆ ನಿನ್ನ ಪಾಲಿಗೆ ಕಷ್ಟ ಬಂತು ಎಂದಾದರೆ ನೇರವಾಗಿ ಹಿನಗಿರಿಯನ್ನೇ ಸೇರು. ಅನನ್ಯವಾದ ಭಕ್ತಿ ಮುಖೇನವಾಗಿ ಜಗನ್ಮಾತೆಯಾದಂತ ನನ್ನನ್ನು ಪ್ರಸನ್ನೀಕರಿಸು. ಒಲಿದು ನಿಮಗೊದಗಿದ ಕಷ್ಟವನ್ನು ನಾನೇ ಬಗೆಹರಿಸಿಕೊಡುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಸ್ಥಳ ಶುಂಭ ನಿಶುಂಭ ಎಂಬುದಕ್ಕೆ ಓಲಕವಿತ್ತ ವಿಚಾರ ಅನೇಕವಿದೆ, ಆಲಿಸಬೇಕು. ಘನ ಪರಾಕ್ರಮದಿಂದ
ನಿಶುಂಭ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಬ್ರಹ್ಮರಿಗೆ 13 ಮಂದಿ ಪತ್ನಿಯರಲ್ಲಿ ಧನುದೇವಿಯಲ್ಲಿ ನಮ್ಮಿಬ್ಬರ ಜನನವಾಯಿತು. ಬಾಲ್ಯದಲ್ಲಿಯೇ ಗುರುಗಳಾದಂತಹ ಶುಕ್ರಾಚಾರ್ಯರಿಂದ ಬೇಕಾದಂತಹ ವಿದ್ಯೆಗಳನ್ನು ಕಲಿತುಕೊಂಡ ನಾವು ಪ್ರಾಯ ಪ್ರಬುದ್ಧರಾದವಾಗ ಶೋಣಿತಾಪುರದ ಪಟ್ಟವನ್ನೇರಿ ವಿಜೃಂಭಿಸುತ್ತಾ ಇದ್ದೇವೆ. ವರ್ತಮಾನ ಕಾಲದಲ್ಲಿ ಅನುಜನಾದಂತಹ ನಿನ್ನನ್ನು ಜೊತೆ ಸೇರಿಸಿಕೊಂಡು ಶೋಣಿತಾಪುರದ ಜನಪದವನ್ನು ಪರಿಪಾಲಿಸುತ್ತಾ ಬಂದಿದ್ದೇನೆ. ತಾಯಿಯ ಆಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಘೋರವಾದಂತಹ ಕಾಂತಾರವನ್ನು ಸೇರಿಕೊಂಡ ನಾವು ವಿಧಾತನನ್ನು ಕುರಿತು ತಪಸ್ಸನ್ನಾಚರಿಸಿ ಆತನಿಂದ ಬೇಕಾದಂತಹ ವರಪ್ರಸಾದವನ್ನು ಪಡೆದುಕೊಂಡವರಿದ್ದೇವೆ. ವರ ಪಡೆದಂತಹ ನಾವು ಲೋಕ ದಿಗ್ವಿಜಯನ್ನು ಕೈಗೊಳ್ಳುವುದಕ್ಕಾಗಿ ಮುಂದಾದೆವು. ಗೋಪಾಲಕರ ದರ್ಪವನ್ನು ಅಡಗಿಸಿ ಅಧಿಕಾರವನ್ನು ಸ್ಥಾಪಿಸಿದ್ದೇವೆ. ತದನಂತರ ಸೇರಿಕೊಂಡದ್ದು ಪಾತಾಳ ಲೋಕವನ್ನು. ಪಾತಾಳದಲ್ಲಿರುವಂತಹ ಉರಗಾದಿಗಳ ಅಲ್ಲಿಯೂ ಅಧಿಕಾರವನ್ನು ಪ್ರಾಪ್ತಿಸಿಕೊಂಡವರಿದ್ದೇವೆ. ಈ ಹೊತ್ತಿನಲ್ಲಿ 2 ಲೋಕ ನಮ್ಮ ಸ್ವಾಧೀನವಾಗಿದೆ. ಉಂಟಲ್ಲ ನಾಲ್ಕರ ಅಧಿಕಾರ. ಜೀವನದಲ್ಲಿ ಸಾಧನೆಯ ಶಿಖರವನ್ನೇರಬೇಕು, 3 ಲೋಕಗಳನ್ನು ತನ್ನ ಅಂಕೆಯಲ್ಲಿರಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶದಿಂದ ದಿಗ್ವಿಜಯವನ್ನೇ ಕೈಗೊಂಡವರು ನಾವು. 2 ಲೋಕಗಳನ್ನು ವಶಪಡಿಸಿಕೊಂಡೆವು. ಮುಂದಿರುವುದು 4 ಲೋಕ. ನೇರವಾಗಿ 4 ಲೋಕವನ್ನ ಪ್ರವೇಶ ಮಾಡಿ ಇಂದ್ರಾದಿ ಸುಮನಸರನ್ನು ಕೊಡುವಪ್ಪಣೆ. ಅಸುರ ಸೇನೆಯನ್ನು ನೆರಹಿಕೊಂಡು ಏರೋಣ ಮಾತುಗಳೇ. ಶೋಣಿತಾಪುರದಿಂದ ಧನುದೇವಿಯ ಮಕ್ಕಳಾದಂತಹ ಶುಂಭರ ಬಂದಿದೆ. ಒಳ್ಳೆ ಮಾತಿನಲ್ಲಿ ನಾಗವನ್ನು ಬಿಟ್ಟು ಕೊಟ್ಟರಲೇಸು. ಒಂದು ವೇಳೆ ಕೊಡದೇ ಇದ್ರೆ
ತಕ್ಷಣವೇ ಕೈಯಲ್ಲಿ ಆಯುಧವನ್ನು ಜೋಲಾಪಿಸುತ್ತಾ ರಣಕಣವನ್ನು ಪ್ರವೇಶ ಮಾಡಿದವ ನೀನು. ಬದ್ಧವೆಂದು ಸಾಮಾನ್ಯವೆಂದು ಭಾವಿಸಿದೆ ನೀನು. ಶೋಣಿತಾಪುರದ ಅಧಿಕಾರಿ ಶುಂಭಾಕ್ಯ ಅಂದರೆ ನಾನೇ. ನೋಡಿದೆಯಾ ನಿನ್ನವರಂತಹ ದೇವತೆಗಳೆಲ್ಲ ರಣಕಣದಿಂದ ಪರಾರಿಯಾಗುತ್ತಾ ಇದ್ದಾರೆ. ನಿನ್ನಲ್ಲಿ ಬಲ ಹೊಂಟ ಸ್ವರ್ಗವನ್ನು ಉಳಿಸಿಕೋ. ನಿನ್ನ ಸ್ವಾಧೀನ ಅಂದರೆ ಇದು ದೇವಲೋಕದ ಸಂಪತ್ತು ಇರಬಹುದು. ಅದನ್ನು ಉಳಿಸಿಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ಘೋರ ದಾನವರೆಲ್ಲರೂ ಬಂದವರು ಬಯಸಿ ಅವರಿಗೆ ಸಿಗಲಿಲ್ಲ. ಕಟ್ಟ ಕಡೆಗೆ ಶೈಮಿನಿಯನ್ನು ಸೇರಿದ್ದಾರೆ. ಆದ್ದರಿಂದ ನೀನೊಬ್ಬ ತಿಳಿದವನಾದರೂ ಮಂದ ಬುದ್ಧಿಯಿಂದ ವರ್ತಿಸಿ. ಅದಕ್ಕೆ ಹೇಳುತ್ತಾ ಇದ್ದೇನೆ, ದೇವಲೋಕವನ್ನು ಬಯಸಬೇಡ. ಬಯಸಿದ್ರೆ ನಿನ್ನ ಜೀವನಕ್ಕೆ ಮುಳುವಾದೀತು. 4 ದಿನದ ಬಾಳುವೆಯಲ್ಲಿ ಹಾಳು ಮಾಡಿಕೊಳ್ಳಬೇಡ. ಈಗ ನನ್ನದು ಮಂದ ಬುದ್ಧಿ ಅಲ್ವಾ? ಮಲೆ ಮಂಗ ತೋರಿಸ. ಸೇರಿರುವಂತಹ ಸುರವೀರರೆಲ್ಲರೂ ಶುಂಭಾಸುರನಿಗೆ ಜಯವಾಗಲಿ ಜಯವಾಗಲಿ ಎನ್ನುವಂತಹ ವಿಜಯ ಘೋಷವನ್ನು ಹಾಕುತ್ತಾ ಇದ್ದಾರೆ. ಮನಸ್ಸಿಗೆ ಸಂತೋಷವಾಗುತ್ತಾ ಇದೆ. ಕೆಲವರು ಸ್ವರ್ಗಲೋಕದಲ್ಲಿ, ಇನ್ನು ಕೆಲವರು ಪಾತಾಳದಲ್ಲಿ. ಮಿಕ್ಕುಳಿದವರನ್ನು ಸೇರಿಕೊಂಡು ಶೋಣಿತಾಪುರವನ್ನು ಸೇರೋಣ, ವಿಜಯೋತ್ಸವವನ್ನು ಆಚರಿಸೋಣ. ದುರುಳ ಶುಂಭಾಸುರ ಸುರರನ್ನು ಸೋಲಿಸಿ ಮೆರೆಯುತ್ತಲಿರಲು ನಾಕದಲ್ಲಿ ಪುರುಹೂತನಾಕ್ಷಣೆ ನೇಮಗೊಂಡು ಚರಿಸಿದನು ಗಿರಿಕಾನನದಲ್ಲಿ. ಏನ ಮಾಡಲಿ? ಕೇವಲ ಅಧಿಕಾರ ಎನ್ನುವಂತ ಲಲಾಶೆಯಿಂದಲೇ ಬದುಕುತ್ತಿರುವಂತ ಶುಂಭನ ಅಟ್ಟಹಾಸದಲ್ಲಿ ನಾವೆಷ್ಟೇ ಹೋರಾಟವನ್ನು ಮಾಡಿದರೂ ಕೂಡ ಅದು ಪ್ರಯೋಜನಕ್ಕೆ ಬಾರದಂತಹ ಸ್ಥಿತಿ ಬಂದೊದಗಿತಲ್ಲ. ಇದನ್ನೆಲ್ಲ ಅರಿತಂತಹ ನಾವುಗಳು ಬದುಕುಕೊಳ್ಳುವಂತಹ ನೆಲೆಯಲ್ಲಿ ಗಿರಿಕಂದರಗಳಲ್ಲಿ ಅಡಗಿ ಕುಳಿತವರಿದ್ದೇವೆ. ಪಕ್ಕನೇ ನೆನಪಾದದ್ದು ಜಗನ್ಮಾತೆ ಹೇಳಿದಂತಹ ಮಾತು. ಅದನ್ನೇ ನೇಮವನ್ನುಗೊಂಡು ನಾನು ಮುಂದೊತ್ತಿ ಬಂದಿದ್ದೇನೆ. ತುಹಿನಾದ್ರಿಯ ತಪ್ಪಲನ್ನು ಸೇರಿದ್ದೇನೆ. ಜಗನ್ಮಾತೆಯನ್ನೇ ಸ್ಮರಿಸ್ತೇನೆ. ಪೂಜಿಸಿದನು ಮಾಯೆಯ ನಿರ್ಜರರೆಯ ಪೂಜಿಸಿದನು ಮಾಯೆಯ ರಾಜರಾಜೇಶ್ವರಿಯ ಚರಣ ಸರೋಜದನುಪಮ ಶ್ರದ್ಧೆಯಿಂದ ದಿವರಾಜ ನವವಿಧ ಭಕ್ತಿಯಿಂದಲೇ ಪೂಜಿಸಿದನು 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 ಮಾಯೆಯ. ಸರ್ವೇಶ ಸರ್ವಶಕ್ತಿ ಸರ್ವರೂಪ ಸಮನ್ವಿತೆ ಭಯಭ್ಯಸ್ತ್ರಾಯಿನೋ ದೇವಿ ದುರ್ಗಾದೇವಿ ನಮಸ್ತುತೆ. ಕಾಪಾಡಮ್ಮ ಸೋಲಿಸಿ ನಾಕ ಮಾಡುತ್ತಲಿರಲು ಕಾಲಮಾಲಯಲ್ಲಿ ಅಟ್ಟಿದೆನು ಎಳೆಯ ಸುರಪ
ಲೋಕ ಕಂಟಕರನ್ನು ವಧಿಸಿ ನಿನ್ನ ಪಾಲಿಗೆ ಕ್ಷೇಮವನ್ನು ಒದಗಿಸಿಕೊಟ್ಟು ದೇವಲೋಕದ ಪೀಠವನ್ನು ಸ್ಥಿರಗೊಳಿಸಿದಾಕೆ ನಾನು. ಆದರೆ ಇಂದಿನ ದಿನ ಸುಮನಸರನ್ನೆಲ್ಲ ಜೊತೆ ಸೇರಿಸಿಕೊಂಡು ತುಹಿನಗಿರಿಯನ್ನೇ ಸೇರಿ ಪ್ರಾಂಜಲವಾದ ಭಕ್ತಿ ಮುಖೇನವಾಗಿ ಜಗನ್ಮಾತೆಯಾದಂತ ನನ್ನನ್ನು ಪ್ರಸನ್ನೀಕರಿಸಿಕೊಂಡಿದ್ದೀಯ. ಒಲಿದು ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದ್ರೆ ಕಷ್ಟ ಬಂದಿದೆ ಎಂಬುದಾಗಿ ಸ್ಪಷ್ಟ. ಯಾರಿಂದ ಹೇಳಯ್ಯ, ಪರಿಹರಿಸಿಕೊಡುತ್ತೇನೆ. ತುರುಳ ಮಹಿಷಗಿಂತ ಅನುವರದೊಳು ಸುರರನು ಸೋಲಿಸುತ್ತ ನಾಗವನ್ನು ಪಾಲಿಪ ಖಳನು ಜನನಿಯೇ. ಸುರಪತಿ, ನನ್ನ ಭಿನ್ನಪವನ್ನು ಸನ್ನಿಧಾನದಲ್ಲಿ ವಿತರಿಸ್ತಾ ಇದ್ದೇನೆ. ಧಾರಾಳವಾಗಿಯೂ ಮಹಿಷನಿಗಿಂತಲೂ ಅಧಿಕ ಪರಾಕ್ರಮಶಾಲಿಗಳು ಯಾರವರು? ಶುಂಭಾದಿಗಳು ಇರಲಿ. ಧನುರ್ದೇವಿಗೆ ಮಕ್ಕಳಾಗಿ ಹುಟ್ಟಿಕೊಂಡಂತ ಅವರು ಅವರದ್ದಾದಂತ ರಾಕ್ಷಸ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡು ಮೆರೆಯಬೇಕು ಎನ್ನುವಂತ ನೆಲೆಯಲ್ಲಿ ಬ್ರಹ್ಮನನ್ನು ಒಲಿಸಿಕೊಂಡರು. ವರವನ್ನು ಪಡೆದವರಿದ್ದಾರೆ. 2 ಲೋಕವನ್ನು ಸ್ವಾಧೀನ ಮಾಡಿದ್ರು. ನಮ್ಮನ್ನೆಲ್ಲ ಸೋಲಿಸುವುದಕ್ಕೆ ದೇವಲೋಕಕ್ಕೆ ಅಭಿಯೋಗ ಬೆಳೆಸಿದ್ರು. ಕಾಡಾಕಾಡಿ ಬವರ ನಡೆಯಿತು, ಪರಿಣಾಮದಲ್ಲಿ ಸೋಲವಾಯಿತು. ಸರಿ, ನಾವೆಲ್ಲರೂ ಸೋಲುಂಡು ಸೋತು ಮನಸೋತು ಕರಗಿ ನಿನ್ನ ಬಳಿಗೆ ಬಂದವರಿದ್ದೇವೆ. ಲೋಕಧರ್ಮವನ್ನು ಉಳಿಸಬೇಕು. ಓ ಮಹಾತಾಯಿಯೇ, ನಿನ್ನ ಮಕ್ಕಳನ್ನು ಲೋಕಧರ್ಮವನ್ನು ಉಳಿಸಿ ರಾಕ್ಷಸರನ್ನು ವಧಿಸಿ ಧರ್ಮ ಸಂಸ್ಥಾಪನೆ ಮಾಡಮ್ಮ. ಕರುಣಿಸುತ್ತಲ ಭಯವನ್ನು ನುಡಿದಳು. ಕೀರಿದು ಸಮಯ ತಡೆದು ದೈತ್ಯರ ನೆರವಿಯನು ಮೊರೆಯುವೆನು, ನಿಮ್ಮನು ಮರೆಯ ಮಾತಲ್ಲ. ಮರೆಸಿ ನಿಜವನ್ನು ತೂಗಿನ ಕಿರಿಯೊಳಗಿರುತ್ತ ನೋಟುವುದೆನ್ನ ಲೀಲೆಯ. ಮರೆಸಿ ನಿಜವನ್ನು ತೂಗಿನ ಕಿರಿಯೊಳಗಿರುತ್ತ ನೋಟುವುದೆನ್ನ ಲೀಲೆಯ. ಶ್ರೀದೇವಿ ಮಹಾತ್ಮೆಯ ಹರುಷದಿಂದಲಿ ತ್ರಿದಶರಿಗರಿಗೆ ಶ್ರೀದೇವಿ ಕರುಣಿಸುತ್ತ ಅಭಯವ. ಜನಬಲ ಧನಬಲ ದೈವಬಲವನ್ನೇ ಮೂಲ ಆಧಾರವಾಗಿರಿಸಿಕೊಂಡು ದೇವಲೋಕಕ್ಕೆ ಅಭಿಯೋಗವನ್ನು ನಡೆಸಿದರೆ ಅವರಲ್ಲಿ ಅಗ್ರಗಣ್ಯರಾಗಿ ಮೆರೆದವರು ಶುಂಭ ನಿಶುಂಭಾದಿ ಖಳರು. ಯೋಚಿಸಬೇಡ, ಚಿಂತಿಸಬೇಡ. ಇನ್ನು ಕಿರಿದು ಸಮಯದೊಳಗೆ ಆ ದುಷ್ಟರನ್ನೆಲ್ಲೋ ನಷ್ಟಗೊಳಿಸಿ ನಿಮ್ಮ ಪಾಲಿಗೆ ಕ್ಷೇಮ ನಾನು ಒದಗಿಸಿಕೊಡುತ್ತೇನೆ. ಅಭಯವಾಕ್ಯದಿಂದ ಸಂತುಷ್ಟರಾದೆವು. ಆದರೆ ಅಂತರಂಗದಲ್ಲಿ ಉದುಗಿದ್ದಂತ ಭಯ ದೂರವಾಗಲಿಲ್ಲ. ಯಾರಿಂದ, ಯಾವ ರೀತಿಯಲ್ಲಿ? ಕಿರಿದು ದಿನದಲ್ಲಿ ಅಂತ ಹೇಳಿದಾಗ ಸಮಯ ಉಂಟು ಅಂತ ಅರ್ಥವಾಯಿತು. ಹೌದು, ನಿಜ ರೂಪ ಬದುಕಿಗೆ ಕಷ್ಟ ಅಂತಾಗಿದೆ. ರಾಕ್ಷಸರ ಉಪಾತಿ ಉಂಟು. ಹೇಗಿರ್ಬೇಕಮ್ಮ? ನಿಮ್ಮದಾದಂತ ನಿಜವೇಷಗಳನ್ನು ಮರೆಗೊಳಿಸಿ ಮೃಗ ಪಕ್ಷಿಗಳ ರೂಪಗಳನ್ನು ಧಾರಣೆ ಮಾಡಿಕೊಳ್ಳಿ. ನಿಮಗಿರುವುದಕ್ಕೆ ಸೂಕ್ತವಾದ ಕ್ಷೇತ್ರ ಇದು ತುಹಿನಗಿರಿ. ಆ ದುಷ್ಟರನ್ನು ವಧಿಸುವಂತ ಚಂದವನ್ನು ಕಣ್ಣು ತುಂಬಿಸಿಕೊಳ್ಳುತ್ತಾ ಶ್ರೀದೇವಿ ಲೀಲಾಮೃತವನ್ನು ಕಾಣುವಿರಂತೆ. ಹೊಂದಿಕೊಳ್ಳಿ, ಹೊಂದಿಕೊಳ್ಳಿ. ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈದುತ್ತಲೇ ಗೆಲುವಡಿ ಅಸಾಧ್ಯ ಎಂದೆನುತ್ತಾ ಇನ್ನೇನು ಮಾಡಲಿ? ತಿಳಿದಳ ಕ್ಷಣದೊಳಗೆ ಮೋಗದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯವ ಸುಲಭವೆನುತ್ತಲೇ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಮ್ಮಗೆ ದೈತ್ಯ ವೃಂದ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ ಮೋಗಿಸಿ ತರಿಗೆ
ಎಂದು ಯೋಚಿಸಿ ಮಹಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಯ ಮೋಗಿಸಿ ತರಿಯ ಮೋಗಿಸಿ ತರಿಯೇ ಸುಂದರ ಕಾಲ ತಳೆದಂದು ಕೌಶಿಕೆಯಾಗಿ ಸುಂದರ ಕಾಲವ ತಳೆದಂದು ಕೌಶಿಕೆಯಾಗಿ ನಿಂತಲು ಬೆರೆವ ಕದಂಬವನ್ನ ತೊಳೆದಂದು ಸುಂದರ ಕಾಲ ತಳೆದಂದು ಕೌಶಿಕೆಯಾಗಿ ನಿಂತಲು ಬೆರೆವ ಕದಂಬವನ್ನ ತೊಳೆದಂದು ಮಹಮಾಯೆ ಎಂದು ಯೋಚಿಸಿ ಮಗಮಾಯೆ ದೈತ್ಯ ವೃಂದವ ಮೋಗಿಸಿ ತರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತೆ ಇನ್ನು ಕೆಲವು ದಿನಗಳಲ್ಲಿ ದುಷ್ಟನೆಲ್ಲ ನಷ್ಟಗೊಳಿಸಿ ಈ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡುತ್ತೇನೆ ಎಂಬುದಾಗಿ ಹಾಗಂತ ದುಷ್ಟನ ಬಳಿಗೆ ನಾನಾಗಿ ಹೋಗುವುದಲ್ಲ, ಅವರಾಗಿ ನನ್ನ ಬಳಿಗೆ ಬರಬೇಕು ಎಂದಾದರೆ ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಚದುರಿ ಹೋದಂಥ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ. ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ. ಆದರೆ ಧೂರ್ತ ಸುಮ್ಮನನ್ನು ಆ ನೆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ. ಯಾಕೆ? ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂಥ ದುಷ್ಟ ಹೆಣ್ಣಿನ ಚೆಲುವಿಕೆಗೆ ಗುರಿಯಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನಿರಿಸಿಕೊಂಡು ದುರುಳರನ್ನು ಮರಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂಥ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ. ಚೆಲುವಿಕೆ ಹೆಣ್ಣಾಗಿ ಕೋಶ ಸಂಭವಿಯಾದಂಥ ನಾನು ಕೌಶಿಕೆ ಎನ್ನುವಂಥ ಹೆಸರನ್ನು ಇರಿಸಿಕೊಂಡೆ. ತುಹಿನಾದ್ಯ ತಪ್ಪಲಲ್ಲಿದ್ದುಕೊಂಡು ದುಷ್ಟರ ವಧಾ ಪ್ರಕರಣದಲ್ಲಿ ನಾನು ಮುಂದುವರಿದೆ ಎಂದಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾದೀತು. ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ರೀತಿಯಾದಂಥ ನಷ್ಟ ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳಿದ್ದೇನೆ. ಹಾಗಂತ ಯಾವ ವಿಧಾನದಲ್ಲಿ ವಧಿಸೋಣ? ಸರಿ ತುಹಿನಾದ್ರಿಯ ತಪ್ಪಲಿಗೆ ಸೇರಿದ ಪ್ರದೇಶ, ಹಿಮವತ್ ಪರ್ವತ ಚಾಳವಾದ ಕಂದರ ಪ್ರದೇಶ, ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂಥ ದಟ್ಟಾರಣ್ಯ, ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷಗಳು. ಇದುವೇ ತಾನೇ ಕದಂಬಾವನ. ಈ ವನದಲ್ಲಿ ದುಷ್ಟರ ವಧಾ ಕಾರ್ಯ ಆಗಲೇಬೇಕು. ಹೆಣ್ಣಾದಂಥ ನಾನಿಲ್ಲಿದ್ದೇನೆ. ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರಲ್ಲ ದುಷ್ಟರು. ಅಷ್ಟೆಯೋ ನನ್ನದಾದ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸಬೇಕು ಅಂತ ಆದರೆ ಈ ವನ ಮಧ್ಯದಲ್ಲಿ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಡವೇ? ಎಲ್ಲಿ ಸಂಕಲ್ಪ ಮಾಡಿದ್ದೆ ಸರಿ. ಅಂಬರದಿಂದ ಕುಮ್ಮಿಣಿಗಿಳಿಯುತ್ತಾ ಇದೆ ಬಂಗಾರದ ಉಯ್ಯಾಲೆ. ವಿಶೇಷವಾಗಿ ಶೃಂಗರಿಸಲ್ಪಟ್ಟಂತ ಉಯ್ಯಾಲೆ ಇದು. ನವಮಲ್ಲಿಕ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಬಂಗಾರದ ಸರಪಳಿಯಿಂದ ಬಂಧಿಸಲ್ಪಟ್ಟಿದೆ. ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ. ಇದನ್ನು ಯೋಚಿಸುತ್ತಿರಂತೆ ಏನದು ಕೇಳಿ ಬರುತ್ತಾ ಇರುವುದು? ದುಷ್ಟರ ಭೀಕರ ಅಟ್ಟಹಾಸ. ತಿರುಗಾಟಕ್ಕೆ ಹೊರಟು ನಿಂತಿದ್ದಾರೆ ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಬರಲಿ ಬಂದಂತ ದುಷ್ಟರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಕಂಪನಿಯ ಭಾರವನ್ನು ಇಳಿಸಬೇಕಾದ್ದು ಜಗದಾದಿ ಮಹಿಯಾದಂಥ ನನ್ನಾದ್ಯ ಕರ್ತವ್ಯ. ಅದಕ್ಕಾಗಿ ತಾನು ಗಂಧವನ್ನು ಮಾರುತನಿಗೊಡ್ಡಿದ್ದೇನೆ. ತಡ ಮಾಡದೆ ಕನಕದು ಯಾಲೆ ಏರ್ತೇನೆ.
ಯೋಚಿಸಿ ಕರ್ಣವನ್ನು ಸೇರಿದೆವು. ಬ್ರಹ್ಮದೇವರ ಕುರಿತಾಗಿ ತಪವನ್ನು ಆಚರಿಸಿದೆವು. ತಪಸ್ಸಿಗೆ ಒಲಿದ ವರವನ್ನು ಕೊಟ್ಟಿದ್ದಾರೆ. ಮನೋವೇಗ ತಗೊಂಡವರಂತಹ ಬ್ರಹ್ಮಚರ್ಯತ ಮತ್ತೆ ಕೇಳಿ ಕೊಟ್ಟದ್ದು ಸಿಕ್ಕಿತು ವರ್ತಮಾನ. ನಮ್ಮವರಾದಂತಹ ಶುಂಭ ರಾಜ್ಯ ಶುಂಭ ಏನು ಪ್ರತ್ಯಕ್ಷ ಶಂಭುವೇ ಬಂದವರು. ಹೆದರುವವರಲ್ಲ. ಯುದ್ಧಕ್ಕೆ ಆಹ್ವಾನ ಕೊಟ್ಟವು. ಪನ್ನ ನಾರದ ಮಾಡಿಸ ಸಂಧಿ ಶುಂಭ ಉಭಯ ತೋಳುಗಳಿದಪ್ಪಿದ ಅರ್ಥ ಆಸನ ಮಾಡಿತ್ತ.
ಮಾಡುವೆ? ನಿಲ್ಲು ಏನು? ಇಲ್ಲಿಯೇ ಉಂಟು. ಎಂತದ್ದು? ಸ್ವಲ್ಪ ಬೆರಳು ಹಾಕಿ ಕೆಳಗೆ ಇಳಿಸಿರು. ಎಂತದ್ದು? ಅದಕ್ಕೆ ಬೆರಳು ಹಾಕಿ ಕೆಳಗೆ ಇಳಿಸಿಕೊಂಡು ಸರಿಯಾಗಿ ಏನು ಎರಡು ಹಾರಿದ್ದೇನೆ. ಹೌದಾ? ಅದು ನೇರವಾಗಿ ಹೋಗಿದೆ. ಒಬ್ಬ ಒಳಗೆ ಹೋಯ್ತಾ? ಎಂತದ್ದು? ಎಂತಾಯ್ತು? ಎಂತದ್ದು? ಎಂತಾಯ್ತಂತ ನನಗೆ? ಇಲ್ಲ. ನೀನೊಂದು ದಿಕ್ಕಿನಿಂದ ನಾನೊಂದು ದಿಕ್ಕಿನಿಂದ ಮೃಗಬೇಟೆಯನ್ನು ಮುಂದೆ 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 ಹೋದವರು ನಾವು. ಯಾವ ದಾರಿಯಲ್ಲಿ ಹೋದೆ? ಓ, ಈ ದಾರಿಯಲ್ಲಿ ಹೋಗುತ್ತಾ ಇರುವ ಸಂದರ್ಭ ಕಾಡು ಕೋಣ ಕಣ್ಣಿಗೆ ಕಾಣ ಸಿಕ್ಕಿತು. ಬಿಡ್ಲಿಲ್ಲ, ಶರವೇಗದಿಂದ ವಿಸಿದೆ. ಅದರ ಕೋಡನ್ನು ಹಿಡಿದೆ ದಾರ 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 ಎಳೆದು ಬೇಡಿ ಅಲ್ಲಿಗೆ ಅಪ್ಪಚ್ಚಿ 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 ಅಪ್ಪಚ್ಚಿ. ಪುಡಿ 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 ಆಯ್ತು. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ 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 ಆಗಿತ್ತು. ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕೊಡಿದೆ. ಮಾಂಸವನ್ನು ನಮ 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 ಬೆಟ್ಟೆ. ನಮ ನಮ ಎಲುಬನ್ನು ಕೊಟ್ಟ 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 ಕೊಟ್ಟು ಜಾಕಿದ್ದು ನಿಂಗೆ. ಅಷ್ಟಾಗುವಾಗ ಹೊಟ್ಟೆ ತುಂಬಿತು. ಹೊಟ್ಟೆ ತುಂಬುವಾಗ ಅನ್ನ ನೆನಪಾಯ್ತು. ಬೇಟೆಗಾಗಿ ಬಂದವರು ಏನಾದ್ರು ಮಾಂಸವನ್ನು ಕೊಂಡು ಹೋಗಬೇಕೆಂಬುದಾಗಿ ಯೋಚನೆ ಮಾಡಿದ. ಕುದುರೆ ಎಡೆಯಲ್ಲಿ ಚಿಗರೆಗಳನ್ನು ಕಂಡೆ. ಏನು? ಚಿಗರೆ ಮರಿಗಳು. ಜಿಂಕೆ ಮಾರಿನ? ಜಿಂಕೆ ಮಾರಿ. ಎಲ್ಲಿಗೆ ಇನ್ನು ಕಣ್ಣು ಬಿಡುದು? ನೀನು ಹೊಡ್ತಿದ್ಯಾ? ಎಲ್ಲ ಹೊಡೆದಲ್ಲ. ಸರಿಯಾಗಿ ತಾಗ್ಲಿಲ್ಲ. ಕೆಲವು ಸಣ್ಣದ್ದು ಅದನ್ನು ಬಿಟ್ಟಿದ್ದನ್ನು ಇನ್ನೊಮ್ಮೆ ಬೇಕು ಅಂತ. ಸೊಂಟಕ್ಕೆ ಪೆಟ್ಟಾಗಿದೆ, ಇಲ್ಲಿಗೆ ಪೆಟ್ಟಾಗಿಲ್ಲ. ಇನ್ನು ಸ್ವಲ್ಪ ಹೊತ್ತು ಅಲ್ಲಿಗೆ ಇರಲಿ, ಬಿಡೋಣ. ನಿನ್ನ ಬೇಟೆ ವಿಶೇಷತೆ ಏನು? ಈ ದಾರಿಯಾಗಿ ಮುಂದೆ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಮದ ಗಜದ ಹಿಂಡನ್ನು ಕಂಡು ಓಡಿ ಹೋದೆ. ಗಜಮಸ್ತಕದಲ್ಲೇ ಹಿಂಡಿದೆ. ಒಂದೇ ಬೇಟೆ ಚಾಲದು. ಗರ 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 ತಿರುಗಿಸಿ ನಿನಗೆ ಒಂದೇ ಬೇಟೆ. ನೋಡಮ್ಮ, ನೋಡ್ತೇನೆ ರಕ್ತ ನದಿಯ ಪಾದಿಯಲ್ಲಿ ಇಳಿದು ಹೋಗುತ್ತಾ ಇತ್ತು. ಅಂಗೈಯಲ್ಲಿ ಹಿಡಿದೆ ಘಟನೆ ಕುಡಿದೆ. ಮಾಂಸದ ಮುದ್ದೆ ಒಂದೇ ಒಂದು ಎಳುಬಿಲ್ಲ. ಏನು ಮಾಡಿದೆ? ಎಳುಬನ್ನು ದವಡೆ ಎಡೆಗೆ ಸಿಕ್ಕಿಸಿ ಕಟುಕುಟು 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 ಕಟುಕುಟು. ಏನು ಕಟು? ಏನು? ಏನು ಕುಟು? ಜಗಿದು ಜುಗಿದು ಓ, ಜಾಗಿದದ್ದು ಚೂರ್ನಿಸಿ ನುಂಗಿದ್ದೀನಿ. ಒಳ್ಳೇದಾಗಿ. ಅಬ್ಬ, ಹೊಟ್ಟೆ ತುಂಬ ಯಾರಿಗೆ ಬೇಕು ಈ ಲೋಕ? ಯಾಕೆ? ಯಾರಿಗೆ ಬೇಕು ಈ ಹಸಿವೆ? ಈಗ ಹಸಿವೆಲ್ಲ ನಿವಾರಣೆಯಾಗಿದೆ. ಬಾಯಿಲಿ ನಮ ನಮ. ಎಂತದ್ದು? ಒಂದಿಷ್ಟು ಹಾಕು. ಎಂತದ್ದು? ಬೇಗ. ಇಲ್ಲಿ ಎಲ್ಲಿಂದ? ಎಂತದ್ದು? ಎಂತದ್ದು ಹೇಳಿ? ಗಾಳಿಯ. ಗಾಳಿ? ಹೌದು. ಯಾರು? ನೀನು. ಯಾರಿಗೆ? ನನಗೆ. ನಿನಗೆ ಗಾಳಿ ಹಾಕಿದ್ರೆ ನನಗೆ ಗಾಳಿ ಹಾಕುವವರು ಯಾರು ಅಂತ ಬೇಕಲ್ಲ. ನೀನು ಯೋಚನೆ ಮಾಡಬೇಡ. ಗಾಳಿ ಹಾಕು, ನನ್ನನ್ನು ಎಬ್ಬಿಸು. ಮತ್ತೆ ನಾನು ಎದ್ದು ನಿನಗೆ ಗಾಳಿ ಹಾಕಿ ನೋಡ್ರು, ನನಗೂ ಎಬ್ಬಿಸಿ ಕರ್ಕೊಂಡು. ಸಮಾಜಾಲ ಸುರಿತುಂಟು. ನನಗೂ ಗಾಳಿ ಅವಶ್ಯಕತೆ ಇದೆ. ಹೌದು. ಹಾಗಾಗಿ ಈವರೆಗೂ ಈವಾಗಲೇ ಗಾಳಿ ಅವಶ್ಯಕತೆ ಇದೆ. ಏನು ಮಾಡೋಣ? ಏನು ಮಾಡೋಣ? ಪ್ರಕೃತಿಯನ್ನು ನೋಡು, ಒಂದೇ ಒಂದು ಎಲೆ ಅಲುಗಾಡುವುದಿಲ್ಲ. ಈ ಗಾಳಿ ಎಲ್ಲೆಲ್ಲಿಗೆ ಹೋಗಿದೆ? ಮುಖ್ಯವಾಗಿ ಗಾಳಿ ಬೇಕು. ಗಾಳಿ ಅದೃಷ್ಟಾಗ್ಯ ಮತ್ತೆ ಯಾರು? ನಮ್ಮ ಅಜ್ಞಾನವರ್ತಿಗಳು. ಆಜ್ಞೆ ಮಾಡಿದ ತಕ್ಷಣ ಬೀಸಿ ಬರೋದಕ್ಕೆ ಸಾಧ್ಯತೆ ಇದೆ. ಹಾಗಿದ್ರೆ ಬೀಸು ಬೀಸು ಬೀಸು. ಬೀಸು. ಏನು? ನಾವು ಇಲ್ಲಿ ನಿಲ್ಲುದಲ್ಲ, ತಗ್ಗು. ಕೆಳಗಿನ ಗಾಳಿ ನಮಗೆ ಬೇಡ, ಬೇಡ. ಮೇಲಿಂದ ಬರಲಿ. ಇಲ್ಲಿ ಬರ್ತದೆ ಗಾಳಿ. ಮಾರುತನ ಸೇವಿಸೆ ನಲವಿನು ಮಾರುತನ ಸೇವಿಸೆ ನಾದಿಗೆ ಪರಿಮಳ 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 ವನದೊಳಗೆ ಇಳಿಯುತ್ತ ವನದೊಳಗೆ ಇಳಿಯುತ್ತ
ವೇಗವಾಗಿ ತುಹಿನಾದ್ರಿಯನ್ನು ಏರಿದ ಆವಾಗ ಆಜ್ಞೆಯನ್ನು ಮೀರದ ಮಂದಮಂದವಾಗಿ ಅಲೆಯಾಗಿ ಮಂದವಾಗಿ ತಪ್ಪು ತಪ್ಪಾಗಿ ನಮ್ಮ ಶರೀರಕ್ಕೆ ಬಂದು ಮಾರುತ ಬೀಸುತ್ತಾ ಇದ್ದಾನೆ. ಆಯಾಸ ಮಾಯವಾಗಿ ಹೋಗಿದೆ, ಶ್ರಮ ಜಲ ನಿತ್ತು ಹೋಗಿದೆ. ಎಲ್ಲಿ ಹೋಗಿ ಇನ್ನೇನು ಇನ್ನೊಮ್ಮೆ ಬೇಟೆಯಾಡುವುದು ಬೇಡ, ಕರ್ತವ್ಯ ಪಾಲಿಸಬೇಕು. ಹಿಂದೆ ಹೋಗೋಣ ನೋಡಿದವಾಗ ಏನಾಯ್ತು? ಹಿಡಿದಿಟ್ಟಂತಹ ಅನುಭವ ಕಾಲು ಮುಂದೆ ಹಿಂದೆ ಹೋಗುದಿಲ್ಲ. ನೀನು ಹಿಡಿದದ್ದು ಭಾವಿಸಿ. ನಾನೆಲ್ಲಿಂದ ನೀನು ಸ್ವಲ್ಪ ದೂರದಲ್ಲಿ ಮತ್ತೆ ಹಾಗಿದ್ರೆ ಏನು? ಯಾಕೆ ಹೀಗೆ ಯಾಕೆ ಹೀಗೆ ಶಬ್ದ ಮಾಡಬೇಡ. ಅದಲ್ಲು ಅದು ಗಾಳಿಯ ರಭಸಕ್ಕೆ ಬಿದಿರಿಗೆ ಬರುವಂತಹ ಸ್ವರ ಅದಲ್ಲ. ಸ್ವರವನ್ನು ಸರಿಯಾಗಿ ಆಲಿಸಂತೆ ಸುಶ್ರಾವ್ಯವಾದ ರಾಗ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಕೇಳಿ ಬರುತ್ತಾ ಇದೆ. ಸಂಗೀತ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಈ ಸಂಗೀತವನ್ನು ಹಾಡಬೇಕು ಎಂದಾದ್ರೆ ಇಂತಹ ದಟ್ಟವಾದ ಕಾಡಿಗೆ ಬಂದಂತಹ ಸಂಗೀತಗಾರ ಯಾರು ಅಂತ ಗಂಡದಲ್ಲಿರುವಂತಹ ಚಂಡಮುಂಡರಿಗೆ ಹೆದರಿಕೆಯಾಗುವಂತಹ ಈ ಸ್ಥಳಕ್ಕೆ ಬಂದು ಹಾಡುವವರು ಯಾರು? ಜೊತೆಯಲ್ಲಿ ವೀಣೆಯೇನಾದು ಹಾಗಿದ್ರೆ ಯಾರಾಗಿರಬಹುದು? ಯಾರು ಯೋಚನೆ ಮಾಡಿದೆ? ಯಾರು? ತುಂಬಾ ದೂರ ಹೋಗುದು ಬೇಡ, ನೇರವಾಗಿ ಸತ್ಯಲೋಕಕ್ಕೆ ಹೋಗು. ಅಲ್ಲಿ ಯಾರಿದ್ದಾನೆ? ಸತ್ಯಲೋಕೇಶನ ಮಾಡಿದಂತಹ ಶಾರದಾ ಮಾತೆ ವೀಣೆಯನ್ನು ನುಡಿಸರಲ್ಲಿ ಹಾಡುವುದರಲ್ಲಿ ಬಲು ಪ್ರವೀಣೆಯಂತೆ. ಹಾಗಾಗಿ ಅವಳೇ ಈ ಕಡೆಗೆ ಬಂದು ನಮ್ಮನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಹಾಡುತ್ತಾ ಇದ್ದಾಳೆ. ಬ್ರಹ್ಮನ ರಾಣಿ ಪನಿವೇಣಿ ಕಲ್ಯಾಣಿ ವಾಣಿ ಈ ರೀತಿಯಾಗಿ ಹಾಡುತ್ತಾ ಇದ್ದಾಳೆ ಎಂಬುದಾಗಿ ಹೇಳ್ತಾ ಇದ್ದೆ. ಹೌದು, ಖಂಡಿತವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಿಲ್ಲ? ಸೃಷ್ಟಿಕರ್ತರಂತ ಬ್ರಹ್ಮದೇವ ಸೃಷ್ಟಿಯ ಕಾರ್ಯವನ್ನು ಮಾಡಬೇಕೆಂದಾದ್ರೆ ಪೂರಕಳಾಗಿ ವಾಣಿ ಜೊತೆಯಲ್ಲಿಯೇ ಬೇಕು. ಒಂದು ವೇಳೆ ಇಲ್ಲದಿದ್ರೆ ಸೃಷ್ಟಿಯೆಲ್ಲವೂ ಅಸ್ತವ್ಯಸ್ತವಾಗುವುದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಣಿಯನ್ನು ಬ್ರಹ್ಮ ಕಲಿಸಿಕೊಡಕ್ಕೆ ಸಾಧ್ಯ. ಹೇಳಿದಂತಹ ಸ್ವರ ಇಂಥವರೇ ಅಂತ ನಾನು ಹೇಳಿದ್ರೆ ನೀನು ಒಪ್ಪಿಕೊಡುವುದು. ಇದು ಹೆಣ್ಣು ಮಕ್ಕಳ ಸ್ವರ ಅಲ್ಲ, ಮತ್ತೆ ಗಂಡಸರ ಅದೆಷ್ಟೋ ಬಂದ ಎಲ್ಲರ ವಿಚಾರ ಬಿಡುವ. ಇದು ಅವನೇ ಕುದುರೆ ಮುಖದವ. ಕುದುರೆ ಮುಖದಿಂದ ಇಲ್ಲಿಗೆ ಅಲ್ಲಿಂದ ಕುದುರೆಯ ಮುಖವುಳ್ಳವ ದೇವಲೋಕದ ಗಾಯಕ ತುಂಬುರ. ಈ ಸಮಯದಲ್ಲಿ ನಮ್ಮ ಆಯಾಸವನ್ನು ಪರಿಹರಿಸಕ್ಕಾಗಿ ಬಂದು ಹಾಡುತ್ತಾ ಇದ್ದಾನೆ. ಒಳ್ಳೆಯ ಗಾಯಕ ಹೌದು, ಆದ್ರೆ ಅವ ಎಲ್ಲಿದ್ದಾನೆ ಎನ್ನುವ ಹಾಗೆ ನಾವು ಯೋಚನೆ ಮಾಡಬೇಕು. ನಮ್ಮ ಆಳ್ವಿಕೆಗೆ ಒಳಪಟ್ಟಂತಹ ಕ್ಷೇತ್ರದಲ್ಲಿ ಇರುವಾಗ ನಮ್ಮಲ್ಲಿ ಹೇಳದೆ ಕೇಳದೆ ಹೋಗುವ ಹಾಗಿಲ್ಲ. ನಮ್ಮ ಹೆಸರು ಕೇಳಿದ್ರೆ ಹೇಳಿದ್ದಾನ ಕೇಳಿದ್ದಾನ, ಹಾಗಾಗಿ ಬಂದದ್ದಲ್ಲ. ಅಲ್ಲ ಅಂತಂದ್ರೆ ಬಿಡುವ ಮತ್ತೊಬ್ಬ ಇದ್ದಾನೆ. ಹೌದು, ನಾನು ತಿಳಿದವನ ನೀನು ತಿಳಿದವನ. 3 ಮುಕ್ಕಾಲು ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ನಾನಾದ ಬಂದು ಹಾಡುವುದೇ ಒಪ್ಪುವುದಿಲ್ಲ. ಅವ ಹಾಡಿದೆ ಹೌದಾಗಿರ್ತಿದ್ರೆ ಮೇಲಿನಿಂದ ಕೆಳಗಿನಿಂದ ಆಚೆಯಿಂದ ಈಚೆಯಿಂದ ಎಡ ಬಲ ಒಟ್ಟು ಕೇಳಿ ಬರಬೇಕಾಗಿತ್ತು. ಅಲ್ಲಲ್ಲಿ ಕೇಳಬೇಕಿತ್ತು, ಇದು ಕಡೆಯಿಂದ ಕೇಳಿ ಬರುತ್ತೆ. ಕಡೆಯಿಂದ ಶ್ರುತಿ ತಾಳ ಲಯಬದ್ಧವಾಗಿ ನಮ್ಮಿರುವರ ಕಿವಿಗಳಿಗೆ ಕೇಳುತ್ತದೆ ಅಂತಾದ್ರೆ ನಾರದನೋ ತುಂಬುರನು ಶಾರದೆಯೋ ಅವಳು ಇವನು ಯಾರು ಅಂತ ಸ್ಪಷ್ಟವಾದಂತಹ ಉತ್ತರ ಸಿಗಬೇಕಾದ್ರೆ ಹೇಳ್ತಾ ಇದೆಯಲ್ಲ ಸ್ವರವಿಡಿದು ಉಪಲಾಲಯಂತೆ ಮದಾಲಸ ಮಂಜುಳವಾಗ್ವಿಲಾಸ ಮಾಹೇಂದ್ರ ನೀಲ ದ್ವಿತಿ ಕೋಮಲಾಗೆ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ ತೂಗಿದಳಿಯಾಲಯ ತೂಗಿದಳಿ
ಎಂತ ಕೂಡುದಿಲ್ಲ. ಏನದು? ಎಲ್ಲಿಗೆ ಕೂಡುದಿಲ್ಲ? ಹೌದಪ್ಪ, ಆಯಾಸವನ್ನು ಪರಿಹರಿಸಬೇಕಾಯಿತು. ಹಿನಾದ್ರಿ ತೊತ್ತ ತುದಿಯನ್ನು ಏರಿದವರು ನಾನು ಹೋದ ಸ್ಥಳವನ್ನೇ ಮರೆತು ಬಿಟ್ಟಿದೆ. ಯಾಕೆ? ಎಲ್ಲಿಂದ ಹೊರಟು? ಎಲ್ಲಿಂದ? ತುತ್ತ ತುದಿಯಿಂದ. ಅಲ್ವೋ? ಯಾಕೆ ಹೊರಟದ್ದು? ಯಾಕೆ? ಕೇಳಿದಂತಹ ಸ್ವರ ಯಾರದ್ದು ಏನು ತಿಳಿಯೋಗೋಸ್ಕರವಾಗಿ ಬಂದಾಗ ಬರಬರ್ತಾ ಕದಂಬವನದ ಮಧ್ಯ ಭಾಗವನ್ನು ಸೇರಿದಾಗ ನಿಜ ನೋಡು. ಏನು ನೋಡು? ಎಂತಹ ಬೆಳಕು! ಕಾರ್ಯತಲಿಂದ ತುಂಬಿ ಉಳಿಯಬೇಕಾದಂತಹ ಈ ಕಾಡಿನಲ್ಲಿ ಎಲ್ಲೆಲ್ಲಿ ನೋಡಿದರೂ ಬೆಳಕಿನ ವ್ಯವಸ್ಥೆ. ಕೋಟಿ ಸೂರ್ಯರು ಹೊರಗಿಳಿದು ಬಂದು ಪ್ರಕಾಶವನ್ನು ಬೀರುತ್ತಾ ಇದ್ದಾರೋ ಅನ್ನುವ ಹಾಗೆ ಭಾಸವಾಗುತ್ತಾ ಇದೆ.
ಈ ಬೆಳಕಿನ ವ್ಯವಸ್ಥೆ ಮಾಡಿದವ ಯಾರು? ಯಾರು? ಅವ ಸಿಗಬೇಕು ಹೌದು ಎಂಬುದಾಗಿ ಯೋಚನೆ ಮಾಡಿ ಮತ್ತೆ ನೋಡುವಾಗ ಅದೆಂತದ ಪರಿಮಳ. ಇದು ತನುವಿನ ಪರಿಮಳ. ಪರಿಮಳ ಯಾರ್ಯಾರದಲ್ಲ ಪರಿಮಳ ನನ್ನದು. ನೋಡು ಆಕ್ರಮಿಸಿ ನೋಡು. ಯಾಕೆ ಹೇಗೆ ನೀನು ನೋಡಿದ್ರೆ ಅಂತ. ಇಟ್ಕೊಂಡು ನಿಲ್ಲಬೇಕಾದ್ರೆ ದೇವರಿನ ಜೊತೆಯಲ್ಲಿ ವಾಸನೆ. ಹೌದು ಹೌದೌದು, ಹಾಗಿದ್ರೆ ನಮ್ಮದಲ್ಲ. ಸುಗಂಧ ಹಾ, ಒಳ್ಳೆ ಪರಿಮಳ ಪರಿಮಳ ಎಲ್ಲಿಂದ ಎನ್ನುವ ಹಾಗೆ ತಿಳಿದಕ್ಕೆ ಒಂದು 4 ಹೆಜ್ಜೆ ಮುಂದೆ 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 ಬಂದಾಗ ಯಾಕೆ ಆಶ್ಚರ್ಯ ಯಾಕೆ ಅಂತ ಹೇಳುದಲ್ಲ, ನೀನೇ ನೋಡ್ಬೇಕು. ಆದಷ್ಟು ಬೇಗ ನೋಡಿ ನೋಡು ನೋಡು ನೋಡು. ಕಾರ್ಮಿಕರ ಮಧ್ಯದಲ್ಲಿ ಗೋರೈಸಂತ ಗೋಲ್ಮಿಂಚು ಮುದ್ದು ಕಣ್ಣಿಗೆ ಬೆಳೆಯಿತು. ಮಿಂಚಿನ ಗೊಂದಲದ್ದು ಧರೆ ಬಿಡ್ತಾ ಎಂಬ ಹಾಗೆ ವಾಸವಾಗುತ್ತಾ ಇಲ್ಲಿ. ತರುಣಿಯರು ತಿನ್ನದ ವಿಯಾನೆಯಲ್ಲಿ ಕುಳಿತು ಹಣವನ್ನು ಮಾಡುತ್ತಾ ಇದ್ದಾಳೆ. ರಮೆ ಉಮೆ ವಾಣಿಯರನ್ನು ಮೆಗಳಿಸಂತಹ ಸೌಂದರ್ಯವತಿಕೆಯಹುದು. ಹಾಗಿದ್ರೆ ಇಂತಹ ಸೌಂದರ್ಯತೆ ನೋಡುವಾಗ ತನ್ನಲ್ಲೇ ಹುಟ್ಟಿಕೊಂಡಂತಹ ಉದ್ಗಾರ ಏನೆಂದು? ಆರಾರೇ ವಿಟಗ ಕೂರ್ಗಣಿಯಂತಿ ಹಳು ನೀರೇ ರಸಿಕವದನೆ ಹಗನ ನೇತ್ರೆ ಗೆಲುವ ಮಾನಿನಿಗೆ ನೀರಜ ನೇತ್ರೆ ಮಂದಗಮನೆಯ ಮಂದಹಾಸದಿನ್ ಕುಂದರದನೆಯ ಕುಟಿಗಳಾವಲೋಕದ ಬಂಧುಗೆ ತುಟಿಯಳ ಏನದೆಂಬೆ ಅಮ್ಮಮ್ಮ ಸೌಂದರ್ಯದ ನಿಧಿಯೇ ನಮ್ಮ ಕಣ್ಣು ಮುಂಭಾಗದಲ್ಲಿ ಗೋಚರಿಸುತ್ತಾ ಇದೆಯೋ ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಅಣ್ಣ ಸೃಷ್ಟಿ ಮಾಡಿದಂತಹ ಬ್ರಹ್ಮದೇವ ಕೆಲವು ಸೌಂದರ್ಯ ರಾಶಿಗಳಿಂದ ಸ್ವಲ್ಪ ಸ್ವಲ್ಪವೇ ತಂದಿರಿಸಿ ಇಲ್ಲಿ ಇರಿಸಿ ಒಮ್ಮೆ ಆಚಾರವನ್ನು ಮಾಡಿ ಜೀವ ಕಳೆದು ಕೊಟ್ಟು ನೇರವಾಗಿ ಹೋಗಿದ್ದಾರೆ. ನಿಜ. ಎಂತ ಅಂತ ತನ್ನ ನೋಡ ತಮ್ಮ ಅಣ್ಣ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ವರ್ಣಿಸುವುದಕ್ಕೆ ಪ್ರಾರಂಭ ಮಾಡಿದವೆಂದಾದ್ರೆ ಸಮಯ ಮುಗಿದದ್ದೇ ಗೊತ್ತಾಗಲಿಲ್ಲ, ಗೊತ್ತಾಗುವುದಕ್ಕೆ ಸಾಧ್ಯವೂ ಇಲ್ಲ. ಇಲ್ಲ ಇಲ್ಲ ಹಾಗಿದ್ರೆ ಇವಳನ್ನು ವರ್ಣಿಸುವುದಕ್ಕೆ ಸಾಧ್ಯನಾಗಲಿಲ್ಲ ಅಂತ ಆದಿಶೇಷನಿಂದಲೂ ಅಸಾಧ್ಯ ಎಂದಾದ ಬಳಿಕ ಇನ್ನೊಮ್ಮೆ ಹುಟ್ಟಿ ಬರಬೇಕು. ಇಂತಹ ಸೌಂದರ್ಯವತಿಯ ಯಾರು ಯಾರು ಶಿವನೇ ಬಲ್ಲ, ಏನು ಶಂಕರನೇ ಬಲ್ಲ. ಕೊನೆಗಾದ್ರೂ ಒಳ್ಳೆಯದನ್ನ ಹೇಳಿದೀಯ. ಶಂಕರನೇ ಬಲ್ಲ ಎಂಬ ಹಾಗೆ ಆ ವಿಶ್ವೇಶ್ವರನಿಗೆ ಖಂಡಿತ ಗೊತ್ತು. ನಮ್ಮ ಲೋಕೇಶನಾದಂತಹ ಅವನಿಗೆ ಎಲ್ಲ ವಿಚಾರ ತಿಳಿದಿದೆ. ಈಗಾಗಲೇ ಕೈಲಾಸ ಗಿರಿಯನ್ನು ಏರಿ ಉತ್ತರವನ್ನು ಕೇಳಿ ಆದಷ್ಟು ಬೇಗ ಬಾ. ಎಲ್ಲಿಗೆ ಓಡುವುದೆಲ್ಲಿ? ಬಾ, ಎಲ್ಲಿಗೆ ಕೆಳಗಿಳಿಯುವುದೆಲ್ಲಿಗೆ? ನಾನು ಬರುವುದು ಹೋಗುದು ಬೇಗ. ಬೇಡ, ಎಲ್ಲಿಗೆ ಹತ್ತಬೇಕಲ್ಲ. ಕೈಲಾಸಕ್ಕೆ ಉತ್ತರ ಇವಳ ಬಗ್ಗೆ ತಿಳಿದ ಕೈಲಾಸಗಿರಿಯಲ್ಲಿ ಇರುವಂತಹ ಹುಚ್ಚ ನಿನಗೆ. ಹುಚ್ಚಲ್ಲ, ಒಂದು ಬೇಗ ಗೊತ್ತಾದ್ರೂ ವಾಸ್ತವ ಇಲ್ಲಿಯೇ ಇರುವಾಗ ನಾವು ಅಲ್ಲಿಗೆ ಹೋಗ್ಬೇಕಾದ ಅನಿವಾರ್ಯತೆ ಉಂಟು. ನಾನು ನೀನು ಅವಳು ಮೂರೇ ಜನ. ಮೂರನೆಯವರು ಯಾರಿಲ್ಲ. ಮೂರನೇ ಉಂಟು ಅವಳೆ. ಅವಳೆ ಹಾಗಾಗಿ ಕೇಳುವ. ಕೇಳುವ. ನಾನು ಕೇಳಿದ್ರೆ ನಾನೇ ಕೇಳ್ತೇನೆ. ಆಗುದಿಲ್ಲ. ಕಪಾಲಕ್ಕೆ ಬಾರಿಸ್ತೇನೆ. ನಿನಗೆ ಕೇಳುವುದಕ್ಕೆ ಹೇಳಿದ್ರೆ ಅದು ಆಗುದಿಲ್ಲ. ಹೋದ್ರೆ ಅವರನ್ನು ತಡೆ. ನೀನು ಬೇಕಾದ್ರೆ ಸಾಯಿ. ನನ್ನನ್ನು ಯಾಕೆ ಕೊಳ್ತೀಯ? ಯಾಕೆ ಸಾಧಾರಣವಾದಂತಹ ಬ್ರಹ್ಮಚಾರ್ಯ ವ್ರತ ಪಾಲಿಸ್ತಾ ಇದ್ದವರು ನಾವು. ಇಷ್ಟರವರೆಗೆ ಮರಣ ಬಂದದ್ದಿಲ್ಲ, ಇನ್ನು ಮರಣ ಕೂಡದು. ಅದಕ್ಕೆ ಬೇಕಾಗಿ ಇವಳಲ್ಲಿ ಮಾತಾಡಕ್ಕೆ ಮುಂದಾದ್ರೆ ಮರಣ ಖಂಡಿತ. ಕಾಯುವುದಕ್ಕೆ ನಾವು ಜನ ಅಲ್ಲ. ಇವಳ ವಿಚಾರವನ್ನು ತಿಳಿಸಬೇಕಾದ ಯಾರಿಗೆ? ಶುಂಭನಿಗೆ. ಮಾಡಿದ್ದೇವೆ. ಎಲ್ಲ ಕಡೆಯಲ್ಲಿ ನೋಡಿದ್ರೆ ನಿನ್ನು ಹೊಗಳ್ತಾ ಇದ್ದಾರೆ, ದೇವರನ್ನು ಪೂಜೆ ಮಾಡುತ್ತಾ ಇದ್ದಾರೆ. ತಿರುಗಾಟ ಮಾಡಿದಂತಹ ನಮಗೆ ಹಸಿವೆ ಬಾಯಾರಿಕೆ ಬಾಧಿಸಿತು. ಮೃಗಬೇಟೆಯಾಡಿದೆವು. ಮಾಂಸವನ್ನು ತಿಂದು ರಕ್ತವನ್ನು ಕುಡಿದಾಗ ಆಯಿತು ಆಯಾಸ. ಪರಿಹಾರಕ್ಕೆ ಬೇಕಾಗಿ ತುಹಿನಗಿರಿಯನ್ನು ಏರಿದಾಗ ಒಂದು ವಿಶೇಷ ಸ್ವರವನ್ನು ಕೇಳಿ ಬರುತ್ತಾ ಇತ್ತು ಅಣ್ಣ. ಎಲ್ಲಿಂದ ಎಂಬುದು ಏರಸುತ್ತ ಕದಮಕಾಕಾರದ ಮಧ್ಯಭಾಗವನ್ನು ಪ್ರವೇಶ ಮಾಡಿದವೆಂದಾದ್ರೆ ಅಲ್ಲಿ ಒಂದು ವಿಶೇಷ. ತರುಣಿಯರು ತಿನ್ನದ ವಿಜಾಲಯಲ್ಲಿ ಕುಳಿತು ಗಾನವನ್ನು ಮಾಡುತ್ತಾ ಇದ್ದಾಳೆ. 3 ಲೋಕದಲ್ಲಿ ಅಂತಹ ಸೌಂದರ್ಯವತೆಯನ್ನು ಇದುವರೆಗೂ ನಾವು ನೋಡಿದವರಲ್ಲ ಪ್ರಭು. ಆಕೆಯನ್ನು ಕಂಡಂತಹ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇವೆ. 3 ಲೋಕಾಧೀಶನಾದಂತಹ ನೀನು ಆಕೆಯನ್ನು ಕರೆತಂದು ಮದುವೆಯಾಗಬೇಕಂತ. ಆಕೆ ಬಗ್ಗೆ ನಾನು ಆಲೋಚಿಸ್ತೇನೆ. ಆಯಾಸಗೊಂಡವರು ನೀವಿದ್ದೀರಿ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯಿರಿ. ಸುಗ್ರೀವ ಈ ಕಡೆಗೆ ಮಾರಯ್ಯ. ಏನಯ್ಯ ಉಳಿಯ ಸುಗ್ರೀವ?
ಚಂಡಮುಂಡರು ಹೊಸ ವಾರ್ತೆಯನ್ನು ತಂದು ಮುಟ್ಟಿಸಿದ್ದಾರೆ. ಏನಂತೆ? ನಮ್ಮದಾದಂತಹ ಕದಂಬ ಕಾಂತಾರದಲ್ಲಿ ಸುಂದರಿಯಾದ ಹೆಣ್ಣೊಬ್ಬಳು ಉಯ್ಯಾಲೆಯನ್ನಾಡುತ್ತಾ ಇದ್ದಾಳಂತೆ. ಈ ಬಗ್ಗೆ ಕೇಳಿದಾಗ ಆಕೆಯನ್ನು ಕರೆತಂದು ಮದುವೆಯಾಗಬೇಕು ಅಂತ ತೀರ್ಮಾನಕ್ಕೆ ಬಂದವನಿದ್ದೇನೆ. ಇದಕ್ಕೆ ನಾನೇನ್ ಮಾಡ್ಬೇಕು ಒಡೆಯ? ಈ ಕ್ಷಣವೇ ಕದಂಬ ಕಾಂತಾರಕ್ಕೆ ಹೋಗಿ ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾರಯ್ಯ. ನಾನೇ ಆಗಬೇಕು ಒಡೆಯ. ಇದು ಶುಭನಾಜ್ಞೆ. ಕದಂಬವನ ಇದು. ಪ್ರಕೃತಿಯಲ್ಲಿ ಬದಲಾವಣೆ ಆಗಿದೆ. ಮೃಗ ಪಕ್ಷಿಗಳೆಲ್ಲ ವೈರವನ್ನು ಬಿಟ್ಟು ಮಿತ್ರದಿಂದ ವರ್ತಿಸ್ತಾ ಇವೆ. ಹೀಗೆಲ್ಲ ಆಗುವುದಕ್ಕೆ ಏನೋ ಒಂದು ಮಹಾಶಕ್ತಿಯ ಲೀಲೆ ಮುಂದೆ ಇರಲೇಬೇಕಲ್ಲ. ಏನಂತ ಮುಂದುವರಿದು ನೋಡ್ತೇನೆ. ಬಂಗಾಳದ ಉಯ್ಯಾಲೆ ಇಳಿಯಲ್ಪಟ್ಟಿದೆ. ಹಿಂದೆ ಮುಂದೆ ತೂಗುತ್ತಾ ಉಂಟು. ಹಿಂದಿನಿಂದ ತೂಗುವುದಕ್ಕೆ ಯಾರೂ ಇಲ್ಲ. ಆಕೆ ಪಾದವು ನೆಲದ ಮೇಲೆ ಸ್ಪರ್ಶವಾಗಲಿಲ್ಲ. ಹಾಗಾದ್ರೆ ಈಕೆ ಮಾಲಿನಿ ಇಲ್ವೇ ಇಲ್ಲ. ಮೂರು ಲೋಕವನ್ನು ತನ್ನ ಉದರಲ್ಲಿರಿಸಿಕೊಂಡು ನಿತ್ಯವೂ ಪೊರೆಯುವ ಮಾತೆ ಈಕೆ ನಮ್ಮ ಒಡೆಯ ಬಯಸಿದನಲ್ಲ. ದಾನವನಿಗೆ ಈಕೆ ಸಿಕ್ಕೋಳೆ. ಸಿಕ್ಕಿದರೆ ದಕ್ಕುವುದಕ್ಕೆ ಸಾಧ್ಯ ಉಂಟೆ. ಒಟ್ಟಾರೆ ಮಕ್ಕಳಾಟಿಕೆ ಆಯಿತು. ಈ ಸಲ ಶುಂಭರಿಗೊಬ್ಬರಿಗೆ ಮದುವೆ ಅಲ್ಲ, ದಾನವರಿಗೆಲ್ಲ ಒಟ್ಟಿಗೆ ಮದುವೆ ಮಾಡಿಸೋದಕ್ಕಾಗಿ ಹೊರಟಿದ್ದಾನೆ ಮೃತ್ಯುದೇವತೆ ಜೊತೆಲಿ. ಆದರೂ ಒಂದು ಒಡೆಯನ ಆಜ್ಞೆ ಮುದು ಮಾನ್ಯವಾದ್ದು. ಇದನ್ನು ಪಾಲಿಸಬೇಕಾದ ನನ್ನ ಕರ್ತವ್ಯ. ಅಮ್ಮನಲ್ಲಿ ಮಾತನಾಡಿಸಬೇಕಲ್ಲ. ಭಯವಾಗ್ತಾ ಉಂಟು, ಪ್ರಯತ್ನಿಸ್ತೇನೆ. ವನದಲ್ಲಿ ಕುಳಿತಿರುವುದೇಕೆ
ಕಂಡಾಗ ಅಮ್ಮ ಎಂಬುದಾಗಿ ಕರೆಯುತ್ತಿ ಮನಸ್ಸಲ್ಲಿ ಉದ್ದೀಪನಗೊಂಡಿತು ತಾಯಿ. ಕಾಲ ಯಾಕಾಗಿ ಬಂತು? ನಮ್ಮ ಸಂಸ್ಕಾರ ಯಾವ ರೀತಿಯಲ್ಲಿ? 7ರ ಬಾಳೆಯಿಂದ 70ರ ವೃದ್ಧೆಯನ್ನು ಅಮ್ಮ ಎಂಬುದಾಗಿ ಕರೆಯಿತು. ಸಂತೋಷ. ನಿನ್ನ ವಯಸ್ಸೆಷ್ಟೆಂಬುದಾಗಿ ನನಗೆ ಗೊತ್ತಿಲ್ಲ. ಇಲ್ಲ. ಎಲ್ಲಿಂದ ಇಲ್ಲಿಗೆ ಬಂದಿದ್ದೆಂಬುದಾಗಿ ನಾನು ತಿಳಿ ಇಲ್ಲ. ಮುಂದಕ್ಕೆ ಎತ್ತಗಡೆಗೆ ನಿನ್ನ ಗಮನ ಎಂಬುದಾಗಿ ನಾನು ಅರಿಯೆ ಇಲ್ಲ. ನಾನು ಶೋಣಿತಾಪುರದಿಂದ ಬಂದವ. ನಿನ್ನ ನಾಮಧೇಯ ಸುಗ್ರೀವ ಎಂಬುದಾಗಿ ಕದಮ ಕಾಂತಾರವನ್ನು ಸೇರಿದ ಉದ್ದೇಶ ನಮ್ಮ ಹುಡುಗರಂತ ಚಂಡಮುಂಡರು ಇಲ್ಲಿಗೆ ಬಂದರಂತೆ. ನಿನ್ನ ರೂಪ ಲಾವಣ್ಯವನ್ನೆಲ್ಲ ಕಂಡು ಒಂದು ಶುಂಭನ ಎದುರಲ್ಲಿ ವರ್ಣಿಸತಕ್ಕಾಗಿ ಪ್ರಾರಂಭಿಸಿದರು. ಪರಿಣಾಮದಿಂದ ಏನಾಯಿತಯ್ಯ? ನಮ್ಮ ಒಡೆಯನಿಗೆ ಹಿಡಿತಮ್ಮ ಹುಚ್ಚು. ಯಾವುದರದ್ದು? ಮದುವೆ ಆಗುವಂಥದ್ದು. ಮತ್ತೇನು ಶುಂಭೇನು ಸಾಮಾನ್ಯದವಲ್ಲ, ಅಸಾಮಾನ್ಯನೇ. ಸುರ ನರ ಉರಗ 3 ಲೋಕದಲ್ಲಿ ಪ್ರಸಿದ್ಧರಾಗಿ ಮೆರೀತಾ ಇದ್ದಾನೆ. ಸರಿ. ಮತ್ತೆ ರೂಪಲ್ಲಿ ನೋಡಿದರೆ ಮನ್ಮಥ ಸತ್ತ. ಯಾಕೆ ಈ ಮಾತು? ಮನ್ಮಥನ ತಂದು ಈತನ ಕಾಲಿಗೆ ಕಟ್ಟಬೇಕು. ಸುಗ್ರೀವ ಅಮ್ಮ ಒಡೆಯನನ್ನು ಹೊಗಳುವುದಕ್ಕೆ ಪ್ರಾರಂಭ ಮಾಡಿದೆಯಲ್ಲ, ಕಾರ್ಯ ಕಾರಣ ಏನೆಂಬುದಾಗಿ ಅರ್ಥವಾಗ್ಲಿಲ್ವಲ್ಲ? ರೂಪವತಿ ಯವನವತಿ ಅಂತ ನೀನು ಈ ದಟ್ಟವಂತ ಗಾಡಿಯಲ್ಲಿ ಇದೆಯಲ್ಲಮ್ಮ. ಕಾಂತರ ಹಿತಳಾದ ಕಾಮಿನಿ ಕಾಂತಾರವೇ ಹಿತವೆಂದು ಕನಕ ದುಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದೇನೆ. ಇದು ನಿನಗೆ ಶೋಭೆ. ವಿಶ್ರಮಿಸಬೇಕು ಎಂದಾದರೆ ಕನಕದ ಉಯ್ಯಾಲೆಯನ್ನು ಇಳಿದು ಶೋಣಿತಾಪುರತ ಪಾದ ಬೆಳೆಸಬೇಕು. ಯಾಕಾಗಿ? ನಮ್ಮ ಒಡೆಯಂತ ಶುಂಭರನು ಮದುವೆ ಆಗುವಯ್ಯಮ್ಮ. ವಯೋವೃದ್ಧನು ಜ್ಞಾನನಿಧಿಯಾದಂತ ಸುಗ್ರೀವನಾಡಿದ ವಚನವನ್ನು ಕೇಳಿದಾಗ ನನಗೆ ಅರಿವಿಲ್ಲದಂತೆ ನಗು ಬಂದು ಹೋಯಿತು. ನನ್ನ ನಗು ಈತನ ಪಾಲಿಗೆ ದಗಾಗಿ ಹೋಯಿತಲ್ಲ. ಪರಿಣಾಮವಾಗಿ ತಲೆಗೆ ಹೊರಗಿದ್ದಾನೆ. ಈ ತಾಳಿ ಬಾರಲು ಉಳಿಬೇಕು. ಯಾಕೆ? ನನ್ನ ವಿಚಾರವಾಗಿ ಸುಮ್ಮನಿಗೆ ಹೇಳುವರೆದು ಅಗತ್ಯ. ಅದಕ್ಕೆ ಈತನೇ ಸೂಕ್ತನಲ್ವೇ? ಅದಕ್ಕೆ ಬೇಕಾಗಿ ಈತನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಕೇಳಯ್ಯ. ಅಪ್ಪ ಏನಿದು? ಅಮ್ಮನಲ್ಲಿ ಮಾತಾಡ್ತಿರೋ ಹಾಗೆ ನಗು ಬಂದು ಹೋಯಿತು. ಭೂಮಿಯೇ ಕಂಪಿಸಂತ ಅನುಭವ ಉಂಟಾಯಿತು. ದಪ್ಪನೆ ಕೆಳಗೆ ಬಿದ್ದೆ. ನಾನು ಸತ್ತು ಮೇಲೆ ಹೋದದ್ದಲ್ವ. ನನ್ನ ಅಜ್ಜ, ನನ್ನ ಮುತ್ತಜ್ಜ, ನನ್ನ ಜನಕ ಸಿಕ್ಕಿದ. ಅಪ್ಪ ಎಂಬುದೇ ಅಪ್ಪೇಡಿ ಇದ್ದರಂತ ಮುಂದುವರಿದಾಗ ನಾನು ಸಜೀವವಾಗಿ ಇಲ್ಲೇ ಇದ್ದೇನೆ. ಇಲ್ಲದಿದ್ದ ನಾನೆಂತ ಹೆಡ್ಡ. ಜಗನ್ಮಾತೆಯನ್ನು ಶುಂಭರಲ್ಲಿ ಮದುವೆ ಆಗ್ತೆಂಬುದಾಗಿ ಕೇಳಿದೆ ಅಲ್ಲ. ನಾನು ಸಾಯದೆ ಮತ್ತೆ ಬದುಕಬೇಕಾ? ಆದ್ರೆ ಅಮ್ಮ ಕರುಣಾಮಯಿ ನನ್ನನ್ನು ಬದುಕಿಸಿದ್ದಾಳೆ. ಎಲ್ಲರ ಕಣ್ಣೀರನ್ನು ಒರೆಸುವುದಕ್ಕಾಗಿ ಆದಿ ಪರಾಶಕ್ತಿ ಧರೆಗಿಳಿದು ಬಂದಿದ್ದಾಳೆ ಎಂಬುದಾಗಿ ನನಗೆ ಮನವರಿಕೆ ಆಯಿತು. ಶುಂಭರಿಗೆ ಹೋಗಿ ನಾನು ಉತ್ತರ ಕೊಡಬೇಕಾದ್ರೆ ಅಮ್ಮ ಏನಾದರೂ ಹೇಳಬೇಕಲ್ಲ. ನನಗೆ ಭಯವಾಗ್ತಾ ಉಂಟು. ಶುಂಭರಿಗೆ ಹೋಗಿ ನಾನು ಹೇಳಬೇಕಾದ್ರೆ ಶ್ರೀ ಮುಖದಿಂದಲೇ ಅಪ್ಪಣೆ ಆಗ್ಬೇಕಮ್ಮ. ಸುಗ್ರೀವ ಹೆದರದಿರು, ಧೈರ್ಯಸ್ಥನಾಗಯ್ಯ. ನಿನ್ನ ಮೇಲೆ ನನಗೆ ಯಾವುದೇ ರೀತಿಯಂತ ದ್ವೇಷವಿಲ್ಲ. ಆದರೂ ನನ್ನ ನಗು ನಿನ್ನ ಪಾಲಿಗೆ ಮೃತ್ಯು ಭಾಷವಾಯಿತು. ಯಾಕೆ ಬಲ್ಲಯ್ಯ? ಸರಿ ಅಂತ ನೋಡು. ಧರ್ಮದೇನು ಕಾಳು ಮರಿದು ಬಿದ್ದಿದ್ದಾಳೆ. ಆ ಧರ್ಮದ ವ್ಯಾಘ್ರ ಬೀಳ್ತಾ ಇದೆ. ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಬಲ್ಲಯ್ಯ? ಶುಂಭ. ನೀನು ಬಂದಿರುವುದು ಸಂಧಾನಕ್ಕಾಗಿ. ಸಂತಾನವನ್ನು ಮುರಿದಿದ್ದೇನೆ. ಕಮಲ ಸನ್ನದ್ಧಳಾಗಿದ್ದೇನೆ. ಶುಂಭನಲ್ಲ. ನೀವು ಶುಂಭನಲ್ಲ. ತರಗಿಳಿದರಲ್ಲಿ ಅಂಜುವುದಿಲ್ಲ, ಅಳುಕುವುದಿಲ್ಲ. ಈ ವಿಚಾರವನ್ನು ನಿನ್ನೊಡನಿಗೆ ತಿಳಿಸು. ನೀನು ಬ್ರಹ್ಮಾಂಡ ನಾಯಕಮ್ಮ. ನಿನ್ನನ್ನು ತಡೆದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವೇ? ಖಂಡಿತ ಖಂಡಿತ. ಅಮ್ಮ ಏನಯ್ಯೋ, ಜಗನ್ಮಾತೆ ನೀನು. ನೀನನ್ನು ಕಂಡ ಮೇಲೆ ಈ ಮುದುಕನಿಗೆ ಬದುಕು ಸಾಕು ಸಾಕಂತ ಆಗ್ತಾ ಉಂಟು. ಭವಿತವ್ಯದ ಬಯಕೆ ಬೇಕು ಬೇಕಂತ ಆಗ್ತಾ ಉಂಟು. ಯಾವುದು ಗೊತ್ತೇ? ಯಾವುದಯ್ಯ? ನಿನ್ನನ್ನು ಕಂಡು ಮುಗಿದಂತ ಉಪಾಯ ಕೈಗಳು ನಿನಗೆ ಚಾಮರವಾಗಿ ಬೀಸುತ್ತಾ ಇರಬೇಕೆಂಬುದಾಗಿ ಸರಿ ಸರಿ ಮಾತನಾಡಿದ ನಾಲಗೆ ವಾಗ್ದೇವಿಯ ಮಂದಿರ ಆಗಬೇಕು. ಇದೇ ಬೇಡಿಕೆ ಅಮ್ಮ. ಸುಗ್ರೀವ, ಹೋದಂತ ನಿನಗೆ ಪುನರ್ಜೀವ
ಜೀವನವನ್ನೇ ಕೊಟ್ಟಿದ್ದೇನೆಂದಾದ ಬಳಿಕ ನನ್ನ ಲೀಲೆ ಏನು, ಮಹಿಮೆ ಏನು, ಮಹಾತ್ಮೆ ಏನು ನಿನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು ತಾನೇ. ಮಹಾತ್ಮೆಯನ್ನು ಸಂಪೂರ್ಣವಾಗಿ ನಾನು ಅರಿತುಕೊಂಡಿದ್ದೇನೆ. ಸರಿ, ಅರಿತುಕೊಳ್ಳುವುದಕ್ಕೆ ಅಧರ್ಮಿಗಳು ಶೋಣಿತಪುರಲ್ಲಿ ಇದ್ದಾರಲ್ಲ, ಅವರಿಗೆ ಅವಕಾಶ ನಾನೇ ಒದಗಿಸಿಕೊಡ್ತೇನಲ್ಲ. ನಿನ್ನ ಪಾಲಿಗೆ ಸತ್ಯ ದರ್ಶನವಾಗಿದೆ. ನಿನ್ನ ಅಪೇಕ್ಷೆಯಂತೆ ಇನ್ನು ಮುಂದಕ್ಕೆ ದೇವಿ ದೂತನಾಗು. ಯದ್ಭಾವಂತದ್ಭವತಿ. ಸರಿಯಾದಂತಹ ಉತ್ತರವನ್ನು ಕೊಡಬೇಕಾಗಿದೆ. ಧೂಮ್ರಾಕ್ಷ ಉಯ್ಯಾಲೆ ಆಡುತ್ತಿರುವಂತಹ ಹೆಣ್ಣನ್ನು ಹಿಡಿದು ಶುಭಾಕ್ಯ ಸಂಧಾನಕ್ಕಾಗಿ ಸುಗ್ರೀವಗೊಳಿಸಿಕೊಂಡರೆ ಸಾಮಾನ್ಯವಾಗಿ ಭಾವಿಸುವ ದುರಧೀರ ದುಬ್ರಾಕ್ಷ ಚಿಕ್ಕವಾಗಿದೆ 16,000 ಸೇನೆ
ದೊರೆಯ ಇದಾನು ವಿಪರೀತ. ಅಂಬರವೇ ಕುಸಿಯಿತು, ಕುಂಬಿಣಿಯ ಇಪ್ಪಾಗವಾಯಿತು, ನವಕಂಡ ವೃತ್ತಿಗಳು ಎಂಬ ಸಿಡಿಲಪ್ಪಣದ ಗರ್ಜನೆ ಓಡಾಡಿಕೊಂಡು ಬಂದೆ. ಇಲ್ಲಿ ಬಂದು ನೋಡಿದ್ರೆ ಪ್ರಳಯ ಕಾಲದಂತೆ ಕಣ್ಣಲ್ಲಿ ಕಂಗಡಿ, ಸಿದ್ಧವಾದ ರಥ, ಬದ್ಧವಾದ ಸೇನೆ. ಎಲ್ಲಿಗೆ ಏನು ಮಹಾಗಣತರ ಕಾರ್ಯ? ಲೋಕ ಸಂಚಾರಕ್ಕೆ ಹೊರಟಂತಹ ಚಂಡಮುಂಡರು ಕದಂಬ ಕಾಂತಾರದಲ್ಲಿ ಹೆಣ್ಣಿದ್ದಾಳೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಕೆಯನ್ನು ತನ್ನ ಮದುವೆಯಾಗಬೇಕು ಎನ್ನುವಂತಹ ತೀರ್ಮಾನದಿಂದ ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಸುಗ್ರೀವನ ಸಂಧಾನ ಫಲಿಸಿದೆ ಪ್ರಭು. ಸಂಧಾನ ವಿಫಲವಾಯಿತು, ಸಂಗ್ರಾಮವೇ ಬದ್ಧ ಎನ್ನುವ ನಿರ್ಣಯಕ್ಕೆ ಬಂದಳು. ನೀನೇನು ನಿರ್ಧಾರ ತೆಗೆದುಕೊಂಡೆ? ಹೋಗಿ ಎಳೆದುಕೊಂಡು ಬಾ ಎನ್ನುವ ಹಾಗೆ ಧುರ ಪರಾಕ್ರಮಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಧೂಮ್ರಾಕ್ಷ ಎಳೆದು ತಂದನೆ ಪ್ರಭು. ಎಲ್ಲಿಂದ? ಕೇವಲ ತನ್ನ ಅಹಂಕಾರ ಮಾತ್ರದಿಂದ ಧೂಮ್ರಾಕ್ಷನನ್ನು ಸುಟ್ಟುರಿದಂತೆ. ಧೂಮ್ರಾಕ್ಷನನ್ನು ಸುಟ್ಟುರಿದರೆ ಅಲ್ಲಿಗೆ ನಿಮ್ಮ ಪ್ರಯತ್ನ ಮುಂದುವರಿಯಿತು, ಅಲ್ಲ ಅರ್ಧದಲ್ಲಿ ನಿಂತು ಹೋಯ್ತಾ? ಇಲ್ಲ, ಗಂಡುಗಳಿಗಳಂತ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಏನಾದರೂ ಸಾಧಿಸಿದರೆ ಪ್ರಭು? ಚಂಡಿಕೆಯಾಗಿ ಬಂದಳಂತೆ. ಚಂಡಮುಂಡರ ಚಂಡಮುಂಡರು ಅಳಿದು ಹೋದರೆ ಹೋಗಲಿ ಬಿಡು. ನಮ್ಮ ಪಾಲಿಗೆ ಚಂಡಮುಂಡರು ಇಲ್ಲವಾದೆ ದೊರೆಯೇ. ಮುಂದೇನು? ಸೈರಿಸಿಕೊಂಡು ಕುಳಿತುಕೊಳ್ಳುವ ಅವಧಾನ ಸುಮ್ಮನಿಗಿಲ್ಲ ಎನ್ನುವ ಹಾಗೆ ರಥವಡರಿಗೆ ಆಯುಧ ಪಾಣಿಯಾಗಿ ಒಂದೆರಡು ಮಾತಿಗೆ ಅವಕಾಶ ಬೇಕು. ಕೇಳುವ. ಧನುಜೇಶ ಧನುಜೇಶ ನಿಮ್ಮನ್ನು ಎಲ್ಲರೂ ಒಕ್ಕೋಣಿಂದ ಹೊಗಳುವಾಗ ಅಭಿಮಾನವಾಗುತ್ತಾ ಉಂಟು. ಸಂತೋಷ. ದಾನವ ಕುಲದಲ್ಲಿ ನಿನಗಿಂತಲೂ ಪೂರ್ವದಲ್ಲಿ ಅದೆಷ್ಟಾ ಮಂದಿ ಹುಟ್ಟಿ ಬಾಳಿ ಬೆಳಗಿದರು ಧನುಜೇಶನಮ್ಮಂತ ಅನ್ವರ್ಥನಾಮ ನಿನಗೆ ಮಾತ್ರ ಸಲ್ಲಲ್ಪಟ್ಟಿದೆ. ಹೌದಲ್ವೇ? ನಿನ್ನಂತ ವ್ಯಕ್ತಿ ಹಿಂದೆ ಹುಟ್ಟಿಲ್ಲ,
ಮುಂದೆ ಹುಟ್ಟುವುದಕ್ಕೂ ಸಾಧ್ಯವಿಲ್ಲ. ನಭೂತ ನ ಭವಿಷ್ಯತ್ ಎಂಬ ಹಾಗೆ ಒಂದು ಕಾಲದಲ್ಲಿ ದಾನವ ಕುಲಕ್ಕೆ ನೆಲೆಯೇ ಇಲ್ಲ ಎಂಬಂತ ಸಂದರ್ಭದಲ್ಲಿ ಧನುದೇವಿಯ ಗರ್ಭಾಂಬುದಿಯನ್ನು ಪಾವನಗೊಳಿಸಿ ಇಳೆಯ ಬೆಳಕನ್ನು ಕಂಡಂತ ಚಂಡ ವಿಕ್ರಮಣಿಯನು ಸತ್ಯ. ಹುಟ್ಟಿನಿಂದಲೇ ಧೈರ್ಯ ಸಾಹಸಗಳನ್ನು ಮೈಗೂಡಿಸಿಕೊಂಡು ಹುಟ್ಟಿದರೂ ಕೂಡ ಎತ್ತುವಂತ ಕೀರ್ತಿಯನ್ನು ಧರಿಸಬೇಕು ಎಂಬಂತ ಉದ್ದೇಶದಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮನನ್ನು ತಪಸ್ಸು ಮೂಲಕವಾಗಿ ಮೆಚ್ಚಿಸಿ ಬೇಕಾದಂತ ವರದ ಸಿದ್ಧಿಯನ್ನು ಪಡೆದವ ನೀನು ಪಡೆದಂತ ವರದ ಸಿದ್ಧಿಯನ್ನು ಕೇವಲ ನಿನ್ನಪ್ಪನ ಸ್ವಾರ್ಥಕ್ಕಾಗಿ ಬಳಸದೆ ಅಖಂಡವಾದಂತಹ ದಾನವ ಸಮಾಜಕ್ಕೆ ತ್ಯಾಗ ಮಾಡಿದಂತಹ ತ್ಯಾಗಮೂರ್ತಿ ನೀನು. ದಾನವನಿಗೆ ಭದ್ರವಾದಂತಹ ನೆಲೆಯನ್ನು ಒದಗಿಸಿಕೊಡುವಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡವ ನೀನು ಏರಿದಂತ ಎತ್ತರಷ್ಟು ಬೀಟಂತಹ ಪ್ರಭಾವೇನು ಮಾಡಿದಂತಹ ಸಾಧನೆಯನ್ನು ಇಂದ್ರಾದಿ ದೇವತೆಗಳನ್ನು ದಶಗರಿಸಿ ದೇವತೆಗಳ ಚಿತ್ತದಲ್ಲಿ ಭಯದ ಬೀಜವನ್ನು ಬಿತ್ತಿದವ. 3 ಮೂರ್ತಿಗಳು ಕೂಡ ನಿನ್ನ ಪರಾಕ್ರಮವನ್ನು ಕಂಡು ಕಂಗೆಟ್ಟು ಹೋಗಿದ್ದಾರೆ. ಪ್ರಭಾ, ಸಾಧನ ಪ್ರಪಂಚದಲ್ಲಿ ಬಹಳಷ್ಟು ಎತ್ತರಕ್ಕೆ ಏರಿಬಿಟ್ಟಿರುವ ಅಷ್ಟೇ ಸುರದಲ್ಲಿ ಜಾರಿಬಿಟ್ಟೆ. ಚಂಡಮುಂಡರ ಮಾತನ್ನು ಕೇಳಿದಂತ ನೀನು ಕಂಡರಿಯದ ಚೆಲುವೆಗಾಗಿ ಹಂಬಲಿಸಿದೆ. ಅವಳು ಯಾರು, ಅವಳ ಕುಲ ಎಲ್ಲಿ, ಅವಳ ಗೋತ್ರ ಏನು ಒಂದನ್ನು ನೀನು ವಿಚಾರ ಮಾಡಲಿಲ್ಲ. ಲೋಕದಲ್ಲಿ ಸೌಂದರ್ಯವತಿ ಅಂತ ಹೆಣ್ಣನ್ನು ಕಂಡು ಪುರುಷನಾದವ ಮರಳಾದ್ರೆ ಅದು ಪ್ರಕೃತಿ ಸಹಜವಂತ ಗುಣ. ನೀನೇನು ಆಕೆಯನ್ನು ನೋಡಲಿಲ್ಲ, ಆಕೆಯಲ್ಲಿ ಮಾತಾಡಲಿಲ್ಲ. ಆದ್ರೂ ಅವಳ ಬಗ್ಗೆ ನಿನ್ನಂತರಂಗದಲ್ಲಿ ಅನುರಾಗ ನಡೀತಂದ್ರೆ ಕಾಲಸ್ಯ ಕುಟಿಲಾಗತಿ ಎನ್ನದ ವಿಧಿ ಇಲ್ಲ. ಲೋಕವನ್ನೇ ನಡುಗಿಸಂತ ನೀನು ಮನಸ್ಸು ಜನ ಸರಕ್ಕೆ ಮನಸೋತೆಯ ಪ್ರಭಾ. ಹೋಗಿ ವರವಣಿತೆಯನ್ನು ಬಯಸಿಬಿಟ್ಟೇ ಅಲ್ಲ ಪ್ರಭು. ಅಯ್ಯ ರಕ್ತ ಬೀಜ, ಕಡಂಬ ಕಾಂತಾರದಲ್ಲಿರುವಂತಹ ಹೆಣ್ಣು ಒಬ್ಬಳು ಸುಂದರಿಯಾದಂತಹ ತರುಣಿ. ಆದ ಕಾರಣ ಆಕೆಯನ್ನು ನಾನು ಬಯಸಿದ್ದೇನೆ. ಇದರಲ್ಲಿ ತಪ್ಪೇಳಿದ ತರುಣಿ ಎಲ್ಲ ಬರೀ ಮತ್ತೆ ಯಾರವಳು? ಚಂಡಮುಂಡರು ಕದಂಬ
ತರುಣಿಯನ್ನು ಅಲ್ಲದರೆ ಮತ್ತೆ ಯಾರನ್ನು? ಮನು ಮುನಿಗಳ ಮನೋಮತಿಗೆ ನಿಲುಕಲಾರದ ಸಿಲುಕಲಾದಂತ ಪರಂಜ್ಯೋತಿ ಸ್ವರೂಪಿ ಓಹೋ, ಆಕೆಯೇ ಆದಿಶಕ್ತಿಯಾಗಿದ್ದಾಳೆ. ಅಣುರೇನು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಐಕ್ಯಳಾದಂತ ಮಹಾಮಾತೆ ಆಗಿದ್ದಾಳೆ. ಓಹೋ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ. ಬ್ರಹ್ಮಾಂಡದ ಚರಾಚರ ಜೀವಿಗಳಲ್ಲಿ ಚೇತನವನ್ನು ತುಂಬಂತಹ ಮಹಾಶಕ್ತಿ ಆಗಿದ್ದಾಳೆ. ಆಗ್ಲಿ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಮೇಧಾಶಕ್ತಿ, ಅಂತರಂಗದಲ್ಲಿ ಶಕ್ತಿಯಾಗಿ ಸರ್ವ ಶಕ್ತಿಗಳ ಉತ್ತುಂಗ ಪ್ರಾಂತ ಆಕೆಯನ್ನು ದೇವಿ ದುರ್ಗೆಯನ್ನು ಕೊಂಡಾಡುತ್ತಾ ಇದ್ದಾರೆ. ವರ್ತಮಾನ ಕಾಲದಲ್ಲಿ ದೇವತೆಗಳ ಮಾತನ್ನು ಆಲಿಸಿದಂತ ಆಕೆ ತನುಜಾರಣ್ಯಕ್ಕೆ ದಾವಾಗ್ನಿಯಾಗಿ ನಮ್ಮನ್ನೆಲ್ಲ ಕುತ್ತಿಕೊಳ್ಳುತ್ತಾ ಇದ್ದಾಳೆ. ಆಕೆ ನೆರೆ ಗೋಚರಿಸುವುದು ಮಾತ್ರ ಅಲ್ಲವಾದ್ರೆ ನಿನ್ನ ಗುಣಗಾನವನ್ನು ಮಾಡಿದಂತ ಸುಗ್ರೀವನ ಬಗ್ಗೆ ಕಂಡು ಒಂದು ರೀತಿಯ ನಗು ಬಂದು ಹೋಯ್ತಂತೆ. ಆ ನಗು ನಿನ್ನ ಮಾತಿನಿಗೆ ದಗೆಯಾಗಿ ಪರಿಣಾಮ ಬೀರಿದರಿಂದಾಗಿ ಅಲ್ಲಿಯೇ ಮೃತಪಟ್ಟನಂತೆ. ತನ್ನ ಸಂದೇಶವನ್ನು ಶುಂಭನಿಗೆ ತಿಳಿಸುವವರು ಮತ್ತೊಬ್ಬರಿಲ್ಲ ಎಂದು ತಿಳಿದಂತ ಆಕೆ ಮರಳಿ ಪ್ರಾಣವನ್ನು ಅನುಗ್ರಹಿಸುವಂತೆ. ಇದರ ಅರ್ಥವೇನು? ನಿಗ್ರಹ ಅನುಗ್ರಹ ಶಕ್ತಿಯನ್ನು ಆಕೆ ಹೊಂದಿದ್ದಾಳೆಂದು ಬೇರೆ ಹೇಳಬೇಕೆ. ಆ ಬಳಿಕ ನೀನು ಕಳಿಸಿದ್ಯಾರನ್ನು? ದುರ ಪರಾಕ್ರಮಿ ಧೂಮ್ರಾಕ್ಷ. ಅಲ್ಪನೇ ದುಮ್ಲೋಚನ ಅಲ್ವಲ್ಲ? ತನ್ನ ಕಡೆಗಣ್ಣ ನೋಟದಿಂದ ಆರಿ ಸಂಕುಲವನ್ನೇ ಸಾಮರ್ಥ್ಯವನ್ನು ಹೊಂದಿದ್ದಾಳೆ. ಅಂತಹ ಧೂಮ್ರಾಕ್ಷನ್ನು ಕೇವಲ ಹುಂಕಾರ ಮಾತಿನಿಂದ ಸುಟ್ಟು ಸುಡುಕರಿವೆಲ್ಲ ಅರ್ಥವೇನು? ಅಗ್ನಿತತ್ವದ ಅಧಿದೇವತೆ ಎಂಬುದನ್ನು ಪ್ರಪಂಚ ಮುಖಕ್ಕೆ ಪ್ರಕಟಪಡಿಸಿದ್ದಾರೆ. ಇನ್ನು ಚಂಡಮುಂಡರನ್ನು ಕೊಲ್ಲುವಂತಹ ಗಂಡದೆಗಳು ಪ್ರಪಂಚದಲ್ಲಿ ಮತ್ತಾರು ಇದ್ದಾರೆ. ಬ್ರಹ್ಮನಿಂದ ಅಜೇಯವಾದವರ ಎಲ್ಲಿಯವರೆಗೆ ಕಾಯನವಾಚ ಮನಸ ತ್ರಿಕರಣಪೂರ್ವಕವಾಗಿ ಬ್ರಹ್ಮಚರ್ಯವನ್ನು ಪರಿಪಾಲಿಸಿಕೊಂಡು ಬರ್ತಾರೋ ಅಲ್ಲಿಯವರೆಗೆ ಮರಣದ ಭೀತಿಯೇ ಇಲ್ಲ. ಅಂತ ಚಂಡಮುಂಡರನ್ನು ಬದ್ಧಕಾಡಿಯಾಗಿ ಬಂದು ಅವರ ರುಂಡ ಮುಂಡವನ್ನು ಚೆಂಡಾಡಿದ ಅರ್ಥವೇನು ಪ್ರಭು? ಏನು ಬ್ರಹ್ಮನವರ ಸುಳ್ಳಾಯ್ತೆ? ಅಲ್ಲ, ಚಂಡಮುಂಡನೇನು ಸಂಸಾರಿ ಆದ್ರೆ ಇಲ್ಲ, ಆದರೂ ಸತ್ರಲ್ಲ. ಹೇಗೆ ಅವಳ ರೂಪವನ್ನು ಕಂಡು ಮನಸೋತ ದಿಸೆಯಿಂದಾಗಿ ಮಾನಸಿಕವಾದಂತಹ ವ್ಯಭಿಚಾರಕ್ಕೆ ಒಳಪಟ್ಟ ದಿಸೆಯಿಂದಾಗಿ ಅವರ ಅಖಂಡವಾದಂತಹ ನೈಷ್ಠಿಕ ಬ್ರಹ್ಮಚರ್ಯಕ್ಕೆ ಧಕ್ಕೆ ಬಂತು. ಇದನ್ನೆಲ್ಲ ಯೋಚಿಸುವಾಗ ನಡೆಯುವಂತಹ ವಿದ್ಯಮಾನಕ್ಕೆ ನಾವೆಲ್ಲ ಪ್ರತ್ಯಕ್ಷದರ್ಶಿಗಳಾದರೂ ಕೂಡ ಇನ್ನೂ ಆಕೆಯನ್ನು ಗೆದ್ದೇ ವರಿಷ್ಠ ಎಂದು ಹೊರಟಿದ್ದೀರಲ್ಲ. ಲೋಕವನ್ನೇ ಬೆಳಗಬಲ್ಲ ಸೂರ್ಯನ ಸಮ್ಮುಖದಲ್ಲಿ ಕಿರೀಶವನ್ನು ಬೆಳಗುವುದಕ್ಕೆ ಸಾಧ್ಯ ಉಂಟೆ? ಲೋಕದ ಮೂಲ ಶಕ್ತಿ ಅಂತ ಆಕೆಯ ಸಮ್ಮುಖದಲ್ಲಿ ನಮ್ಮ ಪರಾಕ್ರಮ ನಡೆಯುವಂತೆ. ಪ್ರಭಾ, ಅಖಂಡವಾದಂತಹ ದಾನವ ಸಮಾಜದ ರೂವಾರಿ ನೀನು. ಈ ಕಾಲಕ್ಕೆ ನಮ್ಮವರನ್ನೆಲ್ಲ ಯಮಗೊಪ್ಪಿಸುವೆ ನೀನು. ಹಾಗಾದ್ರೆ ನಿನ್ನ ಮನದಲ್ಲಿರುವಂತಹ ಅಭಿಪ್ರಾಯ ಏನಂತ ಅದನ್ನು ಹೇಳು. ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಜಗದುಡದಿ ಚರಣಗೆ ಭಕ್ತಿಗಿಂದಲಿ ಪೊಡಮಡುದ ಪಡೆದವಳ ಕಾರುಣ್ಯದಲ್ಲಿ ಜಡ ಜಪೀಠನವರದ ಜರದಲ್ಲಿ ಪಡೆದು ಸುಖವನ್ನು ಬಾಳುವುದೆನುತ್ತಲೇ ನುಡಿಗೆಯ. ಬಿಡು ಮನದ ಮೂರ್ಖತೆಯ ಧನುಜೇ. ಅಕಾಲದಲ್ಲಿ ಒದಗಿ ಬಂದಂತಹ ವಿಪತ್ತನ್ನು ಪರಿಹರಿಸುವುದಕ್ಕಾಗಿ ದೈತ್ಯರೆಲ್ಲರ ಮುಖವಾಣಿಯಾಗಿ ನಾನು ಹೇಳುವುದು ಇಷ್ಟೇ. ಯಾವುದನ್ನು? ರಾತ್ರಿ ಕಂಡಂತಹ ಭಾವಿಗೆ ಹಗಲು ಬೀಳುವಂತಹ ಕೆಲಸವನ್ನು ನೀನು ಮಾಡಬೇಡ. ನೀನು ವಿದ್ಯಾವಂತ ಬುದ್ಧಿವಂತ ತೊಡಗಿಸಿಕೊಳ್ಳುವ ಪೂರ್ವದಲ್ಲೇ ಆಗುವ ಪರಿಣಾಮದ ಬಗ್ಗೆ ಲಕ್ಷ್ಯವಿರಿಸುವುದು ನೇತಾರನಾದಂತಹ ನಿನಗೆ ಕರ್ತವ್ಯವಾಗಿದೆ. ಪ್ರಭು, ಒಬ್ಬ ಅರಸ ತನ್ನ ದೌರ್ಬಲ್ಯದಿಂದ ಸಕಲವನ್ನೂ ಕಳೆದುಕೊಳ್ತಾನೆ. ಅದೇ ರೀತಿ ಒಂದು ಕಾಲದಲ್ಲಿ ಏಕದೇವ ಶುಂಭ ದಾನವರ ಆಧಾರ ಸ್ತಂಭ ಎಂಬಂತಹ ನೆಗತೆಯನ್ನು ಹೊತ್ತಂತ ನೀನು ಗಳಿಸಿದಂತಹ ಕೀರ್ತಿಗೆ, ಆ ಧವಳ ಕೀರ್ತಿಗೆ ಕಪ್ಪು ಮಸಿಯನ್ನು ಬಲಿಬೇಡ. ನಾನು ಹೇಳಿದಂತ ಒಂದು ಮಾತನ್ನು ಕೇಳು. ಏನು ಪ್ರಭು, ಆ ಹೆಣ್ಣಿನಿಂದಾಗಿಯೇ ನಮ್ಮ ಸಕಲವು ನಾಶವಾಗುತ್ತಾ ಉಂಟು. ಬಂದವಳು ಸಾಮಾನ್ಯರಲ್ಲವೆಂಬುವಂತಹ ಸತ್ಯ ಈ ಮೊದಲೇ ನಮಗೆಲ್ಲ ಗೊತ್ತಾಗಿದೆ. ತಿಳಿಯಾದಂತಹ ನೀರಿನಲ್ಲಿ ಮಾತ್ರ ನಮ್ಮ ಪ್ರತಿಬಿಂಬವನ್ನು ಕಾಣೋದಕ್ಕೆ ಸಾಧ್ಯ ಉಂಟು. ಅದೇ ಕಲುಷಿತವಾದಂತಹ ನೀರಿನಲ್ಲಿ ನಮ್ಮ ಪ್ರತಿಬಿಂಬವನ್ನು ಕಾಣೋದಕ್ಕೆ ಸಾಧ್ಯವಿಲ್ಲದರೆ ಇಲ್ಲ. ಕಾಮಾದಿ ವಿಕಾರಗಳಿಂದ ಕಲುಷಿತವಾದಂತಹ ನಿನ್ನ ಮನಸ್ಸಿಂದ ಆಕೆಯನ್ನು ತಿಳಿದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಲೋಕದ ತಾಯಿಯಾದಂತಹ ಆಕೆ ನಮಗೆಲ್ಲರೂ ತಾಯಿಯಾಗಿದ್ದ.
ಎಲ್ಲರಿಗೂ ತಾಯಿಯಾಗಿದ್ದಾಳೆ. ಆದ್ದರಿಂದ ಬ್ರಹ್ಮದೇವನು ಕೊಟ್ಟ ವರದ ತೆರದಲ್ಲಿ ಮುಂದಿನ್ನು ಬದುಕಬೇಕೆಂಬಂತ ಆಸೆ ಇದ್ರೆ ಆಕೆಯ ಕೈ ಹಿಡಿಯುವುದಲ್ಲ, ಕಾಲು ಹಿಡಿಯುವುದು. ಬಂದವಳು ಎಂತಹ ಶಕ್ತಿ ಸಂಪನ್ನೆಯಾಗಲಿ, ಒಂದು ಆಕೆಯನ್ನು ನನಗೆ ಮದುವೆ ಇಲ್ಲ, ಆಕೆಯಿಂದಲೇ ನನಗೆ ಮರಣ ಎಂದಾದರೆ ಅದಕ್ಕೂ ಸಿದ್ಧನಾಗಿ ಹೊರಟು ನಿಂತಿದ್ದೇನೆ. ನಿನಗೆ ಬದುಕಬೇಕಲ್ಲ, ಧೈರ್ಯ ಉಂಟು ರಥವರಿಗೆ ನನ್ನ ಜೊತೆಯಲ್ಲಿ ಬಾ, ಇಲ್ಲ ರಣಬೇಡಿ. ನಾವೆಲ್ಲ ತಿಳಿದದ್ದು ಹೇಗೆ? ನಮ್ಮ ಶುಂಭ ಮರಣವನ್ನೇ ಗೆದ್ದವ ಅಂತ. ನೀನು ಮರಣವನ್ನೇ ಬಯಸಿದೆಯಲ್ಲ, ಇನ್ನಿತಿರ ನಿನ್ನ ಮನವು ಅನುಮಾನ ಯಾಕೆ? ನೋಡಿದರು
ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೇ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತೆ ನಮಸ್ತಸ್ಯೇ 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 ನಮೋ ನಮಃ ನಮೋ ನಮಃ ಆಶ್ಚರ್ಯ ಪರಮಾಶ್ಚರ್ಯ ಕದಂಬಾವನದಲ್ಲಿ ಆವಿರ್ಭವಿಸಿದಂತಹ ಪರಂಜ್ಯೋತಿ ಸ್ವರೂಪಿಯನ್ನು ಕಾಣಬೇಕೆಂಬಂತಹ ಉಲ್ಲಾಸದಿಂದ ಪಥವನ್ನು ಉತ್ತರಿಸಿ ಮುಂದೆ ಬಂದು ನೋಡಿದಾಗ ಶಿವ 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 ಏಕಕಾಲದಲ್ಲಿ ಕೋಟಿ ಸೂರ್ಯರೇ ಉದಯಿಸಿ ಬಂದಂತೆ ಕಾಣುತ್ತಿರುವಂತಹ ದಿವ್ಯವಾದಂತಹ ಚೆಲುವು ಅಪ್ಪಪ್ಪ ನಿಂತ ನೆಲವೇ ಕುಸಿದಂತ ಅನುಭವ ಸಾವರಿಸಿ ನೋಡಿದರೆ ನಿಂತ ನೆಲ ಕುಸಿದದ್ದಲ್ಲ ರಕ್ತ ಬೀಜನ ಕಲಿತನವೇ ಕುಸಿತಾ ಉಂಟಲ್ಲ ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯವಲ್ಲ ಭವ್ಯ ಮೂರ್ತಿ ನನ್ನ ಕಣ್ಣಂಭಾಗದಲ್ಲಿ ವಿಜೃಂಭಿಸ್ತಾ ಇದೆ. ಆಕಾಶದಿಂದ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆಗೆ ಚತುರ್ವೇದ ಎಂಬಂತಹ ಸಂಕೋಲೆಯನ್ನು ಬಿಗಿದು ಅಂಬರದಿಂದ ಕುಂಬಿಣಿಗೂ ಕುಂಬಿಣಿಯಿಂದ ಅಂಬರಕ್ಕೂ ಆರೋಹಣ ಅವನಿಕ್ಷೆಗೆ ತೂಗುತ್ತಾ ಇದ್ದಾಳೆ. ಯಾಕೆ ಈ ರೀತಿಯಾಗಿ ತೂಗುತ್ತಾಳೆ ಎಂಬುದನ್ನು ಮತನಶೀಲವಾದಂತಹ ಮತಿಯಿಂದ ಮತಿಸಿ ನೋಡಿದರೆ ಸರಿ ಮೇಲುಲೋಕಕ್ಕೂ ಕೆಳಲೋಕಕ್ಕೂ ಒಂದು ರೀತಿಯ ವಿನಾಭಾವ ಸಂಬಂಧವಿದೆ ಎಂಬುದರ ದ್ಯೋತಕವಾಗಿ ಈ ರೀತಿಯಾಗಿ ತೂಗುತ್ತಾ ಇದ್ದಾಳೆ. ಅಲ್ಲದಿದ್ದರೆ ಮತ್ತೇನು, ಭೂಮಿಯಲ್ಲಿ ಯಜ್ಞಯಾಗಾದಿಗಳು ನಡೆದರೆ ಮಾತ್ರ ಅಗ್ನಿಮುಖದಿಂದ ಸಮರ್ಪಿಸಲ್ಪಟ್ಟ ಅವಿಸುಣ್ಣಂತಹ ದೇವತೆಗಳು ದೋಷವನ್ನು ಹೊಂದಿ ಕಾಲಕಾಲಕ್ಕೆ ಸರಿಯಾಗಿ ಇಳೆಗೆ ಮಳೆಯನ್ನು ಸುರಿಸುತ್ತಾರೆ. ಒಂದು ವೇಳೆ ಅವಿಸು ಸರಿಯಾಗಿ ಸಿಗದಿದ್ದರೆ ಇಳೆಗೆ ಮಳೆ ಇಲ್ಲದೆ ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗ್ತದೆ. ವರ್ತಮಾನ ಕಾಲದಲ್ಲಿ ನಮ್ಮವರ ದಬ್ಬಾಳಿಕೆಯಿಂದಾಗಿ ಯಜ್ಞ ಯಾಗಾದಿಗಳು ನಡೆಯುತ್ತಾ ಇಲ್ಲ, ಹೋಮ ಧೂಮಗಳ ಮಾತಿಲ್ಲ, ಗೋ ಬ್ರಾಹ್ಮಣ ಸ್ತ್ರೀಯರು ಅಸಹ್ಯವಾದಂತಹ ಚಿತ್ರಹಿಂಸೆಗೊಳಪಟ್ಟಿದ್ದಾರೆ. ಪ್ರಕೃತಿ ತನ್ನದೇ ಆದಂತಹ ಸಮತೋಲನವನ್ನು ಕಳೆದುಕೊಂಡಿದ್ದಾಳೆ. ಇದನ್ನು ನಿಯಂತ್ರಿಸಬಲ್ಲ ಮೂರು ಶಕ್ತಿಗಳಿಗೂ ಅಸಾಧ್ಯವಾದಾಗ ಮುಕ್ಕೋಟಿ ದೇವತೆಗಳ ತೇಜಸ್ಸು, ಮೂರು ಮೂರ್ತಿಗಳ ಓಜಸ್ಸು ಒಂದಾಗಿ ಆರ್ಯಾಕೃತಿಯನ್ನು ಪಡೆದುಕೊಂಡು ಅಪ್ಪ ಏನು ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ಲೋಕದ ತಾಯಿಯಾದಂಥ ಈಕೆಗೆ ಈ ಗಾಢ ಗರ್ವ ಎಂಬುದು ಭೂಷಣವೇ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಅಲ್ಲ. ಹಾಗಾದ್ರೆ ಯಾಕೆ ದುಷ್ಟರಾದಂತಹ ದಾನವರು ಈಕೆ ನೆಲೆಯನ್ನು ಅರಿತು ಒಂದು ವೇಳೆ ಶರಣು ಬಂದರೂ ಸರ್ವತಾ ಬರೆಯಲಾರೆನು ಎಂಬಂತ ದೃಢ ಸಂಕಲ್ಪದೊಂದಿಗೆ ಗಾಢ ಗರ್ವದಿಂದ ಕುಳಿತುಕೊಂಡಿದ್ದಾರೆ. ತಿಳಿದು ನೋಡಿದರೆ ಈಕೆ ಮಾನಿನಿಯೇ ಸರ್ವತಾ ಅಲ್ಲ. ಈಕೆಯನ್ನು ಬಯಸಿ ಶುಂಭ ಕೆಟ್ಟು ಹೋದ. ಶುಂಭ ಒಬ್ಬ ಕೆಟ್ಟದ್ದಲ್ಲ, ಸಮಗ್ರವಾದಂತಹ ದಾನವ ಸಮಾಜವನ್ನೇ ಕೆಡಿಸಿಬಿಟ್ಟ. ಮಾಡಲಿನ್ನೇ ನಕಟ ಶುಂಭನ ಕೂಡೆ ಒರೆದು ಭಾಷೆ ಬಂದಿದೆ. ಇನ್ನು ನಾವೆಷ್ಟು ಹೋರಾಡಿದರೂ ಕೇಡು ನಮಗಿದು ಬದ್ಧವೂ ಸಿದ್ಧವಾಗಿದೆ. ಆದರೆ ಮನು ಮುನಿಗಳಿಗೆ ಮರೆಯಾದ ಈಕೆಯ ಮಂಗಳ ರೂಪವನ್ನು ಕಾಣುವಂತ ಭಾಗ್ಯ ಒದಗಿದ್ದಲ್ಲ. ಧನ್ಯ ಧನ್ಯ ಧನ್ಯ. ಇವಳಲ್ಲಿ ಮಾತಾಡಿಸಬೇಕಂದ್ರೆ ಓ ಏನಾಂಕನಿ ಭಕ್ತೇ ನೀನೇ ನೆಲಗೆ ಅಮ್ಮ
ಮುಖಮಂಡಲ ನಿನ್ನದು. ಸರಿ. ನಿನ್ನ ಮುಖವೆನ್ನುವಂತಹ ಕನ್ನಡಿಯಲ್ಲಿ ಆ, ಲೋಕಲೋಕವೇ ಕಂಗೊಳಿಸನ್ನು ಕಾಣುತ್ತಾ ಇದ್ದೇನೆ. ಓಹೋ. ನೀನ್ಯಾರು, ನೀನೇನು, ನೀನೆಷ್ಟು ಆ, ಎಂಬುದನ್ನು ಅಂತರಂಗದಿಂದ ಅರಿತಂತಹ ನಾನು ಆ, ಕರ ಜೋಡಿಸಿದ್ದೇನೆ, ಶಿರ ಭಾಗಿಸಿದ್ದೇನೆ. ಸತ್ಯ. ನನ್ನನ್ನು ಹೆತ್ತಂತಹ ತಾಯಿ ಆ, ಅನ್ನ ಕೊಟ್ಟ ಬೆರಗೆಲ್ಲದೆ ಮತ್ತೊಬ್ಬರಿಗೆ ಜೋಡಿಸಿದ ಕರವಲ್ಲ, ಆ, ಭಾಗಿಸಿದ ಶಿರವಲ್ಲ. ಸರಿ. ಆದ್ರೆ ನಿನ್ನನ್ನು ಕಂಡಾಗ ಆ, ಅದೆಲ್ಲವೂ ಯಾಂತ್ರಿಕವಾಗಿ ನಡೆದು ಓಹೋ. ಅಮ್ಮ ಎಂಬಂತ ಉದ್ಗಾರ ಆ, ನನಗರಿವಿಲ್ಲದೆ ಬಂದು ಹೋಯಿತು. ಹ್ಮ್. ಅಖಂಡ ಭೂಮಂಡಲವನ್ನಾದ್ರೂ ಒದಗಿಸುವ ಒಂದು ಪದ ಇದ್ರೆ ಆ, ಅದು ಅಮ್ಮ ಎಂಬಂತ ಪದ. ಹೌದು. ಅದರ ಮೂಲ ರೂಪವೇ ಓಂಕಾರ ಎಂಬುದನ್ನು ಸ್ಪಷ್ಟವಾಗಿ ಅರಿತಿದ್ದೇನೆ. ನಿಜ. ಈ ಪ್ರಪಂಚವೇ ಓಂಕಾರಮಯವಾಗಿದೆ. ಆ, ಬೀಸುವ ಗಾಳಿಗಾಗ್ಲಿ, ಉರಿಯುವ ಬೆಂಕಿಯಾಗ್ಲಿ, ಆ. ಸುರಿಯುವ ಮಳೆಗಾಗ್ಲಿ ನಾವು ಕಿವಿಗೊಟ್ಟು ಸಿಗುವುದು ಓಂಕಾರ ಎಂಬಂತಹ ನಾದ. ಹೌದು. ಈ ಓಂಕಾರದ ಮೂಲ ರೂಪವೇ ನೀನು ಆ. ಸಾಕಾರ ಮೂರ್ತಿಯಾಗಿ ವ್ಯಕ್ತಪಡಿಸ್ತೀಯಮ್ಮ. ಇದನ್ನು ತಿಳಿದವ ನಾನು ಭಕ್ತ ಬೀಜ ಬಂದದ್ದು ಶೋಣಿತಾಪುರದಿಂದ. ಉದ್ದೇಶ. ಶುಂಭನ ಆಳು ಆ, ಚಂಡಾಮುಂಡರಿಂದ ನಿನ್ನ ಇರವನ್ನು ತಿಳಿದ ನಮ್ಮದೊರೆ ಶುಂಭ ಆ, ಸಾನುರಾಗದ್ನ ಬಯಸಿದರೆ ನೀನು ಚಿಮಿಯನ್ನು ಬಯಸಿಬಿಟ್ಟೆಯಾ? ಸತ್ಯ. ಶುಂಭನಾದರೇನು ನಿಶುಂಭನಾದರೇನು ಆ, ಸಾಕ್ಷಾ ಶಂಭುವೇ ಬರಲಿ. ಅಮ್ಮ, ಏನಯ್ಯ? ನೀನೇ ಅವನನ್ನು ಕರೆಯುವುದಲ್ಲದೆ ಆ, ನೀನಾಗಿ ಅಲ್ಲಿ ಬರುವವಳಲ್ಲ ಎಂಬುದನ್ನು ಆ, ಈ ಪೂರ್ವದಲ್ಲಿ ನೀನು ವ್ಯಕ್ತಪಡಿಸಿದ್ದೆ. ಸತ್ಯ. ಕಾರಣ ಏನು? ಏನು? ತಾನೊಬ್ಬ ಗಂಡುಗಲಿ ಎಂಬ ಹಾಗೆ ಬಂದ ಚಂಡಮುಂಡರ ವೃಂದವನ್ನು ಮಹಾಕಾಳಿಯಾಗಿ ಕೆಡವಿ ಆ, ಮಹಾ ಅಹಂಕಾರವಂತನಾದಂತಹ ದುರ್ರಾಜ್ಯನನ್ನು ಹ್ಮ್. ಹುಂಕಾರದಿಂದ ಭಸ್ಮ ಮಾಡಿದೆ. ಆ, ಆದ್ರೆ ನಾನು ಬಂದು ನೋಡಿದರೆ ಆ, ನೀನು ಬೆಂಕಿಯೂ ಆಗಲಿಲ್ಲ, ಭದ್ರಕಾಳಿಯೂ ಆಗಿಲ್ಲ, ಚಂದಿರ ವದನೆಯಾಗಿ ರಾರಾಜ್ತಾ ಇದ್ದೆ. ಆ, ಅಮ್ಮ, ಏನಯ್ಯ? ಪ್ರಸನ್ನವಾದಂತ ನಿನ್ನ ಮುಖವನ್ನು ಕಂಡಾಗ ಇದೋ ಆ, ನನ್ನ ಹೃದಯದಲ್ಲಿ ಭಕ್ತಿ ಚಿಮ್ಮುತ್ತಾ ಉಂಟು. ಓಹೋ. ಹಾಗೆ ಕರ ಜೋಡಿಸಿದೆಯಮ್ಮ. ಆ, ನಾನು ಬರುವ ಉದ್ದೇಶ ಉಂಟು. ಹ್ಮ್. ಶುಂಭನ ಅನ್ನದ ಋಣ ನನ್ನಲ್ಲುಂಟು. ಆ, ನಮ್ಮೊಡೆಯಾದಂತಹ ಶುಂಭನನ್ನು ಉಳಿಸಿಕೊಳ್ಳಬೇಕೆಂಬಂತ ಬಯಕೆಯಿಂದ ಆ, ದಾನವ ಕೋಟಿಯೆಲ್ಲವೂ ನಿನಗೆ ಶರಣಾಗುವುದಕ್ಕೆ ಬಂದಿದ್ದಾರೆ. ಸರಿ. ಅಮ್ಮ, ಏನಯ್ಯ? ನಮ್ಮೆಲ್ಲರ ಮೊರೆಯನ್ನು ಕೇಳಿ ಮಾತೆಯಾದಂತ ನೀನು ಆ. ಕಂದಪ್ಪನಾದಂತ ನಮ್ಮ ಮೇಲೆ ಕರುಣಾಮಯಿಯಾಗಿ ಆ. ಇದೋ ನಾನು ತಂದಿರುವಂತಹ ಬಂಗಾರದ ಪಲ್ಲಕ್ಕಿಯನ್ನು ಏರಮ್ಮ. ಆ, ನಾನು ಹೆಗಲೇರಿಸ್ತೇನೆ. ಇವರೆಲ್ಲ ಭಜನೆ ಮಾಡ್ತಾರೆ. ಆ. ಶೋಣಿತಾಪುರಕ್ಕೆ ನಡೆಯುವ, ಆ. ನಿನಗೊಂದು ಮಂದಿರವನ್ನು ಕಟ್ಟುವ, ಆ. ಅಲ್ಲಿ ಶುಂಭನೆ ಅರ್ಚಕ ಬಾ. ಕರ್ತವ್ಯಾಸುರ, ಅಮ್ಮ, ಭಕ್ತಿಯ ಪಾರಮ್ಯವೇ ಹರಿಯುತ್ತಾ ಇದೆಯಲ್ಲ, ಆ. ಈ ಮೊದಲು ಬಂದವರಿಗಿಂತ ಭಿನ್ನನಾಗಿ ವ್ಯವಹರಿಸ್ತಾ ಇದೆಯಲ್ಲ. ಅಮ್ಮ, ಏನಯ್ಯ? ನನ್ನ ಜನ್ಮಕ್ಕೆ ಅಷ್ಟು ಸಾಕಮ್ಮ, ನೀನಾದ್ರೂ ಅರಿತುಕೊಂಡಿಯಲ್ಲ. ನಿನ್ನನ್ನು ಹುಂಬ ಎಂಬುದಾಗಿ ಕರೆಯಲೆ, ಪ್ರಾಜ್ಞಾ ಎಂಬುದಾಗಿ ಗುರುತಿಸಲೇ. ನಿನ್ನ ಭಕ್ತನಾದವನು ಯಾವ ಕಾಲದಲ್ಲೂ ಹುಂಬನಾಗುವುದಕ್ಕೆ ಸಾಧ್ಯ ಉಂಟೇನಮ್ಮ? ಆದರೂ ನುಡಿಗೆ ತಪ್ಪಿದವ ಎಂಬುದಾಗಿ ನಿನ್ನ ನಡೆಯಿಂದ ಸ್ಪಷ್ಟಪಡಿಸಿದೆಯಲ್ಲ. ನಿನ್ನ ಮಾತೇ ನನಗೆ ಅಯೋಮಯವಾದಂತಹ ಸ್ಥಿತಿಯನ್ನು ಒದಗಿಸಿಕೊಟ್ಟಿದಮ್ಮ. ಕರೆತರುತ್ತೇನೆ, ಇಲ್ಲವಾದಲ್ಲಿ ನನ್ನ ಶಿರ ಒಪ್ಪಿಸ್ತೇನೆ. ಹೌದಮ್ಮ. ನಿಮ್ಮ ಒಡೆಯನಿಗೆ ಆ ವಚನವನ್ನು ಕೊಟ್ಟು ಬಂದಿದ್ಯಲ್ಲ, ಅದೊಂದು ಮಾತ್ರ ಉಳಿದಿದೆ ಈಗ. ಆ ಕದಂಬ ಕಾಂತಾರವನ್ನು ಸೇರಿದ ಬಳಿಕ ನಿನ್ನದಾದಂತ ಧೈರ್ಯ ಸ್ಥೈರ್ಯ ಮಾಯವಾಯಿತೆ, ಭುಜದಲ್ಲಿರುವಂತಹ ಶಕ್ತಿ ಕುಂದಿ ಹೋಯಿತೆ. ಅನ್ನವನ್ನು ಕಳುಹಿ ಕೊಟ್ಟು ನನ್ನಿಂದಲೇ ಅರಮನೆಯಲ್ಲಿ ಅಡಗಿರುವ ನಿನ್ನೊಡೆಯ ರೌಡ ಹೇಳಿ ಅವನನ್ನು ಹೊಗಳುತ್ತೀರಿ.
ಇದರಲ್ಲಿ ಹೋರಾಟವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ನನ್ನ ತನುವನ್ನೇ ಆಲೋಚಿಸಿ ಸಪ್ತ ಮಾತೃಕೆಯನ್ನು ಸೇರಿಸುತ್ತೇನೆ. ಅಡ್ಡದಾರಿಯಿಂದ ಹೊಡೆಯುತ್ಯ, ತಲೆಯೊಡೆದು ರಕ್ತ ಚಿಮ್ಮುತ್ತಾ ಉಂಟು. ಗಟ್ಟಿ ಹಿಡಿಕೊ. ಚಿಮ್ಮುತ್ತಿರುವಂತಹ ರಕ್ತವನ್ನು ಎಡಗೈಯಿಂದ ಈಗ ಒಂದೊಂದೇ ನೆನಪಾಗುತ್ತಾ ಉಂಟು. ಏನು ಅಂತ? ಬ್ರಹ್ಮದೇವನವರ ಏನು? ಬಿಂದು ಮಾತ್ರ ರಕ್ತ ಕುಂಬಿನೆಯನ್ನು ಸೋಂಕಿದರೆ ನನ್ನಂತೆ ಈರ್ಪ ಕೋಟ್ಯಾನು ಕೋಟಿ ರಕ್ತ ಬೀಜ ಉದಿಸಿ ಬರ್ತಾರೆ. ಬರ್ಲಿ ಬರ್ಲಿ, ಕೋಟಿ ಬರ್ಲಿ. ಬ್ರಹ್ಮನ ವರಬಲದ ಸಾಕ್ಷಾತ್ಕಾರಕ್ಕಾಗಿ ಸುರಿಯುವಂತಹ ರುದಿರವನ್ನು ಇವುಗಳ ನಾಶ ಆಗಲೇಬೇಕು. ಸರಿತಿಲ್ಲಿ ನಾಲಿಗೆಯನ್ನು ಚಾಚುತ್ತಾ ಪದ್ಮನ್ನೂರು ಸಾರ್ವಜನಿಕ ಬಯಲಾಟ ಸೇವಾ ಸಮಿತಿದ ಬತ್ತ ಸಮಸ್ತರೇ ಕಾಲಾವಧಿ ಸೇವೆ ಅಂಚತ್ತ ಅವಳ ಮಲ್ಲೆ ತುಳ್ಳಲ್ ತಿಪ್ಪೆಗೆ ಯಕ್ಷಗಾನ ಸೇವೆ ಬಂಡ ಭಾರಿ ಪ್ರೀತಿ ಕಟೀಲು ದಪ್ಪೆ ಯಕ್ಷಗಾನ ಪ್ರಿಯೆ ದೇವಿ ಅನುದಿನವೂ ಅನ್ನಪೂರ್ಣೇಶ್ವರಿಯು ಕ್ಷೇತ್ರದಲ್ಲಿ ಅಂಚತ್ತ ಭಾಗವತ ದೇವಿ ಮಹಾತ್ಮೆ ಆಟಗೊಬ್ಬ ಅನ್ನದಾನಲ ಅಂತಾರು. ಮೈಸೂರು ಪಾಕು ಜೋಳ ಬಜಿಲು ಪಾಯಸ ಬೀಟ್ರೋಟ್ ಕಡ್ಲೆ ಆಜಾಯಿನವು ತೌತೆ ಕೊದ್ದೆಲು ಭಾರಿ ಗೌಜಿತ ಒಣಸು ಭಾಗವತ ಅವಳ ಮಲ್ಲೆತ್ತೆ ಶಕ್ತಿ ದಪ್ಪೆನ ಸೇವೆಯನ್ನು ಭಕ್ತಿರು ಅಂತಾರೆ ಪುರ್ಲುನು ಅಂತಾರೆ ಗೌಜಿರು ಅಂತಾರೆ ಭಕ್ತಿರು
ತಿಂತಿ ಸೇವೆ ತಪ್ಪಿಗೆ ಸಂತೋಷ ಅಂಡಿ ಸಂತೋಷ ಅಂಟ ನಾನು ತುಂಬ ಉಳ್ಳಾಲ್ ತಿಪ್ಪನ ಸೇವೆ ಭಕ್ತಿನ ಅಂತಂದು ಬಂದೆ ನಿಕ್ಲಿಗೆ ಉಳ್ಳಾಲ್ ತಿಪ್ಪನ ಅನುಗ್ರಹದವರೆ ಎರಡು ನಮ್ಮ ಸೇರಿಗಾರ್ರಿ ಮಿಡ್ಡೋಡಿ ಭಾಸ್ಕರ್ ಒಳ್ಳೆರು ಬಾರಿ ಪೊರ್ಲದ ಸೇವೆ ಕೊಟ್ಟರು ಉಳ್ಳಾಲ್ ತಿಪ್ಪಿಗೆ ನಿಕ್ಲೆಗೆಲ್ಲ ಉಳ್ಳಾಲ್ ತಿಪ್ಪಿನ ಅನುಗ್ರಹ ಭಾಗವತರ ನೇರ ಪ್ರಸಾರ ಅಂತಂದು ಒಳ್ಳೆರು ನಿಕ್ಲೆಗೆಲ್ಲ ಉಳ್ಳಾಲ್ ತಿಪ್ಪಿನ ಅನುಗ್ರಹ ಪ್ರೇಮನಾಥ ಭಾಗವತರೆ ಬಳ್ಳವಂಜ ಶ್ರೀನಿವಾಸರು ಬಾರಿ ಪೊರುಡೆ ಬದ್ಯ ಬಂಡಾರು ಸುಮಾರು 30 ವರ್ಷ ಹೊಡ್ತಿಂಚು ಉಳ್ಳಾಲ್ ತೆಪ್ಪನ ಸೇವೆಯನ್ನು ಭಕ್ತಿನ ಮಾಡ್ಕೊಂಡು ಬರ್ತಾರೆ ಅಪ್ಪನ ಕಲೆಕಾರನಿಗೆ ಅದು ಮೇಳದ ಪ್ರಧಾನ ಭಾಗವತರ ಅಪ್ಪನ ಭಾಗ್ಯ ಕೈ ಸೇರಿಂದು ಇನ್ನು ಬಾರಿ ಪೊರುಡು ಬದ್ಯರ ಬಂಡಾರು ಅವಡ ಮಲ್ಲೆತ್ತು ನನದುಂಬಲ ಉಳ್ಳಾಲ್ ತೆಪ್ಪನ ಸೇವೆಯನ್ನು ಭಕ್ತಿನ ಮಾಡ್ಕೊಂಡು ಈರಗಡ್ಡೆ ಆರೋಗ್ಯ ಕೊರತು ಈರಗಡ್ಡೆ ಸ್ವರ ಕೊರತು ಈರಗಡ್ಡೆ ಪದ್ಯ ಬಂಡು ಪಾತು ಬಳ್ಳವಂಜ ಶ್ರೀನಿವಾಸರಿನ ಪದ್ಯ ಬಾರಿ ಅಡ್ಡೆಗಿಂತ ಪದ್ಯ ಬಾಯ್ಡು ಬಂಡು ಭಾಗವತರ ಪ್ರಸಾದ ಬಡ್ಚಿಯ ಮಲ್ಲಿಗೆ ಅವ ಸೇವಂತಿಗೆ ಅವ ಕಟೇಲ ಕ್ಷೇತ್ರದಾರ ಲೋಕೇಶ್ವರಿ ಬಾರಿ ಬೊರುಡು ಚೆಂಡೆ ಬಿಟ್ಟಿರು ಪರಂಪರೆದ ಚೆಂಡೆ ಇರ್ನ ಚೆಂಡೆ ಗೆಣ್ಣಗ ದಿವಾಣ ಭೀಂಭಟ್ರೆ ನನ್ನ ನೆಂಪ ಪುಂಡೆಂಕ ಅವಡ ನನ್ನ ದುಂಬಲ ಉಳ್ಳಾಲ್ ತೆಪ್ಪಿನ ಸೇವೆನ ಭಕ್ತಿ ಈರಗೆಡ್ಡೆ ಆರೋಗ್ಯನ ಕೊರತು ಈರಡೆಡ್ಡೆ ಕಸಬ ಅಂತ ಕಟೀಲ ಲೋಕೇಶ್ವರನ ಚೆಂಡೆ ಬಾರಿ ಎಡ್ಡೆಗೆ ಎಂದು ಬತ್ತ ಈಗ ಮಲ್ಲಿಗೆ ಯಾವುದು ಮೊದಲ ಭರತೇಶ್ ಶೆಟ್ಟಿಗಾರರು ಕಾಟಿಪಳ್ಳದಾರು ಬಾರಿ ಬೊರ್ಲು ಮದ್ದಳೆ ಬಟ್ಟಿಯಾರು ಇರ್ನ ಮದ್ದಳೆ ಗಣ್ಣಗ ಚಿಪ್ಪಾರು ಕೃಷ್ಣಯ್ಯ ಬಲ್ಲಾಳ್ರನ್ನ ನೆಂಪ ಪುಂಡೆ ಕೈ ಅಂಚನೆ ಉಂಡತ್ತ ಭಾಗವತರೆ ಕನ್ನಡ ಒಂಜಿ ಪಾತೆರ ಉಂಡು ಭಾಗವತರೆ ಬೆಳೆಯ ಸಿರಿಯನ್ನು ಮೊಳಕೆಯಲ್ಲೇ ಕಾಣು ಉದಯೋನ್ಮುಖ ಕಲಾವಿದರು ಭರತೇಶ್ ಶೆಟ್ಟಿಗಾರರು ಇರೆಗಿಲ್ಲ ಉಳ್ಳಾಂತಿಪ್ಪಿನ ಭಾಗವತರೆ ಸ್ವಾತಿದ ಭಟ್ರು ಒಳ್ಳೆಯರು ಪೃಥ್ವೀಶಾಚಾರ್ಯರು ಒಳ್ಳೆಯರು ಸೇರಿಂಚಿ ಸಭೆ ಮಲ್ಲೆಯವರು ಇವರೆಲ್ಲ ಮನೆಯವರು ಮಾಯಗಾರಕ್ಕೆ ಕಾಲಟ್ಟು ಬಂಗವು ಕಾಲಗಾರರು ಸಮಷ್ಟಿ ನ್ಯಾಯಣ ಅಭಯ ಕೊರಟು ಪ್ರೇಮನಾಥ ಪೂಜಾರ್ರೆ ಆರಿಗೆ ಪ್ರಸಾದ ಕೊರಟು ಸೇವಂತಿಗೆ ಯಾವತ್ತ ಸೇರಿಂಚಿ ಭಕ್ತರಿಗೆ ಅಂತ ಉಳ್ಳಾಲ್ ತೆಪ್ಪನ ಅನುಗ್ರಹಿಪ್ಪು ನಮ್ಮ ಮನೆ ಮಂಜು ಸೇರಿನ ಪುರ್ತಾಂಡತ್ತ ಭಾಗವತರೆ ನಂಕ ತಿಕ್ಕುನು ತಿಕ್ಕೊಡತ್ತ ಉಂಡೋ ಉಂಡ ಕುರಿಕಾರ ಬತ್ತೇರು ಕುಪ್ಪೆ ಪದವತಾರ ಸುರೇಶರು ಮುಂಡಾಸ ಗಟ್ಟದ ಬಾರಿ ಗ್ರಾಮೊಟ್ಟೆ ಬತ್ತೇರು ಪ್ರಸಾದ ಕೊಟ್ಟು ಭಕ್ತಿದ ಸೇವೆ ಸೇವಂತಿಗೆ ಆವತ್ತ ಭಕ್ತಿ ಇಟ್ಕೊಂಡು ಕೊಂಡ ಅಂಚ ಸಂತೋಷ ಇದ್ದಕ್ಕಿದ್ದು ಹೋಗಿ ಅವಳ ಭೀಕರವಾದಂತಹ ರೂಪ ಕೇದರಿದ ಕೇಶರಾಶಿ ಓರೆದೋಡೆ ಇದನ್ನು ಕಂಡಾಕ್ಷಣವೇ ರಣಕ್ಷೇತ್ರದಲ್ಲಿ ಓಡಿ ಬಂದವನು ನಾನು. ಯಾಕಾಗಿ ಒಂದಲ್ಲ ಒಂದು ದಿನ ಸರಿಯಾದ ಮದ್ದನ್ನು ಇವಳಿಗೆ ಅರೆಳೆಯಬೇಕು. ಅದಕ್ಕಾಗಿ ಏನು ಮಾಡೋಣ, ಈ ಕ್ಷಣ ಗುರುಗಳ ಬಳಿಗೆ
ಮಹಾತ್ಮೆ, ಇನ್ನು ಮುಂದಕ್ಕೆ ದುಷ್ಟರ ಭೀತಿ ನಿನ್ನ ಪಾಲಿಗಿಲ್ಲ. ಮರಳಿ ಇವ ಭೂಮಿಯನ್ನು ನಿನಗೆ ಅನುಗ್ರಹಿಸಿದ್ದೇನೆ. ಆನಂದದಿಂದ ಆಳ್ವಿಕೆಯನ್ನು ಮಾಡುತ್ತಾ ಬಾರಯ್ಯ. ಅಮ್ಮ ಕಂದ, ಇಷ್ಟರವರೆಗೆ ನಿಮ್ಮ ಬಳಿಯಲ್ಲೇ ಇದ್ದುಕೊಂಡು ವಿಧ ವಿಧವಾದಂತಹ ರೂಪದಲ್ಲಿ ನಿಮ್ಮನ್ನು ಭಜಿಸಿದ್ದೇವೆ, ಮೆಚ್ಚಿಸಿದ್ದೇವೆ. ನಿಜ ನಿಜ. ಮುಂದೆ ಎಲ್ಲಿಯಾದರೂ ಕಷ್ಟ ಅಂತ ಅಡಸಿದರೆ ನಿಮ್ಮನ್ನು ಕಾಣುವ ಬಗೆ ಹೇಗಮ್ಮ? ಮುಂಬರುವ ದ್ವಾಪರಾಯುಗದಲ್ಲಿ ಶ್ರೀಪತಿಗೆ ಭಗಿನಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಅಂಬರದಲ್ಲಿ ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲ, ಋಣಕ್ಷೇತ್ರದ ತಲೆಮರೆಸಿದ್ದಾನೆ ದುರುಳಾರುಣಾಸುರನನ್ನು ಬೇಕಾಗಿ ಮತ್ತೊಮ್ಮೆ ಆವಿರ್ಭವಿಸುವುದಕ್ಕೂ ಇದ್ದೇನೆ. ಅಲ್ಲಿವರೆಗೆ ಅರ್ಚಿಸಿ ಮೆಚ್ಚಿಸಿ ಪೂಜಿಸಿಕೊಂಡು ಬಂದಿರಿ. ಇನ್ನು ಮುಂದಕ್ಕೆ ತ್ರಿಪುರಾಂಬಿಕೆಯಾಗಿ ಮಣಿದ್ವೀಪವನ್ನು ಸೇರೋಳಿದ್ದೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ನಾನೀಗ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಕರ್ಣವ ಹರುಷದಲ್ಲಿ ಸುಮನಸರ ಕೂಡುತ್ತ ವೇದನಾ ಪುರುಹೂತನ ಕವಿರಾಜ ತೇಜಲಿ ಕವಿರಾಜ ತೇಜಲಿ ಕದಂಬ ಕೌಶಿಕೆಯಾಗಿ ಲಕ್ಷೋಪಲಕ್ಷ ರಾಕ್ಷಸರನ್ನು ತರುವುದರ ಮೂಲಕವಾಗಿ ಧರೆಯಲ್ಲಿ ಧರ್ಮಸ್ಥಾಪನೆ ಮಾಡಿದಂತಹ ಜಗದಂಬಿಕೆಯ ಪುಣ್ಯಪ್ರದವಾದಂತಹ ಕಥೆಯೇ ದೇವಿ ಮಾತ್ಮೆ. ಸತ್ಯಕ್ಕೆ ಜಯ ಉಂಟು, ಧರ್ಮಕ್ಕೆ ಜಯ ಉಂಟು ಎನ್ನುವಂಥ ಸತ್ವವನ್ನು ಸಾರುವ ಈ ಪುಣ್ಯ ಕಥಾಮೃತವೇ ದೇವಿ ಮಹಾತ್ಮೆ. ಇಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಕಲಾಮಾತೆಯಾದಂಥ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುರ ಆರೋಗ್ಯ ಐಶ್ವರ್ಯ ಭಾಗ್ಯಗಳನ್ನಿತ್ತು ಕರುಣಿಸಲಿ ಎನ್ನುವಲ್ಲಿಗೆ ಪುಣ್ಯಪ್ರದವಾದಂಥ ಕಥೆಗೆ ಮಂಗಳ ಹಾಡುವರಿ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳ ಪದ್ಮನ್ನೂರು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ 10 ಸಂಸ್ಥರು. ಪದ್ಮನೂರು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ 10 ಸಂಸ್ಥರು. ಶಹಬಾಸ್ ಪದ್ಮನೂರು ಸಾರ್ವಜನಿಕ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ 10 ಸಂಸ್ಥರು. ಅರ್ತಿಗಾರರು, ಕುಶಾಲ್ಗಾರರು, ಮೋಜಿಗಾರರು ತಮ್ಮ ಕೀರ್ತಿಯನ್ನು ಮೌಲ್ಯವಾಗಿ ಪ್ರಚಾರ ಪಡಿಸಲು ಧ್ವಂಸನಿಗೆ ಕೊಟ್ಟಿರುವಂಥ ಕಾಂಚನ ದೇವರ